ಮಂದಾಕಿನೀಯಸ್ಯ ಮಾಲತೀ ಮಾಲಿಕಾನಿಭಃ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಯೋಗ ವಾಸಿಷ್ಠ ಉಪನ್ಯಾಸ ಮಾಲಿಕೆಯ ಎರಡನೇ ಕಂತಿನ ಈ ಉಪನ್ಯಾಸ ಮಾಲಿಕೆಯ ಮೂರನೇ ದಿನವಾಗಿರತಕ್ಕಂಥ ಇಂದು ಮಂಗಳ ಶ್ಲೋಕ ಅಂದರೆ ಏನು ಅನ್ನೋದರ ಪೂರ್ವಭಾವಿಯಾಗಿ ನಿನ್ನೆ ತಮ್ಮ ಹತ್ರ ವಿಜ್ಞಾಪನೆ ಮಾಡಿಕೊಂಡಿದ್ದೆ. ಇವತ್ತು ನೇರವಾಗಿ ಮಂಗಳ ಶ್ಲೋಕದ ತಾತ್ಪರ್ಯವನ್ನು ಯಥಾಮತಿ ಯಥಾಶಕ್ತಿ ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಯತಃ ಸರ್ವಾಣಿ ಭೂತಾನಿ ಪ್ರಭವಂತಿ ಸ್ಥಿತಾನಿ ಚ ಯತ್ರೈವ ಉಪಶಮಂ ಯಾಂತಿ ತಸ್ಮೈ ಸತ್ಯಾತ್ಮನೇ ನಮಃ. ಇದು ಯೋಗ ವಾಸಿಷ್ಠ ಉದ್ಗ್ರಂಥದ ಮಂಗಳ ಶ್ಲೋಕ. ಯಾವುದರಿಂದ ಎಲ್ಲವೂ ಕೂಡ ಹುಟ್ಟುತ್ತದೆಯೋ, ಹುಟ್ಟಿದವುಗಳು ಎಲ್ಲವೂ ಕೂಡ ಯಾವುದರಿಂದ ಬದುಕುತ್ತದೆಯೋ, ಯಾವುದರಲ್ಲಿ ಕೊನೆಗೆ ಲಯವಾಗುತ್ತದೆಯೋ ಆ ಸತ್ಯಾತ್ಮನಿಗೆ ನಮಸ್ಕಾರ. ಇಲ್ಲಿ ಸತ್ಯ ಆತ್ಮ ಅದನ್ನಿಟ್ಕೊಂಡು ಮುಖ್ಯವಾಗಿ ಈ ಗ್ರಂಥದ ಮುಂದೆ ಆಗ್ತಕ್ಕಂಥ ಎಲ್ಲ ವಿಷಯಗಳಿಗೂ ಕೂಡ ನಾಂದಿ ರೂಪದಲ್ಲಿ ಈ ಶ್ಲೋಕ ಇದೆ ಅಂತ ನಾವು ಪರಿಗಣಿಸಬಹುದು. ಜನ್ಮಾದಿ ವಿಕಾರಗಳು ಇಲ್ಲದೇ ಇರೋದರಿಂದನೇ ಅದು ಸತ್ಯ. ದೇಹ ಎಂಬತಕ್ಕಂಥದ್ದು ಅನೇಕ ವಿಕಾರಗಳಿಗೆ ಕಾರಣವಾಗುತ್ತೆ. ಆ ದೃಷ್ಟಿಯಿಂದನೇ ದೇಹ ಅನ್ನೋದು ಅನಿತ್ಯ, ಆತ್ಮ ಅನ್ನೋದು ನಿತ್ಯ. ಅದನ್ನೇ ನಿತ್ಯ ಅನಿತ್ಯ ವಸ್ತು ವಿವೇಕ ಅಂತ ಮೊದಲನೇ ಸಾಧನವಾಗಿ ಸಾಧನ ಚತುಷ್ಟಯಗಳಲ್ಲಿ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬತಕ್ಕಂಥ ಅರಿವು ನಮಗೆ ಉಂಟಾಗಬೇಕಾಗತ್ತೆ. ಸತ್ ಅಂದರೆ ಯಾವುದು ಯಾವಾಗಲೂ ವ್ಯತ್ಯಾಸವಾಗದೆ ಒಂದೇ ರೀತಿಯಾಗಿರುತ್ತೋ ಅಂಥದಕ್ಕೆ ಸತ್ ಎಂಬತಕ್ಕಂಥ ಶಬ್ದವನ್ನು ನಾವು ಪ್ರಯೋಗ ಮಾಡೋದು. ಒಳ್ಳೆಯ ಮನುಷ್ಯ, ಗುಣಶಾಲಿಯಾದ ಮನುಷ್ಯ, ಉತ್ತಮವಾದ ಮನುಷ್ಯ, ಶ್ರೇಷ್ಠವಾದ ಮನುಷ್ಯ, ಪುಣ್ಯಶಾಲಿ, ಪಂಡಿತ, ವಿದ್ವಾಂಸ, ಯಥಾರ್ಥವಾದಿ, ನಿಜವಾದ, ಸೌಮ್ಯವಾದ, ಚೆಲುವಾದ, ಪೂಜ್ಯನಾದ, ಗೌರವಾರ್ಹನಾದ, ಪರಬ್ರಹ್ಮ. ಇಷ್ಟೂ ಅರ್ಥಗಳಲ್ಲಿ ಸತ್ ಎಂಬತಕ್ಕಂಥ ಶಬ್ದವನ್ನು ಬಳಸ್ಬೋದು ಎಂಬುದಾಗಿ ಶ್ರೀನಿವಾಸ ಗೋಪಾಲಾಚಾರ್ಯರು ತಮ್ಮ ಶಬ್ದಾರ್ಥ ಕೌಸ್ತುಭ ಡಿಕ್ಷನರಿನಲ್ಲಿ ವರ್ಣನೆ ಮಾಡ್ತಾರೆ. ಸತ್ ಶಬ್ದದ ಪ್ರಯೋಗ ಇಷ್ಟೂ ಅರ್ಥಗಳಲ್ಲೂ ಕೂಡ ನಾವು ಗಮನಿಸಬಹುದು. ಗುಣಶಾಲಿ ಎಂಬತಕ್ಕಂಥ ಅರ್ಥದಲ್ಲಿ ಶತಾಧಿಕ ಗ್ರಂಥಕರ್ತೃಗಳಾದಂತಹ ವೇದಾಂತ ದೇಶಿಕರು ಪಾದುಕಾ ಸಹಸ್ರ ಎಂಬತಕ್ಕಂತಹ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ನೋಡಿ, ಭಗವಂತನ ಮೇಲೆ 1000 ಶ್ಲೋಕ ಮಾಡಿರೋರು ಇದ್ದಾರೆ, ಆದರೆ ಭಗವಂತನ ಪಾದುಕೆಗಳ ಮೇಲೆ 1000 ಶ್ಲೋಕ ಮಾಡಿದ್ದಾರೆ ವೇದಾಂತ ದೇಶಿಕರು. ಅದಕ್ಕೆ ಪಾದುಕಾ ಸಹಸ್ರ ಎಂಬುದಾಗಿ ಹೆಸರು. ಸಂತಹ ಶ್ರೀರಂಗ ಪೃಥ್ವೀಶ ಚರಣ ತ್ರಾಣ ಶೇಖರಾಹ ಜಯಂತಿ ಭುವನ ತ್ರಾಣ ಪದ ಪಂಕಜ ರೇಣವಃ. ಸೊ ನಾವೆಲ್ಲ ಕೂಡ ಭಗವಂತನ ಒಂದು ದಿವ್ಯವಾದ ವ್ಯಕ್ತಿತ್ವದ ಮೇಲೆ ಕಾಲಿನ ಧೂಳಿಗೆ ಸಮಾನ, ಪಂಕಜ ರೇಣವಃ. ಸೊ ಆ ರೀತಿಯಾಗಿ ಶಬ್ದ ಮಾಡಿದ್ದಾರೆ. ಸಂತಹ ಸ್ವಯಂ ಪರಹಿತೆ ವಿಹಿತ ಅಭಿಯೋಗ. ಸತ್ಪುರುಷರು ಯಾವಾಗಲೂ ಕೂಡ ತಮ್ಮ ಜೀವನವನ್ನು ಬೇರೆಯವರ ಒಳಿತಿಗೋಸ್ಕರವಾಗಿಯೇ ಧಾರೆ ಎರಿತಾರೆ. ಶ್ರೇಷ್ಠ ಎಂಬತಕ್ಕಂಥ ಅರ್ಥದಲ್ಲಿ ಸತ್ಶಬ್ದವನ್ನು ಕಾಳಿದಾಸ ತನ್ನ ರಘುವಂಶದ 1ನೇ ಸರ್ಗದ 10ನೇ ಶ್ಲೋಕದಲ್ಲಿ ಪ್ರತಿಪಾದನೆ ಮಾಡ್ತಾನೆ. ತಂ ಸಂತಹ ಶ್ರೋತುಮರ್ಹಂತಿ ಸದಸದ್ ವ್ಯಕ್ತಿ ಹೇತವಃ. ಸಂತಹ ಶ್ರೋತುಮರ್ಹಂತಿ, ಸತ್ಪುರುಷರು ಇದನ್ನು ಕೇಳೋದಕ್ಕೆ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಸತ್ ಅಸತ್ ವ್ಯಕ್ತಿ ಹೇತವಃ, ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದರ ಕಡೆಗೆ ಅವರಿಗೆ ಅಭಿವ್ಯಕ್ತಿ ಇರುತ್ತೆ. ಭಗವದ್ಗೀತೆಯಲ್ಲಿ ಪರಬ್ರಹ್ಮ ಎಂಬತಕ್ಕಂಥ ಅರ್ಥದಲ್ಲಿ ಸತ್ಶಬ್ದವನ್ನು
ಪ್ರಯೋಗ ಮಾಡಿದ್ದಾರೆ. ಓಂ ತತ್ಸದಿತಿ ನಿರ್ದೇಶ ತ್ರಿವಿಧ ಬ್ರಹ್ಮಣ ಸ್ಮೃತಃ. ಓಂ ಅಂದರೂ ಒಂದೇ, ತತ್ ಅಂದರೂ ಒಂದೇ, ಸತ್ ಅಂದರೂ ಒಂದೇ. ಅದಕ್ಕೆ ಗಣೇಶ್ ಅವರ ಉಪನ್ಯಾಸದಲ್ಲಿ ಓಂ ತತ್ ಸತ್ ಎಂಬುದಾಗಿ ಶುರು ಮಾಡ್ತಾರೆ. ಹಾಗಾಗಿ ಓಂ ಅಂದರೂ ಒಂದೇ, ತತ್ ಅಂದರೂ ಒಂದೇ, ಸತ್ ಅಂದರೂ ಒಂದೇ. ಓಮಿತಿ ಬ್ರಹ್ಮ ಓಮಿತೀದಗಂ ಸರ್ವಂ ಓಮಿತ್ಯೇತದನುಕೃತಿ ಸ್ಮವ ಅಪ್ಯೋಶ್ರಾವಯೇತ್ಯಾಶ್ರಾವಯಂತಿ ಓಮಿತಿ ಸಾಮಾನಿ ಗಾಯಂತಿ ಓಗುಂ ಶೋಮಿತಿ ಶಸ್ತ್ರಾಣಿ ಶಗುಂಸಂತಿ ಓಮಿತ್ಯಧ್ವರ್ಯು ಪ್ರತಿಗರಂ ಪ್ರತಿಗೃಣಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿಯಾಗಿ ಆ ಅನುವಾಕ ಪೂರ್ತಿ ಓಂಕಾರಕ್ಕೇನೆ ಮೀಸಲಾಗಿದೆ ತೈತರೀಯ ಉಪನಿಷತ್ತಲ್ಲಿ. ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಓಂ ತತ್ ಸತ್ ತ್ರಿವಿಧ ನಾಮನಿರ್ದೇಶ ಬ್ರಹ್ಮಣ ವಕ್ತವ್ಯ ಸ್ಪಷ್ಟವಾಗಿ ಹೇಳ್ತಾರೆ. ಬ್ರಹ್ಮನಿಗೆ ಈ 3 ನಾಮನಿರ್ದೇಶಗಳನ್ನು ನಾವು ಯಾವಾಗಲೂ ಕೂಡ ಹೇಳ್ತಕ್ಕಂಥದ್ದು ಓಂ ತತ್ ಸತ್ ಎಂಬುದಾಗಿ. ಆ ದೃಷ್ಟಿಯಿಂದನೇ ಓಂಕಾರಶ್ಚ ಬ್ರಹ್ಮಣ ಪುರ, ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರೋದರಿಂದ ಓಂಕಾರ ಬ್ರಹ್ಮನಷ್ಟೇ ಪಾವಿತ್ರ್ಯ ಎಂಬುದಾಗಿ ಅಥಾತೋ ಬ್ರಹ್ಮಜಿಜ್ಞಾಸ ಎಂಬತಕ್ಕಂತಹ ವ್ಯಾಸಪ್ರಣೀತ ಬ್ರಹ್ಮಸೂತ್ರದ ಮೇಲೆ, ಶಂಕರಾಚಾರ್ಯರ ಭಾಷ್ಯದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು ಆ ರೀತಿಯಾಗಿ ಹೇಳ್ತಾರೆ. ಓಂ ಅನ್ನೋದು ತುಂಬ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಮಂತ್ರ. ಗಣೇಶನ ಮುಖವನ್ನು ನೀವು ಮುಂದೆಯಿಂದ ನೋಡಿದರೆ ಓಂಕಾರದ ಆಕಾರದಲ್ಲಿ ಅದಿರತಕ್ಕಂಥದ್ದು. ಓಂ ಗಂ ಗಣಪತಯೇ ನಮಃ. ಅದಕ್ಕೆ ನಾವು ಅದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ನಿಘ್ನ ನಿವಾರಕನೇ ಗಣೇಶ. ಗಣಾನ ಅಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಃ ಸೀದಸಾದನಂ. ಸೊ ಅದಕ್ಕೆ ಹೇಳೋದು ಬ್ರಹ್ಮಣಸ್ಪತಿ ಸೂಕ್ತ ಅಂದರೂ ಒಂದೇ, ಗಣಪತಿ ಸೂಕ್ತ ಅಂದರೂ ಒಂದೇ. ಸೊ ಆ ದೃಷ್ಟಿಯಿಂದ ಗಣೇಶ ಎಂಬತಕ್ಕಂಥದ್ದು ಇಲ್ಲಿ ಅಭಿವ್ಯಕ್ತವಾಗತ್ತೆ. ರಾಮಾನುಜಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಸತ್ ಎಂಬತಕ್ಕಂಥ ಶಬ್ದ ವೇದ ಎಂಬುದಾಗಿ ಬಳಸ್ತಾರೆ. ವೇದ ಶಬ್ದದಿಂದ ವೈದಿಕ ಕರ್ಮ. ವೈದಿಕ ಕರ್ಮ ಅಂದರೆ ಯಜ್ಞ ಯಾಗಾದಿಗಳ ಆಚರಣೆ. ಯಾಕೆಂದರೆ ಯಾಗಾದಿರೇವ ಧರ್ಮ. ಆಗಿನ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಮಾಡೋದೇ ಧರ್ಮ ಅಂತ. ಏಕೆಂದರೆ ಯಜ್ಞವನ್ನು ಮಾಡಿದಾಗ ಆ ಹೋಮದ ಹೊಗೆ ಬರುತ್ತೆ ನೋಡಿ, ಅದು ವಾತಾವರಣದ ಜೊತೆಗೆ ಸೇರಿಕೊಂಡಾಗ ಕಲುಷಿತವಾಗಿರ್ತಕ್ಕಂಥ ವಾತಾವರಣ ನಿರ್ಮಲ ಆಗತ್ತೆ ಅನ್ನೋದನ್ನು ವಿಜ್ಞಾನಿಗಳು ಒಪ್ಕೊಂಡಿರ್ತಕ್ಕಂಥ ಸತ್ಯ. ಅದಕ್ಕೆ ನಾವು ಒಂದು ಪೂಜೆ ಮಾಡ್ಬೋದು, ಮನೆಯಲ್ಲಿ ಹೋಮ ಮಾಡ್ಬೋದು, ಹವನ ಮಾಡ್ಬೋದು, ಯಾಗ ಮಾಡ್ಬೋದು, ಯಜ್ಞ ಮಾಡ್ಬೋದು. ಹಾಗೆ ಮಾಡಿದ್ರೂ ಕೂಡ ನಮಗೆ ಯಾಕದರ ಪುಣ್ಯ ಬರ್ತಾ ಇಲ್ಲ ಅಂದರೆ, ಭಾರತೀ ತೀರ್ಥ ಜಗದ್ಗುರುಗಳು 14 ವರ್ಷಗಳ ಕೆಳಗೆ 4 ಜನ ಶೃಂಗೇರಿಯಲ್ಲಿ ಸೇರಿದಾಗ ಆಚಾರ್ಯರ ಸಮ್ಮುಖದಲ್ಲಿ ಅನುಗ್ರಹ ಭಾಷಣದಲ್ಲಿ ಒಂದು ಮಾತು ಹೇಳಿದರು. ನೀವೇನೋ ಯಜ್ಞಯಾಗಾದಿಗಳು ಮಾಡ್ತೀರಪ್ಪ, ಸ್ವಲ್ಪ ಹತ್ತಿರ ಬಂದ ಕೂಡಲೇ ಕಣ್ಣಿಗೆ ತೊಂದರೆ ಆಗತ್ತೆ ಅಂತ ಬೀಸಣಿಗೆಯಲ್ಲಿ ಬೀಸ್ಕೊಂಡ್ಬಿಡ್ತೀರಾ. ಇಲ್ಲಿ ತನಕ ಬಂದಿರೋ ಪುಣ್ಯ ಪಕ್ಕಕ್ಕೆ ಹೊಟ್ಟೋಗುತ್ತೆ, ನಿಮಗೆ ಸಿಗೋದಿಲ್ಲ. ಇನ್ಕೆವರು ಕಣ್ಣಿಗೆ ತೊಂದರೆ ಆಗುತ್ತೆ ಅಂತ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಮಾಡ್ತೀರಾ, ಕೂಲಿಂಗ್ ಗ್ಲಾಸಿಗೆ ಡ್ಯಾಶ್ ಹೊಡೆದು ಪಕ್ಕಕ್ಕೆ ಹೋಗುತ್ತೆ ಅದು. ಆ ದೃಷ್ಟಿಯಿಂದ ನೀವಿಗೆ ಶಾಶ್ವತವಾಗಿರೋ ಸುಖ ಬೇಕಾದರೆ ಕ್ಷಣಿಕವಾಗಿರ್ತಕ್ಕಂಥ ದುಃಖ ಅನುಭವಿಸಲೇಬೇಕು. ನಾವೇನು ಮಾಡ್ತೀವಿ, ಕ್ಷಣಿಕ ಸುಖಕ್ಕೆ ಆಸೆ ಪಡ್ತೀವಿ, ಶಾಶ್ವತ ಸುಖ ಸಿಗೋದಿಲ್ಲ. ಅದಕ್ಕೆ ಹೇಳೋದು ಯೋ ಧ್ರುವಾಣಿ ಪರಿತ್ಯಜ್ಯ ಅಧ್ರುವಾಣಿ ನಿಷೇವ್ಯತೆ ಧ್ರುವಾಣಿ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟಮೇವಚ ಅಂತ ಸುಭಾಷಿತಕಾರರು ಅದಕ್ಕೆ ಹೇಳೋದು. ಯಾರು ನಿತ್ಯ ವಸ್ತುವನ್ನು ಬಿಟ್ಟು ಅನಿತ್ಯದ ಕಡೆಗೆ ಹೋಗ್ತಾರೋ, ನಿತ್ಯದ ಕಡೆ ಗಮನ ಕೊಡಲಿಲ್ಲ, ಸಿಗಲಿಲ್ಲ. ಅನಿತ್ಯ ಹೇಗಿದ್ರೂ ಅನಿತ್ಯ ಸಿಗಲಿಲ್ಲ, ಅದರಿಂದ ಇದಕ್ಕಿದಂ ಪೋಚಿ ಅದಕ್ಕದಂ ಪೋಚಿ ಅಂತ ಎರಡು ಹೊಟ್ಟೋಗುತ್ತೆ. ಯಾವುದೂ ಕೂಡ ನಮಗೆ ದಕ್ಕೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಿಲ್ಟನ್ನು ಆರ್ಯೋಪ್ಯಾಜಿಟಿಕಾ ಅನ್ನೋ ಗ್ರಂಥದಲ್ಲಿ ಒಂದು ಕಡೆ ಹೇಳ್ತಾನೆ, ಇಫ್ ಐ ಹ್ಯಾವ್ ಸರ್ವ್ಡ್ ಗಾಡ್ ವಿತ್ ಹಾಫ್ ದ ಝೀಲ್ ಆಸ್ ಐ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮೀ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು ಬಿಟ್ಟು ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ. ಅದಕ್ಕೆ ಕೊನೆ ಕಾಲಕ್ಕೆ 2 ಕಣ್ಣು ಕುರುಡಾಗಿಬಿಟ್ಟು ಆ ಹೆಣ್ಣು ಮಕ್ಕಳಿಗೆ ಗೋಳಾಯ್ಕೊಂಡು ಪೊಯಿಟ್ರಿ ಡಿಕ್ಟೇಟ್ ಮಾಡ್ತಕ್ಕಂಥ ಸ್ಥಿತಿ ನನಗೆ ಬಂತು ಅಂತ ಆತ್ಮಾವಲೋಕನ ಮಾಡ್ಕೋತಾನೆ ಮಿಲ್ಟನ್ ಕೊನೆಗೆ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆತ್ಮಾವಲೋಕನ ಅಂದರೆ ಸ್ವಲ್ಪ ಕ್ಷಮಿಸಬೇಕು, ನಾನು ಸ್ವಲ್ಪ ಔಟ್ ಆಫ್ ದಿ ವೇ ಹೋಗಿ ಹೇಳಿದ್ರೆ ಪ್ರಸ್ತುತ ಅಲ್ಲ ಅಂತಾದರೂ ಕೂಡ ಒಂದು ತರಹ ಪ್ರಸ್ತುತ ಆಗಿರೋದಂತ ಹೇಳಿಬಿಡ್ತೀನಿ, ಕ್ಷಮಿಸಿ. ಡಾಕ್ಟರ್
ದೇಹತ್ಯಾಗ ಮಾಡಿದರು ಅಮೇರಿಕಾದಲ್ಲಿ. ಹಿ ವಾಸ್ ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟ್. ಎನಿ ಡೇ ಹಿ ಕುಡ್ ಹ್ಯಾವ್ ಗಾಟ್ ಎ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಫಾರ್ ಇಂಡಿಯಾ, ಆದರೆ ಸಿಗಲಿಲ್ಲ. ಇರಲಿ, ಯಾತಕ್ಕೆ ಆ ಮಾತನ್ನು ಹೇಳಕ್ಕೆ ಬಂದೆ ಅಂದರೆ, ದೋ ಹಿ ಈಸ್ ನಾಟ್ ಎ ಬಾರ್ನ್ ಹಿಂದೂ, ಫಾರ್ ಯುವರ್ ಇನ್ಫಾರ್ಮೇಷನ್ ಹಿ ಈಸ್ ಎ ಕ್ರಿಶ್ಚಿಯನ್, ಜಾರ್ಜ್ ಸುದರ್ಶನ್. ಅಷ್ಟಿದ್ರೂ ಕೂಡ ಅಮೇರಿಕಾದಲ್ಲಿ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಮುಂಚೆ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆ ಶ್ಲೋಕ ಹೇಳಿದೆ ಫಿಸಿಕ್ಸ್ ಎಕ್ಸ್ಪೆರಿಮೆಂಟು ಅಮೇರಿಕಾನಲ್ಲಿ ಆ ಮನುಷ್ಯ ಶುರು ಮಾಡ್ತಾ ಇರಲಿಲ್ಲ. ಫಾರ್ ಯುವರ್ ಇನ್ಫಾರ್ಮೇಷನ್. ಯಾತಕ್ಕೆ ಹೇಳಿದೆ ಅಂದರೆ, ಡಿ ವಿ ಜಿ ಅವರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಗೌರವ ಇತ್ತು ಸುದರ್ಶನ್ ಅವರಿಗೆ. ಒಂದು 33 ವರ್ಷದ ಕೆಳಗೆ ಒಂದು ಘಟನೆ ನಡೀತು, ಅದನ್ನೇ ಹೇಳಿಬಿಡ್ತೀನಿ. ಡಾಕ್ಟರ್ ಇ ಸಿ ಜಿ ಸುದರ್ಶನ್ ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟು, ಡಾಕ್ಟರ್ ಬಿ ಆರ್ ಶೇಷಾಚಾರ್ ಟಾಪ್ ರ್ಯಾಂಕಿಂಗ್ ಝುವಾಲಜಿಸ್ಟು, ಡಾಕ್ಟರ್ ಆರ್ ಎಂ ವರ್ಮಾ ಟಾಪ್ ರ್ಯಾಂಕಿಂಗ್ ನ್ಯೂರೋ ಸರ್ಜನ್ನು. ಈ 3 ಜನನೂ ಕೂಡ ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡಬೇಕು ಅಂತ ಡಿ ಎಸ್ ಸುಬ್ರಹ್ಮಯ್ಯ ಅಂತ ಫಿಸಿಕ್ಸ್ ಪ್ರೊಫೆಸರು ಸೆಂಟ್ರಲ್ ಕಾಲೇಜಲ್ಲಿ ಇದ್ದವರು, ಸಿ ವಿ ರಾಮನ್ ಡೈರೆಕ್ಟ್ ಸ್ಟೂಡೆಂಟು, ಚಂದ್ರಶೇಖರ್ ಭಾರತಿ ಮಹಾಸ್ವಾಮಿಗಳ ಹತ್ರ ಭಾಷ್ಯ ಪಾಠ ಆಗಿತ್ತು. ರಿಟೈರ್ ಆದಮೇಲೆ ಮನೆಯಲ್ಲಿ 5-5 ಗಂಟೆ ವೇದಾಂತ ಪಾಠ ಮಾಡ್ತಾಯಿದ್ರು. ಆವಾಗ ಈ 3 ಜನ ಬಂದು, ನಾವೊಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಮಾಡ್ತಾ ಇದ್ದೀವಿ ಮೈಂಡ್ ಬಗ್ಗೆ, ದಯವಿಟ್ಟು ನೀವು ಬಂದು ವೇದಾಂತದ ಪರವಾಗಿ ಮಾತಾಡಬೇಕು ಅಂತ ಹೇಳಿದರು. ಆಗ ಅವರು ತಮಾಷೆ ಮಾಡ್ತಾ ಹೇಳಿದರು, ನಾನು ಫಿಸಿಕ್ಸಿಂದ ನಿವೃತ್ತನಾಗಿ ಮೆಟಫಿಸಿಕ್ಸಲ್ಲಿ ಪ್ರವೃತ್ತನಾಗಿದ್ದೀನಿ, ನೀವೆಲ್ಲರೂ ಕೂಡ ಗ್ರ್ಯಾಂಟ್ ರಚನೆ, ಗ್ರ್ಯಾಂಟಾವಲೋಕನ, ಗ್ರ್ಯಾಂಟ್ ಪಠಣ ಮಾಡ್ತಾ ಇದ್ದೀರಾ, ನಾನು ಗ್ರಂಥ ರಚನೆ, ಗ್ರಂಥಾವಲೋಕನ, ಗ್ರಂಥ ಪಠಣ ಮಾಡ್ತಾ ಇದ್ದೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿದರು. ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂತ ಹೇಳಿದರೆ, ನಿಜವಾಗಿರ್ತಕ್ಕಂಥದ್ದು ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಅನ್ನೋ ನಿಷ್ಪತ್ತಿ ನಾವು ತೆಗೆದುಕೊಂಡ್ರೆ ಭಾಷ್ಯವಾಕ್ಯದ ಅನುಗುಣವಾಗಿ, ವಿಜ್ಞಾನ ಅನ್ನೋದಕ್ಕೆ ಆತ್ಮಜ್ಞಾನ ಎಂಬತಕ್ಕಂಥ ಅರ್ಥನೂ ಇದೆ. ವಿಜ್ಞಾನ ಅಂದರೆ ಬರೀ ಸೈನ್ಸ್ ಅಂತ ನಾವು ಇಟ್ಕೋಬೇಕಾಗಿಲ್ಲ. ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ ಆ ರೀತಿಯಾಗಿ ಹೇಳಿದರೆ ಆತ್ಮಜ್ಞಾನಕ್ಕೆ ವಿಜ್ಞಾನ ಅಂತ ಹೇಳ್ಬೋದು ಆ ಅರ್ಥದಲ್ಲಿ. ಅದಕ್ಕೆ ಎಷ್ಟೋ ಜನ ಸೈಂಟಿಸ್ಟು ವೇದಾಂತಕ್ಕೆ ಅದಕ್ಕೆ ಇದಾಗಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ರೊದ್ದ ನರಸಿಂಹ ನಿಮಗೆಲ್ಲ ಗೊತ್ತು, ಹಿ ಈಸ್ ಎ ಪದ್ಮವಿಭೂಷಣ್. ಅವರು ಯೋಗ ವಾಸಿಷ್ಠದ ಮೇಲೆ ಒಂದು ಉದ್ಗ್ರಂಥ ಬರೆದಿದ್ದಾರೆ ಫ್ರಮ್ ಸೈಂಟಿಫಿಕ್ ಪಾಯಿಂಟ್ ಆಫ್ ವ್ಯೂನಿಂದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಗ್ರಂಥ ಪ್ರವೇಶ ಮಾಡೋಕ್ಕೆ ಮುಂಚೆ ಗ್ರಂಥದ ಮೇಲೆ ಯಾರ್ಯಾರು ಏನೇನು ಬರೆದಿದ್ದಾರೆ ಒಂದು 56 ಗ್ರಂಥ ಆದರೂ ನಾನು ಓದಬೇಕಲ್ವಾ, ಇಲ್ಲದೆ ಹೋದು ನಾನು ಹೇಗೆ ಹೇಳೋದು? ನನಗಂತೂ ಅದು ಮನಸ್ಸಿಗೆ ಭಯ ಆಗತ್ತೆ, ಯಾಕೆಂದರೆ ಎಲ್ಲಿ ಅಪಚಾರ ಮಾಡ್ತೀನೋ ಅಂತ. ಆ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಓಂ ತತ್ ಸತ್ ಎಂಬತಕ್ಕಂಥದ್ದು ಶಬ್ದಾತ್ಮಿಕವಾಗಿ ಉಕ್ತವಾಗಿದೆ. ಬ್ರಹ್ಮಚ ವೇದ, ವೇದ ಶಬ್ದೇನ ವೈದಿಕ ಕರ್ಮ ಉಚ್ಯತೆ. ವೇದ ಎಂಬತಕ್ಕಂಥ ಶಬ್ದದಿಂದ ವೈದಿಕ ಕರ್ಮ ಎಂಬತಕ್ಕಂಥದ್ದು ನಿರೂಪಿತವಾಗಿದೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ. ಭಗವದ್ಗೀತೆ 17ನೇ ಅಧ್ಯಾಯ 16ನೇ ಶ್ಲೋಕವನ್ನು ರಾಮಾನುಜಾಚಾರ್ಯರು ಭಾಷ್ಯದಲ್ಲಿ ಕೋಟ್ ಮಾಡ್ತಾರೆ. ಶಿವಾನಂದ ಲಹರಿನಲ್ಲಿ ಶಂಕರ ಭಗವತ್ಪಾದರು ಸದುಪಚಾರ ವಿಧಿಯಿಂದ ಭಗವದಾರಾಧನೆ ಮಾಡು ಎಂಬುದಾಗಿ ಸಂದೇಶ ನೀಡಿದ್ದಾರೆ. ಸದುಪಚಾರ ವಿಧಿಷು ಅನುಬೋದಿತಾಂ ಸವಿನಯಾಂ ಸುಹೃದ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಡ ವಧೂಮಿವ. 78ನೇ ಶ್ಲೋಕ ಶಿವಾನಂದ ಲಹರಿನಲ್ಲಿ ಶಂಕರಾಚಾರ್ಯರು ಸತ್ ಶಬ್ದ ಎಂಬತಕ್ಕಂಥದ್ದನ್ನು ಉಪಾಸನಾ ಎಂಬತಕ್ಕಂಥ ಅರ್ಥದಲ್ಲಿ ಬಳಸಿದ್ದಾರೆ. ಪ್ರಾರಂಭದಲ್ಲಿ ಇದ್ದಿದ್ದು ಸದ್ವಸ್ತು ಒಂದೇ ಎಂದು ಛಾಂದೋಗ್ಯೋಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಂ ಏವ ಅದ್ವಿತೀಯಂ. ಪ್ರಾರಂಭದಲ್ಲಿ ಸದ್ವಸ್ತು ಒಂದೇ ಇದ್ದಿದ್ದು, ಅದು ಅನೇಕವಾಗಬೇಕು ಎಂಬುದಾಗಿ ಹಂಬಲ ವ್ಯಕ್ತಪಡಿಸಿ ಅಹಂ ಬಹುಸ್ಯಾಂ ಪ್ರಜಾಯೇಯ, ಆಮೇಲೆ ಸೃಷ್ಟಿ ಎಂಬತಕ್ಕಂಥದ್ದಾಗಿದ್ದು. ತತ್ ಸೃಷ್ಟ ತದೇವ ನಪ್ರಾವಿಶತ್ ಸಚ್ಚತ್ಯಚ್ಚ ಭವತ್ ನಿರುಕ್ತಂಚ ನಿರುಕ್ತಂಚ ನಿಲಯನಂಚ ನಿಲಯನಂಚ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಸೊ ಆ ದೃಷ್ಟಿಯಿಂದ ಸದ್ವಸ್ತುವೇ ಅನೇಕವಾಗಿ ಆಮೇಲೆ ಪರಿಣಾಮ ಆಯಿತು, ಮೂಲದಲ್ಲಿ ಇದ್ದಿದ್ದು ಒಂದೇ ಅನ್ನೋ ದೃಷ್ಟಿಯಿಂದ. ಸದ್ವಸ್ತುವೇ ಉಪಾಧಿ ಸಂಪರ್ಕದಿಂದ ಜೀವ ಎಂಬುದಾಗಿ ಕರೆಸಿಕೊಳ್ಳುತ್ತಾನೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯ ನಿರೂಪಿಸ್ತಾರೆ. 3ನೇ ಅಧ್ಯಾಯ 2ನೇ ಪಾದ 9ನೇ ಸೂತ್ರದ ಮೇಲೆ ವ್ಯಾಖ್ಯಾನ ಮಾಡ್ತಾ ಅವರ 16ನೇ ವಯಸ್ಸಿನಲ್ಲಿ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಸದೇವತು ಉಪಾಧಿ ಸಂಪರ್ಕಾತ್ ಜೀವ ಇತಿ ಉಪಚರ್ಯತೆ. ಸದ್ವಸ್ತುವೇ ಉಪಾಧಿಯಿಂದ ಜೀವ ಜೀವ ಎಂಬುದಾಗಿ ಹೆಸರು ಪಡೆದಿದೆ. ಅದಕ್ಕೆ ಹೇಳೋದು ಜೀವೋ ಬ್ರಹ್ಮೈವ ನ ಅಪರಹ. ಜೀವವೇ ಬ್ರಹ್ಮ, ಬ್ರಹ್ಮವೇ ಜೀವ. ಅದಕ್ಕೆ ಜೀವಾತ್ಮ ಸಂಯೋಗ ಎಂಬತಕ್ಕಂಥದ್ದು ಉಂಟಾಗೋದು. ಹೇಗೆ ಅಂದರೆ, ನದಿಗಳ ನೀರು ಸಮುದ್ರವನ್ನು ಸೇರಿ
ನಾಮ ರೂಪಗಳನ್ನು ಕಳ್ಕೊಂಡು ನೀರು ಒಂದಾಗೋ ಹಾಗೆ ಯಾವಾಗ ನಾನು ಎಂಬತಕ್ಕಂಥದ್ರಲ್ಲಿ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಚಿತ್ತವಲ್ಲ, ಇಂದ್ರಿಯವಲ್ಲ ಅನ್ನೋದು ಅನುಭವದಿಂದ ಕೂತ್ಕೊಳ್ಳುತ್ತೋ ಆವಾಗ ನಾನು ಬ್ರಹ್ಮ ಎಂಬತಕ್ಕಂಥದ್ದು ಸಿದ್ಧವಾಗುತ್ತೆ. ಯಾವಾಗಲೂ ಕೂಡ ನಮಗೇನು ಅಂದರೆ ನಾನು ಅಂದರೆ ದೇಹ, ನಾನು ಅಂದರೆ ಮನಸ್ಸು, ನಾನು ಅಂದರೆ ಬುದ್ಧಿ, ಈ ಮಟ್ಟದಲ್ಲೇ ಇದ್ದೀವಿ ನಾವು. ಅದಕ್ಕೆ ಹೇಳಿರ್ತಕ್ಕಂಥದ್ದು ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣ ನೇತ್ರೆ. ಹಾಗಿದ್ರೆ ಯಾರಪ್ಪ ನೀನು? ಶಿವೋಹಂ ಶಿವೋಹಂ ಅಷ್ಟೆ. ಯಾರು ಶಿವನನ್ನು ಭಜಿಸ್ತಾರೋ ಅವರು ಶಿವ ಆಗ್ತಾರೆ, ಯಾರು ಶಿವನನ್ನು ಭಜಿಸೋದಿಲ್ವೋ ಅವರು ಶವ ಆಗ್ತಾರೆ ಅಂತ. ಶಿವ ಶವ ಅಷ್ಟೇ, ಎರಡಕ್ಕೂ ಇರತಕ್ಕಂತಹ ವ್ಯತ್ಯಾಸ. ಶಿವಂ ಭಜಂತಿ ಯೇ ನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವೇತರಂ ಭಜಂತಿ ತೇ ಶಿವೇತರಂ ಭವಂತಿ ತೇ ಅಂತ. ಆ ದೃಷ್ಟಿಯಿಂದ ಯಾವುದನ್ನು ಎಂದಿಗೂ ಬಿಟ್ಟಿರುವುದಿಲ್ಲವೋ ಅದೇ ಸತ್. ಯದ್ವಿಷಯ ಬುದ್ಧಿ ನ ವ್ಯಭಿಚರತಿ ತತ್ಸತ್. ಸದ್ವಸ್ತು ಉಪಾಸನೆ ಅನ್ನೋ ದೃಷ್ಟಿಯಿಂದನೇ ಈ ಸತ್ ಎಂಬತಕ್ಕಂಥ ಪದದಿಂದ ಸತ್ಯ ಎಂಬತಕ್ಕಂಥದ್ದು ನಮಗೆ ಲೀಡ್ ಆಗತ್ತೆ ನೋಡಿ. ಅದಕ್ಕೇನೆ ಸದುಪಾಸ್ವ ಎಂಬತಕ್ಕಂಥದ್ದು ಸತ್ಯಕ್ಕೆ ಹಿನ್ನೆಲೆಯಾಗಿ ನಾವು ತೆಗೆದುಕೋಬೇಕಾಗತ್ತೆ. ಸತ್ಯಮೇವ ಜಯತೆ. ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂದರೆ ಸತ್ಯವೇ ಗೆಲ್ಲತ್ತೆ ಅಂತ. ಅದು ಎಲ್ಲಿ ಹಾಕ್ಕೊಂಡಿದ್ದೀವಿ? ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಕೆಳಗೆಲ್ಲ ಸುಳ್ಳು ಹೇಳ್ಕೋಬೋದಲ್ಲ. ಆ ದೃಷ್ಟಿಯಿಂದ ಅಲ್ಲಿ ಮೇಲ್ಗಡೆ ಇರೋದು ಸತ್ಯಮೇವ ಜಯತೆ ಅಷ್ಟೇ. ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ತೈತಿರಿಯ ಉಪನಿಷತ್ತಲ್ಲಿ ಒಂದು ಮಂತ್ರ ಬರುತ್ತೆ ನೋಡಿ, ಸತ್ಯಂ ವದ ಧರ್ಮಂಚರ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ. ಸೊ ಆ ಮಂತ್ರದಲ್ಲಿ ಸ್ವಲ್ಪ ಉಚ್ಚಾರ ಮಾಡುವಾಗ ಅಲ್ಪ ಪ್ರಾಣ ಮಹಾಪ್ರಾಣದ ಕಡೆ ಗಮನ ಇದ್ದರೆ ವಾಸಿ. ಇಲ್ಲದೆ ಹೋದರೆ ಅರ್ಥ ಗೊತ್ತಾದವರಿಗೆ ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗುತ್ತೆ. ಸತ್ಯಂ ವಧ. ಸೊ ಈ ಸತ್ಯ ಕೊಲ್ಲು ಅಂತ ಈಗ ಅದೇ ಆಗ್ತಾ ಇರೋದು. ಸೊ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಕೆಲವು ಉತ್ತರ ದೇಶದವರು ಪಠಣ ಮಾಡ್ತಾರೆ, ತುಂಬ ಕಠೋರವಾಗಿರುತ್ತೆ. ಸತ್ಯಂ ವದ್ ಧರ್ಮಂಚರ್ ಮಾತೃದೇವೋ ಭೌ ಪಿತೃದೇವೋ ಭೌ ಆಚಾರ್ಯ ದೇವೋ ಭೌ. ಯಾವ ಭೌ ನಾಯಿ ಬಂತಪ್ಪ. ಆ ರೀತಿ ಉಚ್ಚಾರ ಮಾಡಿಬಿಟ್ರೆ ಏನು ಮಾಡೋದು? ಸೊ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ತುಂಬ ಕಷ್ಟ ಆಗತ್ತೆ ಕೇಳೋದಕ್ಕೇನೆ, ಕೆಲವು ಸಹಿಸ್ಕೋಬೇಕು. ಅದಕ್ಕೆ ನಮ್ಮ ನಿಜವಾಗಿರ್ತಕ್ಕಂಥ ಸಹನೆ ಪರೀಕ್ಷೆ ಆಗತ್ತೆ. ಗಟ್ಟಿಯಾಗಿ ನಗೋ ಹಾಗಿಲ್ಲ, ಏಕೆಂದರೆ ಸಭಾ ಮರ್ಯಾದೆ ಇದಾಗತ್ತೆ. ಅಲ್ಲೇ ಅವ್ರು ತುಂಬ ಉತ್ತಮಾಧಿಕಾರಿಗಳು ಮಾತಾಡ್ತಾ ಇರ್ತಾರೆ. ಸೊ ಅದೃಷ್ಟಿಂದ ಸಹಿಸ್ಕೊಂಡು ತಿತಿಕ್ಷಾ, ಅದಕ್ಕೆ ವೇದಾಂತದಲ್ಲಿ ಹೇಳಿರೋ ತಿತಿಕ್ಷಾ ತುಂಬ ಮುಖ್ಯ, ಸಹನೆ ಎಂಬತಕ್ಕಂಥದ್ದು. ಸೊ ಈ ದೃಷ್ಟಿಯಿಂದ ಇಲ್ಲಿ ಹೇಳ್ತಾರೆ ನೋಡಿ, ಗಾಂಧೀಜಿ ಒಂದು ಮಾತು ಹೇಳ್ತಾರೆ, ಸರ್ಚ್ ಫಾರ್ ಟ್ರೂತ್ ಈಸ್ ಸರ್ಚ್ ಫಾರ್ ಗಾಡ್. ಗಾಡ್ ಈಸ್ ಟ್ರೂತ್, ಟ್ರೂತ್ ಈಸ್ ಗಾಡ್. Innumerable are the names of God, but if a choice were to be made of one, it would be truth. The seeker after truth should be humbler than the dust. ಎಂಥ ಮಾತು ಹೇಳ್ತಾರೆ ನೋಡಿ. ಯಾರು ಸತ್ಯಾನ್ವೇಷಣೆ ಮಾಡಕ್ಕೆ ಹೋಗ್ತಾರೋ ಅಂಥವರು ಧೂಳಿಗಿಂತಲೂ ಕೂಡ ತಾನು ಕಡಿಮೆ ಎಂಬತಕ್ಕಂಥ ವಿನಯ ಇಟ್ಕೊಂಡಿರಬೇಕು. ಅದು ಮುಖ್ಯವಾಗಿರ್ತಕ್ಕಂಥದ್ದು. ಏನು ಮಹಾ ಧೂಳು ಅಂತ ನಾವು ಯಾವುದನ್ನೂ ಕೂಡ ಉಪೇಕ್ಷೆ ಮಾಡೋಕ್ಕಾಗಲ್ಲ. ಬಾಣ ಕಾದಂಬರಿನಲ್ಲಿ ಧೂಳಿನ ವರ್ಣನೆಯೇ 13 ಪುಟ ಮಾಡಿದ್ದಾನೆ. ಒಂದು ಸಲ BA ಓದತಕ್ಕಂಥ ಮಕ್ಕಳಿಗೆ ಪ್ರಿಸ್ಕ್ರೈಬ್ ಮಾಡಿಬಿಟ್ಟಿದ್ರು, ಬರೀ ಧೂಳಿನ ವರ್ಣನೆಯೇ. ಆ ಮಕ್ಕಳು ಕೇಳಿದ್ರು ನನ್ನ, ಏನು ಸರ್ ಇಂಥದ್ದು ಪ್ರಿಸ್ಕ್ರೈಬ್ ಮಾಡೋದು, ಎಂತೆಂಥ ಒಳ್ಳೇದಿದೆ, ಕಾದಂಬರಿ ವರ್ಣನೆ, ಶಾಲ್ಮಲಿ ವೃಕ್ಷದ ವರ್ಣನೆ, ಮಹಾಶ್ವೇತೆ ವರ್ಣನೆ, ಪುಂಡರೀಕನ ವರ್ಣನೆ, ಚಂದ್ರಾಪೀಡನ ವರ್ಣನೆ, ಅಚ್ಚೋದ ಸರೋವರದ ವರ್ಣನೆ, ಪಂಪಾ ಸರೋವರದ ವರ್ಣನೆ, ದಂಡಕಾರಣ್ಯದ ವರ್ಣನೆ, ಎಲ್ಲ ಬಿಟ್ಟು ಧೂಳಿನಿಟ್ಟಿದ್ದಾರಲ್ಲ ಅಂತ. ನಾ ಹೇಳಿದೆ, ನೋಡಿಮ್ಮ, ಧೂಳನ್ನೇ ಅವನಷ್ಟು ಚೆನ್ನಾಗಿ ವರ್ಣನೆ ಮಾಡಿದರೆ ಇನ್ನು ಕಾದಂಬರಿನ ಬಿಡ್ತಾನ ವರ್ಣನೆ ಮಾಡಿದೆ. ಇದು ಕೇವಲ ಒಂದು ಸ್ಯಾಂಪಲ್ ಮಾತ್ರ, ಅದಕ್ಕೋಸ್ಕರ ನಾನು ನೋಡ್ಕೊಳ್ಳಿ ಇದನ್ನು ಅಂತ ಹೇಳಿಬಿಟ್ಟು ಆ ಹಿನ್ನೆಲೆಯಲ್ಲಿ ಆಮೇಲೆ ಮಹಾಶ್ವೇತದನ್ನು ಪಾಠ ಮಾಡಿದ್ದಾಯಿತು ಅವ್ರ ಸಮಾಧಾನಕ್ಕೋಸ್ಕರ. ಪೋರ್ಷನಲ್ಲಿ ಇಲ್ಲದೆ ಹೋದರೂ ಕೂಡ ನಾನು ಯಾವಾಗಲೂ ಇಲ್ಲದೆ ಇರೋದು ಹೇಳೋದೇ ಜಾಸ್ತಿ ತಾನೇ ಆ ದೃಷ್ಟಿಯಿಂದ. ಸೊ ಅದಕ್ಕೇ ಟ್ರೂತ್ ಸೀಕರ್ ಶುಡ್ ಬಿ ಹಂಬ್ಲರ್ ದ್ಯಾನ್ ಗಾಡ್. ನೋಡಿ, ಯಾವಾಗಲೂ ಕೂಡ ಇದ್ದಗಿದ್ದ ಹಾಗೆ ಹೇಳಿದ್ರೆ ಎದ್ದು ಬಂದು ಒದ್ದ ಅಂತ. ಅದಕ್ಕೆ ನಮ್ಮಲ್ಲೊಂದು ಗಾದೆ, ಯಾವಾಗಲೂ ಕೂಡ ಖಂಡಿತವಾದಿ ಲೋಕ ವಿರೋಧಿ ಅಂತ. ಇದ್ದಿದ್ದ ಹಾಗೇನೆ ಯಾರು ಏನು ಬೇಕೋ ಅದು ಅಂದ್ಕೊಂಡು ಹೋಗಲಿ, ಹೇಳೋದು ಹೇಳ್ಬಿಡ್ಬೇಕು ಅಷ್ಟೇ. ಯಾಕೆ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರಾದರೂ ನಿಲ್ಲಬೇಕು, ಇದು ಸರಿಯಾಗಿರ್ತಕ್ಕಂಥದ್ದು ಅಂತ. ರಂಗಪ್ರಿಯ ಸ್ವಾಮಿಗಳು ಕೊನೆಯ ಸಲ ನಾನು ಅವರನ್ನು ನೋಡಿದಾಗ ಒಂದು ಮಾತು ಹೇಳಿದರು, ಯಾಕೋಪ್ಪ ಇನ್ಮೇಲೆ ನನಗೆ ಪಬ್ಲಿಕ್ ಸ್ಪೀಚ್ ಕೊಡೋಕ್ಕೆ ಆಗೋ ಹಾಗೆ ಕಾಣ್ತಾ ಇಲ್ಲ, ನೀನಾದರೂ ಮುಂದೆ ಈ ಮಾತನ್ನು ಹೇಳು ಅಂದರು.
ಆಯ್ತು ಸ್ವಾಮಿ ನಾನು ಹೇಳ್ತೀನಿ ಅಂತ ಹೇಳಿದೆ. ಯಾರನ್ನಾದರೂ ನೀವು ಕರೆದು ಸಭಾಂಗಣದಲ್ಲಿ ಮುಖ್ಯ ಅತಿಥಿಯಾಗಿ ಬಂದ ಅಂತ ದಯವಿಟ್ಟು ಹೇಳಬೇಡಿಪ್ಪ, ಮುಖ್ಯ ಅಭ್ಯಾಗತನಾಗಿ ಬಂದು ಅಂತ ಹೇಳಿ. ಅತಿಥಿ ಅಂದರೆ ಹೇಳ್ದೆ ಕೇಳದೆ ಗೇಟ್ ಕ್ರ್ಯಾಶಿಂಗ್ ಮಾಡಿಕೊಂಡು ಆಲ್ ಆಫ್ ಎ ಸಡನ್ ಬರೋನು ಅತಿಥಿ, ಕೇಳಿಸ್ಕೊಂಡು ಬರೋನು ಅಭ್ಯಾಗತ. ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಮುಖ್ಯ ಅತಿಥಿಗಳಾಗಿ ಬಂದು ಅಂತ ಹೇಳಿ 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 ಅದೇ ಕೂತ್ಕೊಂಡ್ಬಿಟ್ಟಿದೆ. ಯಾವಾಗಲೇ 100 ಜನ ತಪ್ಪು ಹೇಳಿದರೆ ಒಬ್ಬ ಸತ್ಯ ಹೇಳಿದ್ರು ಕೂಡ ಯಾರೂ ಅದನ್ನ ನಂಬಲ್ಲ. ಅದರಿಂದ ಗೊತ್ತಿರೋರು 10 ಜನ ಕೇಳಬೇಕು, 10 ಜನ 20 ಜನ ಕೇಳಬೇಕು. ಹಾಗಾಗಿ ಮುಖ್ಯ ಅಭ್ಯಾಗತ ಅಂತ ಹೇಳಬೇಕೆ ಹೊರತು ಮುಖ್ಯ ಅತಿಥಿ ಅಂತ ಹೇಳಬಾರ್ದು. ಯಸ್ಯ ತಿಥಿ ನವಿದ್ಯತೆ ಸಹ ಅತಿಥಿ. ಈಗ ದೂರ್ವಾಸ ಮುನಿ ಬಂದು ಶಾಪ ಕೊಟ್ಟಿದ್ದು ಅವನು ಅತಿಥಿ. ಅತಿಥಿ ಪರಿಭಾವಿನಿ ಆ ಶಬ್ದವನ್ನೇ ಬಳಸ್ತಾನೆ ಕಾಳಿದಾಸ. ನನ್ನಂಥ ಅತಿಥಿ ಬಂದಾಗ ನೀನು ಯಾವುದೋ ಜ್ಞಾನದಲ್ಲಿ ನಾನು ಸತ್ಕಾರ ಮಾಡಲಿಲ್ಲ, ಅದರಿಂದ ನೀನು ಮರ್ತು ಹೋಗು ಅಂತ ಹೇಳ್ಬಿಟ್ಟು ಶಾಪ ಕೊಟ್ಟು ಹೊರಟೆ ಹೋದ ಅವನು. ಅದಕ್ಕೆ ಅತಿಥಿ ಎಂಬುದಕ್ಕೂ ಮತ್ತು ಅಭ್ಯಾಗತ ಅನ್ನೋದಕ್ಕೂ ನಾವು ವ್ಯತ್ಯಾಸವನ್ನು ತಿಳ್ಕೋಬೇಕಾಗತ್ತೆ. ಹಾಗೆಯೇ ಜನರಲ್ಲ ಕಲೋಕ್ವಿಯಲ್ಲಾಗಿ ನಾವು ಮಾತಾಡುವಾಗಲೂ ಅಷ್ಟೇ. ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು, ಈಗ ಯಾರೂ ಹೋಗಲ್ಲ ಅಂತ ಇಟ್ಕೊಳ್ಳಿ, ಎಲ್ಲ ಇಮೇಲಲ್ಲಿ ವ್ಯವಹಾರ ಮಾಡೋದ್ರಿಂದ. ಹಿಂದೆ ಆದರೆ ಇಮೇಲ್ ಈಗಿರೋದ್ರಿಂದ ಆವಾಗಾದರೆ ಕತೆ ಹೇಳಿ ಮಕ್ಕಳಿಗೆ ಆಮೇಲೆ ಏನಾಯಿತು ಅಂತ ಕೇಳ್ತಾಯಿದ್ರು. ಈಗೆಲ್ಲ ಇಮೇಲ್ ಏನಾಯಿತು ಅಂತ ಕೇಳ್ತಾ ಇರೋದು ಆಮೇಲೆ ಮೇಲ್ ಆಗೋಯ್ತು ಈಗ. ಸೊ ಆವಾಗ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಒಂದು ಎನ್ವೆಲಪ್ ಕೊಡು ಅಂದರೆ ತಕ್ಷಣ ಕೊಡ್ತಾರೆ, ಒಂದು ಆನ್ವೆಲಪ್ ಕೊಡು ಅಂದರೆ ಮೇಲಿಂದ ಕೆಳಗೆ ತನಕ ನೋಡ್ತಾರೆ ಇವನು ಯಾವಾಗ ಲಂಡನ್ನಿಂದ ಇಳಿದು ಬಂದ ಅಂತ. ಆನ್ವೆಲಪ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹೊರತು ಎನ್ವೆಲಪ್ ಅಲ್ಲ. ಹಾಗೆಯೇ ಮಾತಾಡೋವಾಗಲೂ ಕೂಡ ನಾವು ಈ ತರಹ ಕೆಲವು ಹೇಳಬೇಕು ಅಂತಲ್ಲ, ಆ ರೀತಿ ಕೆಲವು ಸಂದರ್ಭಗಳಲ್ಲಿ ನಾವು ಉಚ್ಚಾರ ಮಾಡಿಬಿಡ್ತೀವಿ. ವೆಹಿಕ್ಯುಲರ್ ಟ್ರಾಫಿಕ್ ಜಾಸ್ತಿ ಆಗೋಯ್ತು ಬೆಂಗಳೂರಲ್ಲಿ. ವೆಹಿಕಲ್ ಅಲ್ಲ, ವಿಯಕಲ್. ನೀನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಬೇಕಾದ್ರೆ ವಿಯಕುಲರ್ ಟ್ರಾಫಿಕ್ ಈಸ್ ಆನ್ ದ ರೈಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಬೇಕು. ಸೊ ಇವಾಗ ಒಬ್ಬರು ವಿಯಕಲ್ ಅಂತ ಹೇಳಿದ್ರೆ ಎಲ್ಲ ನಂದೇ ತಪ್ಪಿರೋ ಹಾಗೆ ನೋಡ್ತಾರೆ. ವೆಹಿಕಲ್ ಹೇಳಿ 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 ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟು. ಅದರಿಂದ ಗೊತ್ತಿರೋರಾದರೂ ಹೇಳಬೇಕು ಬಲವಂತವಾಗಿ, ಆ ಕೇಳಿರೋರು ಇನ್ನು 10 ಜನಕ್ಕೆ ಹೇಳಬೇಕು. ಹಾಗಾದರೂ ಆ ಸ್ಪ್ರೆಡ್ ಆಗಲಿ ಅಂತ ರಂಗಪ್ರಿಯ ಸ್ವಾಮಿಗಳ ಮಾತನ್ನು ಉಚ್ಚಾರ ಮಾಡ್ತಾ ಇದ್ದೀನಿ, ನನ್ನ ಮಾತಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನೋಡಿ, ಮ್ಯಾನ್ ಟ್ರಾವೆಲ್ಸ್ ನಾಟ್ ಫ್ರಮ್ ಎರರ್ ಟು ಟ್ರೂತ್ ಬಟ್ ಫ್ರಮ್ ಟ್ರೂತ್ ಟು ಟ್ರೂತ್, ಫ್ರಮ್ ಲೋಯರ್ ಟ್ರೂತ್ಸ್ ಟು ಹೈಯರ್ ಟ್ರೂತ್. ಆತ್ಮನ್ ಇಸ್ ಟ್ರೂತ್ ಆಫ್ ಟ್ರೂತ್ಸ್, ಯು ಆರ್ ದಟ್. ಇದು ಸ್ವಾಮಿ ವಿವೇಕಾನಂದರು ಹೇಳಿರ್ತಕ್ಕಂಥ ಮಾತು. ಮನುಷ್ಯ ಸುಳ್ಳಿಂದ ಅಲ್ವಂತೆ ಸತ್ಯದ ಕಡೆಗೆ ಬರ್ತಾ ಇರೋದು. ಕೆಳಮಟ್ಟದ ಸತ್ಯದಿಂದ ಮೇಲ್ಮಟ್ಟದ ಸತ್ಯಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ಏನಾಯಿತು? ಪ್ರಾತಿಭಾಸಿಕ ಸತ್ತಿಂದ ವ್ಯಾವಹಾರಿಕ ಸತ್ತಿಗೆ ಬಂದು, ವ್ಯಾವಹಾರಿಕ ಸತ್ತಿಂದ ಪಾರಮಾರ್ಥಿಕ ಸತ್ತಿಗೆ ಹತ್ತಬೇಕು ಅಂತ ಸತ್ತಾ ತ್ರೈವಿಧ್ಯವನ್ನು ನಿಷೇಧ ಮುಖಾಂತರವಾಗಿ ಅವರು ಹೇಳ್ತಾ ಇರೋದು ನೋಡಿ. ಬ್ರಹ್ಮಣೋ ನಾಮ ಸತ್ಯಂ, ಛಾಂದೋಗ್ಯೋಪನಿಷತ್ತು 8:3-4. ತಸ್ಯೋಪನಿಷತ್ ಸತ್ಯಸ್ಯ ಸತ್ಯಮಿತಿ ಪ್ರಾಣಾವೈ ಸತ್ಯಂ ತೇಷಾಮೇವ ಸತ್ಯಂ ಸತ್ಯಮೇವ ಜಯತೆ. ಅದಕ್ಕೆ ಹೇಳ್ತಾರೆ ಪ್ರಧಾನವಾಗಿ, ಹೀ ಹೂ ಸ್ಟ್ರೈವ್ಸ್ ಫಾರ್ ಆಲ್ ದಿ 24 hours ಆಫ್ ದ ಡೇ ಫಾರ್ ಮೆಡಿಟೇಟಿಂಗ್ ಆನ್ ಟ್ರೂತ್, ವೆದರ್ ಈಟಿಂಗ್, ಡ್ರಿಂಕಿಂಗ್, ಸಿಟ್ಟಿಂಗ್, ಸ್ಲೀಪಿಂಗ್, ವಿಲ್ ಸರ್ಟನ್ಲಿ ಹ್ಯಾವ್ ಹಿಸ್ ಹೋಲ್ ಬೀಯಿಂಗ್ ಫಿಲ್ಡ್ ವಿತ್ ಟ್ರೂತ್. ಯಂಗ್ ಇಂಡಿಯಾ, ನವೆಂಬರ್ 20, 1921, ಗಾಂಧೀಜಿಯವರ ಮಾತು. Love and truth are two faces of the same coin, and both most difficult to practice, and the only thing worth living for. ಮೈ ಚೈಲ್ಡ್ ಅನ್ನೋ ಗ್ರಂಥದಲ್ಲಿ 53ನೇ ಪುಟದಲ್ಲಿ ಗಾಂಧೀಜಿಯವರು ಹೇಳ್ತಕ್ಕಂಥ ಮಾತು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮನ 2 ಲಕ್ಷಣಗಳಿರೋದು, ಸ್ವರೂಪ ಲಕ್ಷಣ, ತಟಸ್ಥ ಲಕ್ಷಣ ಅಂತ. ಸ್ವರೂಪ ಲಕ್ಷಣ ಯಾವುದು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಬ್ರಹ್ಮನಿಗಿರ್ತಕ್ಕಂತಹ ಸ್ವರೂಪ ಲಕ್ಷಣ. ಇನ್ನೊಂದು ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯ ವಿಸಂವಿಶಂತಿ ಅನ್ನೋದು ಸೃಷ್ಟಿ ಸ್ಥಿತಿ ಲಯ ಪ್ರತಿಪಾದಕವಾಗಿರ್ತಕ್ಕಂತಹ, ಬ್ರಹ್ಮ ವಿಷ್ಣು ಶಿವ ಪ್ರತಿಪಾದಕವಾಗಿರ್ತಕ್ಕಂತಹ, ಅಕಾರ ಉಕಾರ ಮಕಾರ ಪ್ರತಿಪಾದಕವಾಗಿರ್ತಕ್ಕಂಥ ಓಂಕಾರದ ಸಾಂಕೇತಿಕವಾಗಿರ್ತಕ್ಕಂಥ ಅರ್ಥ. ಆ ದೃಷ್ಟಿಯಿಂದನೇ ಸಿಂಬಲಿಸಮ್ ಈಸ್ ಸೀಯಿಂಗ್ ಇಮೇಜಸ್ ಇನ್ ವರ್ಡ್ಸ್ ಅಂತ ಆನಂದ್ ಕುಮಾರಸ್ವಾಮಿ ಡಿಫೈನ್ ಮಾಡ್ತಾನೆ. ಆನಂದ್ ಕುಮಾರಸ್ವಾಮಿ ಪ್ರಾಬಬ್ಲಿ 20th century ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಾಲರ್ಸ್. ಹಿ ನ್ಯೂ 16 ಲ್ಯಾಂಗ್ವೇಜಸ್. 30 ಪುಟ ಗ್ರಂಥ ಇದ್ದರೆ 60 ಪುಟ ಟಿಪ್ಪಣಿ ಇರುತ್ತೆ ಹಿಂದ್ಗಡೆ. ದಟ್ ಈಸ್ ದ ಸ್ಟೈಲ್ ಆಫ್ ಆನಂದ್ ಕುಮಾರಸ್ವಾಮಿ. ಮದರ್ ಇಂಗ್ಲೀಷು, ಫಾದರ್ ಸಿಲೋನೀಸು, ಅವನು ಇಂಡಿಯನ್ನು. ಆನಂದ್ ಕೆಂಟೀಶ್ ಕುಮಾರಸ್ವಾಮಿ, COO ಬರೆಯೋದು ಸ್ಪೆಲ್ಲಿಂಗು. ಸೊ 80 ಗ್ರಂಥಗಳು ಅವನಿರ್ತಕ್ಕಂಥ ಅಚ್ಚಾಗಿರೋದು. ಇನ್ನು ಅಚ್ಚಾಗಬೇಕಾಗಿರೋದು ಇನ್ನೊಂದು 89 ಇದೆ. 70 ವರ್ಷ ಬದುಕಿದ್ದ. 1887 to 1947. ವೆರಿ ಈಸಿ ಟು ರಿಮೆಂಬರ್. 1947 ನಮ್ಮ ಇಂಡಿಪೆಂಡೆನ್ಸ್ ಬಂದ ದಿವಸ ಅವನು ಇಂಡಿಪೆಂಡೆನ್ಸ್ ತೊಗೊಂಡ್ಬಿಟ್ಟ.
ಈ ದೇಶದಿಂದ. ಸೊ ಹಾಗಾಗಿ ಅಂತಹ ಆನಂದ ಕುಮಾರಸ್ವಾಮಿ ಟ್ರೂತ್ ಮೇಲೆ ಒಂದು ಬಹಳ ಒಳ್ಳೆ ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾನೆ. ಈ ಸತ್ಯ ಎಂಬತಕ್ಕಂಥದ್ದನ್ನು ನೋಡಿ ನಾವು ಇಟ್ಕೊಳ್ಳೋವಾಗ ಆತ್ಮಾನಾತ್ಮ ವಿವೇಕಂತೂ ಜ್ಞಾನ ಮಾಹುರ್ಮನೀಷಿಣಃ. ಸೊ ನಿಜವಾಗಿ ಯಾವುದು ಆತ್ಮ ಯಾವುದು ಅನಾತ್ಮ ಎಂಬುದಾಗಿ ತಿಳ್ಕೊಳ್ತಕ್ಕಂಥದ್ದೇ ನಿಜವಾಗಿರ್ತಕ್ಕಂತಹ ಸತ್ಯ. ಈ ಸತ್ಯವನ್ನು ನಾವು ತಿಳ್ಕೋಬೇಕಾಗಿರೋದು ಸದುಪಾಸ್ವ. ತೋಟಕಾಚಾರ್ಯರು ಶಂಕರ ಭಗವತ್ಪಾದರ 4 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯರು. ಆ ತೋಟಕಾಚಾರ್ಯರು ಶ್ರುತಿಸಾರ ಸಮುದ್ಧರಣ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದನ್ನು ಪೂಜ್ಯರಾಗಿರ್ತಕ್ಕಂಥ ರಂಗನಾಥ ಶರ್ಮರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಸದುಪಾಸ್ವ, ಸದ್ವಸ್ತುವನ್ನು ಉಪಾಸನೆ ಮಾಡು ಎಂಬತಕ್ಕಂಥದ್ದು ತೋಟಕಾಚಾರ್ಯರ ಸಂದೇಶ. ಮತ್ತೆ ದೃಷ್ಟ್ವಾ ಸತ್ಯಂ ವಾಚಿದಯಾನತೇಷು ಪಟುತ ಧರ್ಮಾರ್ಥ ಸಂರಕ್ಷಣೆ ಸೌಜನ್ಯಂ ಸುಜನೆ ಭೃಶಂ ವಿಮುಖತ ದುಷ್ಟೇಷು ಹಾಸ್ಯಾಬಲಾತ್ ಶಕ್ತಿ ಬ್ರಹ್ಮಣಿ ನಿಂದಿತೇಷು ವಿಷಯೇ ಸ್ವಾಸ್ಮಿನ್ ವಿರಕ್ತಿರ್ದೃಢ ಸ್ವಸ್ಮಾಮಿ ಮಮ ದೇಶಿಕ ತದಿತರೋ ನಾಮ್ನಾಪಿ ನಾಮ್ನಾಯತೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ದೇಶಿಕ ಮಂಜರಿ ಎಂಬತಕ್ಕಂಥ ಕೃತಿಯ 14ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಸತ್ಯಂ ವಾಚಿ, ಬಾಯಲ್ಲಿ ಯಾವಾಗಲೂ ಕೂಡ ಸತ್ಯವೇ ಬರಬೇಕು. ಅದಕ್ಕೆ ಹೇಳೋದು ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಪ್ರಿಯಂಚ ನಾನೃತಂ ಬ್ರೂಯಾತ್ ಏಷ ಧರ್ಮ ಸನಾತನಃ ಅಂತ. ಸತ್ಯ ಹೇಳೋರಿಗೆ ಯಾವತ್ತೂ ಭಯ ಇಲ್ಲ. ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಸುಳ್ಳು ಹೇಳೋರಿಗೆ ನೆನಪಿನ ಶಕ್ತಿ ಚೆನ್ನಾಗಿರಬೇಕು. ಏನು ಸುಳ್ಳು ಹೇಳಿದೆ ನೆನಪಿರಬೇಕಲ್ಲ, ಅದರಿಂದ ಬೆಳೆಸೋದಿಕ್ಕೆ. ಸತ್ಯ ಹೇಳೋರಿಗೆ ನೆನಪಿನ ಶಕ್ತಿ ಇರಬೇಕಾಗಿಲ್ಲ, ಯಾಕೆಂದರೆ ಅದು ಯಾವತ್ತೂ ಕೂಡ ಒಂದೇ ಇರುತ್ತೆ. ಇಲ್ಲಿ ಯಾರಾದರೂ ಲಾಯರ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಲ್ ಲಾಯರ್ಸ್ ಆರ್ ಪರ್ಫೆಕ್ಟ್ ಲಾಯರ್ಸ್, ಅದರ್ವೈಸ್ ದೇ ಕೆನಾಟ್ ಕಂಟಿನ್ಯೂ ಇನ್ ದರ್ ಪ್ರೊಫೆಷನ್. ಪ್ರೊಫೆಷನಲ್ ಹೆಜಾರ್ಡ್ಸ್ ಇದೆಲ್ಲ ಕೆಲವು ಒಂದೊಂದು ಪ್ರೊಫೆಷನ್ಗೆ ಒಂದೊಂದು ಹೆಜಾರ್ಡ್ ಇರುತ್ತೆ. ಆ ತರಹ ಸತ್ಯಂ ವಾಚಿ ದಯಾ ನತೇಷು ಪಟುತ, ಎಲ್ಲರಲ್ಲೂ ಕೂಡ ದಯೆ ತೋರಿಸ್ಬೇಕಪ್ಪ. ದಯೆಯೇ ಧರ್ಮದ ಮೂಲವಯ್ಯ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಧರ್ಮಕ್ಕೆ ಯಾವುದು ಮೂಲ ಅಂತ ಹೇಳಿದ್ರೆ ದಯೆ. ದಯಾವಾನ್ ಭವ. ದಯಾ ಶತಕ ಅಂತಲೇ ಒಂದು ಶತಕ ಇದೆ ವೇದಾಂತ ದೇಶಿಕರದು. ದಯೆ ಮೇಲೆ 100 ಶ್ಲೋಕ ಬರೆದಿಯಾರವರು. ಧರ್ಮಾರ್ಥ ಸಂರಕ್ಷಣೆ, ನಾವು ಯಾವುದನ್ನು ರಕ್ಷಣೆ ಮಾಡಬೇಕಾಗಿರೋದು ಧರ್ಮ ಅನ್ನ ಯಾವತ್ತೂ ಕೂಡ ಬಿಡಬಾರ್ದು. ಧರ್ಮ ಪ್ರೋಜ್ಜಿತ ಕೈತವಃ, DVG ಅವರ ಶ್ಲೋಕ ಧರ್ಮದ ಬಗ್ಗೆ ಇಲ್ಲಿದೆ, ಆಚೆ ಕಡೆ ನೋಡ್ಕೊಂಡು ಹೋಗೋವಾಗ ಗಣೇಶ್ ಅವರ ಭಾಷಾಂತರ ಕೆಳಗಡೆ ಇದೆ, ಕನ್ನಡದಲ್ಲಿ 2 ಓದಿ. ಸೊ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಧರ್ಮ ಎಂಬತಕ್ಕಂಥದ್ದು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಶ್ರೀಧರ ಸ್ವಾಮಿಗಳು ಧರ್ಮಧ್ವಜ ಅಂತ ಸ್ಥಾಪನೆ ಮಾಡಿದ್ದಾರೆ. ವರದಹಳ್ಳಿನಲ್ಲಿ ನೀವು ಹತ್ಕೊಂಡು ಹೋದರೆ ಅವರ ಸಮಾಧಿಯಿಂದ 1 ಮೈಲಿ ಮರಳಿನಲ್ಲಿ ನಡ್ಕೊಂಡು ಹೋಗಬೇಕು. ಅಲ್ಲಿ ಧರ್ಮಧ್ವಜ ಅಂತ ಇರತಕ್ಕಂಥದ್ದು. ಅಲ್ಲಿಗೆ ಯಾವ ವಾಹನವೂ ಹೋಗೋದಿಲ್ಲ. ಸೊ ನಡ್ಕೊಂಡೇ ಹೋಗಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಧರ್ಮ ಅನ್ನೋ ಪದವನ್ನು ನಾವು ಭಾಷಾಂತರ ಮಾಡೋಕ್ಕಾಗಲ್ಲ. ರಿಲಿಜನ್ನ, ಎಥಿಕ್ಸ, ಕೋಡ್ ಆಫ್ ಕಾಂಡಕ್ಟ, ವ್ಯಾಲ್ಯೂಸ, ಮೊರಾಲಿಟಿನ ಎಲ್ಲ ಸೇರಿಕೊಂಡ್ರೆ ಧರ್ಮ ಆಗೋದು. ಧಾರಣ ಧರ್ಮ ಇತ್ಯಾಹುಹು ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ಕಾಪಾಡಿದರೆ ಧರ್ಮವೂ ನಮ್ಮನ್ನು ಕಾಪಾಡುತ್ತೆ. ನಾನು ಹೊಡಿತೀನಿ ಅಂತ ಹೋದರೆ ನಾನು ಹೊಡೆಸ್ಕೋತೀನಿ ಅಷ್ಟೇ. ಅದಕ್ಕೆ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅಂತ PV ಕಾಣೆಯವರು ಬರೆದಾಗ ಅವರಿಗೆ ಮಹಾಮಹೋಪಾಧ್ಯಾಯ ಬಿರುದು ಸಿಕ್ತು ಆ ಒಂದು ಗ್ರಂಥಕ್ಕೆ. ಎಂತಹ ಶ್ರೇಷ್ಠವಾಗಿರೋ ಗ್ರಂಥ ಅಂದರೆ 4000 ಪುಟ ಬರೆದಿದ್ದಾರೆ. ಧರ್ಮ ಅನ್ನೋ ಒಂದು ಶಬ್ದಕ್ಕೆ ಅರ್ಥ 4000 ಪೇಜಸ್ ಆಫ್ ಇನ್ಫಾರ್ಮೇಷನ್ ಆನ್ 1 ವರ್ಡ್ ಧರ್ಮ. ಅದು ಮುಖ್ಯವಾಗಿ ಧರ್ಮ ಅಂದರೆ ಏನು ಅಂತ ನಾವು ಅರ್ಥಕೋಬೇಕಾದ್ರೆ ಆಪದ್ಧರ್ಮ ಈ ರೀತಿಯಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. 1952ರಲ್ಲಿ ಆ ಗ್ರಂಥ ಪ್ರಕಟ ಆಗಿ 54ರಲ್ಲಿ ದಿಲ್ಲಿಯಿಂದ ಅವರಿಗೆ ಆ ಪುರಸ್ಕಾರ ಲಭಿಸಿತು. ಸೊ ಈ ದೃಷ್ಟಿಯಿಂದ ಧರ್ಮ ಎಂಬತಕ್ಕಂಥದ್ದು ಯಾವತ್ತೂ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಯಥೋ ಧರ್ಮ ತಥೋ ಜಯ, ಮಹಾಭಾರತದ ಸಾರ. ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರುತ್ತೆ. ಅದಕ್ಕೆ ನೋಡಿ ಧರ್ಮರಾಯ ಯುದ್ಧ ಮಾಡಬೇಕಾಗಿಲ್ಲ, ಅವನು ಇದ್ದರೆ ಸಾಕು ಅಲ್ಲಿ ಜಯ ಅನ್ನೋದು. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮನ ಶ್ರೀರಕ್ಷೆ ಇದೆ ಹಿಂದೆ. ಯಾರಿಗೆ ಶ್ರೀಕೃಷ್ಣ ಪರಮಾತ್ಮನ ಶ್ರೀರಕ್ಷೆ ಇದೆಯೋ ಅವ್ರಿಗೆ ಯಾರು ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳೋದು ಕೃಷ್ಣಾತ್ ಪರಂ ಕಿಮಪಿ ದೈವಂ ಅಹಂ ನ ಜಾನೆ. ಕೃಷ್ಣನಿಗಿಂತ ದೊಡ್ಡ ದೇವರನ್ನೇ ನಾನು ನೋಡಲಿಲ್ಲ. ಕೃಷ್ಣ ಅಂತೇನು ಕರ್ಷಯತಿ ಇತಿ ಕೃಷ್ಣ. ನೋಡಿ ಎಲ್ಲರನ್ನೂ ತನ್ನ ಕಡೆ ಸೆಳ್ಕೋತಾನೆ ನೋಡಿ. ಅದಕ್ಕೆ ಕೃಷ್ಣ ಪರಮಾತ್ಮ ಅಂತ ಹೇಳೋದು. ಅಧರಂ ಮಧುರಂ ಮದನಂ ಮಧುರಂ ನಯನಂ ಮಧುರಂ ಹಸಿತಂ ಮಧುರಂ ಮಧುರಾಧಿಪತೆ ಅಖಿಲಂ ಮಧುರಂ. ಎಲ್ಲಿ ಕೊನೆ ಮೊದಲು ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ತುಟಿ ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ಮೂಗು ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ ಕೃಷ್ಣನಿಗೆ ಸಂಬಂಧಪಟ್ಟಿದ್ದು. ಅದಕ್ಕೆ ಹೇಳೋದು ಕೃಷ್ಣ ಎಂಬತಕ್ಕಂಥದ್ದು ಅತ್ಯಂತ
ಪವಿತ್ರವಾಗಿರ್ತಕ್ಕಂಥ ಪೂರ್ಣಾವತಾರ. ಮಿಕ್ಕಿದ್ದೆಲ್ಲ ಅವತಾರಗಳು ಸರಿ ದಶಾವತಾರದಲ್ಲಿ, ಆದರೆ ಪೂರ್ಣಾವತಾರ ಅನ್ನೋ ಹೆಸರಿಗೆ ಲಾಯಕ್ಕಾಗಿರೋದು ಕೃಷ್ಣಾವತಾರ ಮಾತ್ರವೇ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಶಕ್ತಿ ಬ್ರಹ್ಮಣಿ ನಿಂದಿತೇಷು ವಿಷಯೇ. ಸೊ ಆ ಬ್ರಾಹ್ಮೀ ಸ್ಥಿತಿಯಲ್ಲಿ ನಾವು ಯಾವಾಗಲೂ ಕೂಡ ಬ್ರಹ್ಮಾಕಾರವಾಗಿ ಯೋಚನೆ ಮಾಡ್ತಾ ಇದ್ದರೆ ಆಂತರಿಕ ಶಕ್ತಿಯನ್ನು ಭಗವಂತನೇ ನಮಗೆ ತುಂಬುತ್ತಾನೆ ಅಂತ. ಅದಕ್ಕೆ ನಮ್ಮಲ್ಲಿರೋದು ಯದ್ಭಾವಂ ತದ್ಭವತಿ. ನಾವು ಯಾವ ರೀತಿ ಭಾವನೆ ಮಾಡಿಕೊಂಡ್ರೆ ನಮಗೆ ಆ ರೀತಿಯಾಗಿ ಅದು ಸಿದ್ಧಿಸತ್ತೆ. ನಾನು ಒಳ್ಳೆಯವನಾಗಿದ್ದರೆ ಲೋಕದಲ್ಲಿ ನನಗೆ ಯಾರು ಕೆಟ್ಟವರೇ ಕಾಣಲ್ಲ. ನಾನೇ ಕಳ್ಳ ಆಗಿದ್ದರೆ ಅವನು ಯಾವಾಗ ನನ್ನ ಜೋಬ್ ಹರಿತಾನೋ ಅಂತ ಆ ಕಡೆನೇ ಗಮನ ಇರುತ್ತೆ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸಿ ಅನ್ಯತ್, ವಚಸಿ ಅನ್ಯತ್, ಕರ್ಮಣಿ ಅನ್ಯತ್ ದುರಾತ್ಮನಾಂ. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಏನು ಅಂದ್ಕೊಂಡ್ರೆ ಆ ರೀತಿ ಮಾತಾಡಬೇಕು, ಮಾತಾಡಿದ್ದನ್ನು ನಡೆಸಬೇಕು, ಇಲ್ಲದೆ ಹೋದರೆ ಪ್ರಯೋಜನಕ್ಕೆ ಬರಲ್ಲ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಮಾತಾಡೋರೇನೋ ತುಂಬ ಜನ ಇದ್ದಾರೆ, ಆದರೆ ಅನುಷ್ಠಾನದಲ್ಲಿ ಇರ್ತಕ್ಕಂಥವ್ರಿಲ್ಲ. ಅದೇ ಬಂದಿರೋದು. ವೇದಾಂತಕ್ಕೆ ಬೇಕಾಗಿರೋದೇ ಅನುಷ್ಠಾನ, ಅನುಭವಗಮ್ಯ ವೇದಾಂತ. ಅದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಅನುಭವಗಮ್ಯ ವೇದಾಂತ ಅಂತಲೇ ಒಂದು ಗ್ರಂಥವನ್ನು ಲೋಕಕ್ಕೆ ಕೊಟ್ಟಿದ್ದಾರೆ. ಅನುಭವಾವಸಾನತ್ವ ಶಾಸ್ತ್ರಾಣಾಂ ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಅನುಭವವನ್ನು ಹೇಳಕ್ಕೆ ಹೊರಟಿರ್ತಕ್ಕಂಥದ್ದು. ಆಚಾರ್ಯ ಶಂಕರರ ಭಾಷೆಯಲ್ಲಿ ನೀವು ತೆಗೆದು ನೋಡಿದರೆ 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ತಣ್ಣಗಿದೆ ಅಂತ ಹೇಳಿದ್ರು ಕೂಡ ನಿನ್ನ ಅನುಭವಕ್ಕೆ ಏನಪ್ಪ ಬರ್ತಾ ಇದೆ? ಹತ್ರ ಹೊರಕೊಳ್ಳೆ ಕೈ ಸುಡುತ್ತೋ ಇಲ್ವೋ? ಅದಕ್ಕೆ ಅವ್ರು ಕೊಡ್ತಕ್ಕಂಥ ಉದಾಹರಣೆ ಅಗ್ನಿ ಶೀತಃ ಇತಿ ಶ್ರುತಿಶತೇನಾಪಿ ಅಭ್ಯುಪಗಂತು ನ ಶಕ್ಯತೆ. 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದ್ರೂ ಕೂಡ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೆ ಏನು ಬರ್ತಾ ಇದೆ? ನನಗೆ ಹಸುವಾದಾಗ ನಾನು ಊಟ ಮಾಡಬೇಕೆ ಹೊರತು ಪತ್ತಿ ಶ್ರೀಧರ ಅವರು ಪತ್ತಿ ಪಾಂಡುರಂಗ ಅವರು ಊಟ ಮಾಡಿ ನನ್ನ ಹಸು ಹೋದ್ರಿಂದ ಹೋಗುತ್ತಾ? ಸೊ ಆ ದೃಷ್ಟಿಯಿಂದ ಅವರವರಿದಕ್ಕೆ ಅವರವರೇ ಪ್ರಯತ್ನ ಮಾಡಬೇಕು. ಸ್ವೇನೈವ ಯತ್ನ ಕರ್ತವ್ಯ ಗುರು ಮಾರ್ಗದರ್ಶಕ. ಅದಕ್ಕೆ ನಮ್ಮಲ್ಲಿರೋದು ಪ್ರಯತ್ನ ನಾವು ಮಾಡಬೇಕು. ಗುರು ಮಾರ್ಗದರ್ಶನ ಮಾಡಬಲ್ಲ, ಆ ಕಡೆ ಹೋಗಪ್ಪ ಅಂತ ಹೇಳ್ಬೋದು ಅಷ್ಟೇ ಹೊರತು ಬಲವಂತವಾಗಿ ಏನು ಮಾಡೋಕ್ಕಾಗಲ್ವಲ್ಲ. ನೀನು ಕುದುರೆನ ನದಿ ತನಕ ಕರ್ಕೊಂಡು ಹೋಗ್ಬೋದು, ನಾನು ನೀರು ಕುಡಿಯಲ್ಲ ಅಂತ ಮಕ ಈ ಕಡೆ ತಿರ್ಸ್ಕೊಂಡ್ಬಿಟ್ರೆ ಕಚ್ಚಿಚ್ಚಿಕ್ಬಿಟ್ಟು ಬಲವಂತವಾಗಿ ಕುಡಿಸೋಕ್ಕಾಗಲ್ಲ. ಆ ದೃಷ್ಟಿಯಿಂದ ನಾವು ಮಾಡೋ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗತ್ತೆ. ಯಾವಾಗಲೂ ಕೂಡ ಭಗವಂತ ಮೇಲೆ ಸಂಪೂರ್ಣವಾಗಿರೋ ಭರವಸೆ ಇಟ್ಟು, ಸಂಪೂರ್ಣವಾಗಿರೋ ಭರವಸೆ. ಆಗ ಹೋಗಲಿ, ಆದರೆ ಆಯಿತು ಹೋದರೆ ಹೋಯಿತು ಅಂತಲ್ಲ. ಹಾಗಾಗ್ಬಿಟ್ರೆ ಏನಾಗುತ್ತೆ? ಕುಮಾರಿಲ ಭಟ್ರ ಜೀವನ ತರಹ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಕಥೆನೇ ಅದು, ಶಂಕರ ದಿಗ್ವಿಜಯದಲ್ಲಿ ಬರ್ತಕ್ಕಂಥದ್ದು. ಕುಮಾರಿಲ ಭಟ್ಟರು ಬೌದ್ಧ ದರ್ಶನವನ್ನು ಖಂಡನೆ ಮಾಡೋದಕ್ಕೋಸ್ಕರ ಬೌದ್ಧರ ಹತ್ರ ಹೋಗಿ ಸಮಗ್ರವಾಗಿರೋ ಬೌದ್ಧ ಸಿದ್ಧಾಂತವನ್ನು ಅಧ್ಯಯನ ಮಾಡ್ತಾರೆ. ಕೊನೆಗೆ ಅವ್ರಿಗೆ ಗೊತ್ತಾಗತ್ತೆ ಇವ್ರು ನಮ್ಮನ್ನು ಖಂಡನೆ ಮಾಡೋಕ್ಕೆ ಬಂದಿರತಕ್ಕಂಥವರೇ ಹೊರತು ಮಂಡನೆ ಮಾಡೋಕ್ಕಲ್ಲ ಅಂತ. ಬೆಟ್ಟದ ತುಟ್ಟದಿಂದ ಅವ್ರು ಕೆಳಗೆ ತಳ್ತಾರೆ ಕುಮಾರಲ ಭಟ್ರನ್ನು. ಆಗ ಕುಮಾರಲ ಭಟ್ರು ಭಗವಂತ ಇದ್ದಿದ್ದೇ ಆದರೆ ನನ್ನನ್ನು ಕಾಪಾಡಲಿ ಅಂತ ಕೆಳಗೆ ಬೀಳ್ತಾರೆ. ಒಂದು ಕಣ್ಣು ಹೋಗುತ್ತೆ. ಯಾಕೆ? ಭಗವಂತ ಇದ್ದಿದ್ದೇ ಆದರೆ ಅಂತ ಭಗವಂತನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ್ರಿಂದ. ಭಗವಂತ ಕಾಪಾಡು ಅಂತ ಬಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ. ಭಗವಂತ ಇದ್ದಿದ್ದೇ ಆದರೆ ಅಂತ ಕೇಳಿದ್ದಕ್ಕೋಸ್ಕರ ವಿತ್ ಹಾಫ್ ಕಾನ್ಫಿಡೆನ್ಸ್ ಒಂದು ಕಣ್ಣು ತೆಗೆದುಬಿಟ್ಟು ಭಗವಂತ ಇದೀನಿ ಅಂತ ತೋರಿಸ್ದ. ಆವಾಗ ಶಂಕರಾಚಾರ್ಯರು ಅವ್ರ ಹತ್ರ ವಾದಕ್ಕೆ ಹೋಗೋದು. ಸ್ವತಃ ಪ್ರಮಾಣಂ ಪರತ ಪ್ರಮಾಣಂ ಕೀರಾಂಗನ ಯತ್ರ ಗಿರಂ ಗಿರಂತಿ ತದ್ವಿದ್ಯ ಮಂಡನ ಪಂಡಿತಸ್ಯ ಗೇಹಂ. ಆವಾಗ ಹೇಳ್ತಾರಪ್ಪ, ನನ್ನ ಜೀವನ ಆಗೋಯ್ತು, ನನ್ನ ಶಿಷ್ಯ ಇದ್ದಾನೆ ಮಂಡನ ಮಿಶ್ರ ಅಂತ, ಅವನ ಹತ್ರ ಹೋಗಿ ವಾದ ಮಾಡು, ಅವನು ನಿನಗೆ ಉತ್ತರ ಕೊಡ್ತಾನೆ ಅಂತ. ಅವ್ರ ಮನೆಗೆ ಹೋದರೆ ತನ್ನ ತಂದೆ ಶ್ರಾದ್ದ ಮಾಡ್ತಾ ಇರ್ತಾರೆ. ಮಂಡನ ಮಿಶ್ರು ಹೇಳ್ತಾರೆ, ಸ್ವಲ್ಪ ಹೊತ್ತು ಕಾದರೆ ಅನ್ನ ಭಿಕ್ಷೆ ಕೊಡ್ತೀನಿ ಅಂತ. ಇವ್ರು ಹೇಳ್ತಾರೆ, ಅನ್ನ ಭಿಕ್ಷೆಗಲ್ಲ ನಾನು ಬಂದಿರೋದು, ವಾದ ಭಿಕ್ಷೆಗೋಸ್ಕರ ಅಂತ. ಅವಾಗ ಯಾರು ಜಡ್ಜ್ ಮಾಡೋದು? ಉಭಯ ಭಾರತಿ ಮಂಡನ ಮಿಶ್ರರ ಮಡದಿ, ಆಕೆನೇ ನಿರ್ಣಾಯಕ ಸ್ಥಾನದಲ್ಲಿ ಕೂತ್ಕೋತಾಳೆ. ಆಗಿನ ಕಾಲದಲ್ಲಿ ಗಾರ್ಗಿ, ಮೈತ್ರೇಯಿ ಅವರೆಲ್ಲ ಬ್ರಹ್ಮವಾದಿನಿಯರು. ಗಂಡನ ಜೊತೆಗೇನೆ ಇಂಟೆಲೆಕ್ಚುಯಲ್ ಆಗಿ ಡಿಸ್ಕಸ್ ಮಾಡಿ ಆ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಪೋಸ್ ಮಾಡ್ತಕ್ಕಂಥ ಆಂತರಿಕ ಶಕ್ತಿ ಉಳ್ಳಂಥ ಧೀರ ವೀರ ಆದರ್ಶ ಮಹಿಳೆಯರಿಗೆ ಭಾರತ ಜನ್ಮ ಕೊಟ್ಟಿದೆ ಅನ್ನೋದನ್ನು ನಾವು ಮರಿಬಾರ್ದು ಯಾವಾಗಲೂ ಕೂಡ. ಆವಾಗಲೂ ಕೂಡ ಆ ಸಮಾನತೆ ಎಂಬತಕ್ಕಂಥದ್ದು ಇತ್ತು. ಆಗಿನ ಕಾಲದಲ್ಲೂ ಕೂಡ ಆ ಆತ್ಮ ವಿಷಯಕವಾಗಿ ಬ್ರಹ್ಮ ವಿಷಯಕವಾಗಿ ಮಂಡನೆ ಮಾಡ್ತಾ ಇರ್ತಕ್ಕಂಥ, ನಾನು ಆಮೇಲೆ ಬರ್ತೀನಿ, ಪ್ರಾಯಶಃ ಇವತ್ತಾಗದೆ ಹೋದರೆ ನಾಳೆ ಉಪನ್ಯಾಸದಲ್ಲಿ ಕವರ್ ಮಾಡ್ತೀನಿ ಅದನ್ನು. ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ದೃಷ್ಟೇಶು ಯಾಸ್ಯಾಭವತ್ ಶಕ್ತಿ ಬ್ರಹ್ಮಣಿ ಸ್ವಸ್ವಾಮಿ ಮಮ ದೇಶಿಕಃ. ಸೊ ಇಂತಹ ದೇಶಿಕರು ನನ್ನನ್ನು ಕಾಪಾಡಲಿ. ವಿಶಿಷ್ಟಾದ್ವೈತ ವೇದಾಂತದಲ್ಲಿ ದೇಶಿಕ ಅನ್ನೋದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಅರ್ಥ ಇದೆ. ರಂಗಪ್ರಿಯ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವರದ ದೇಶಿಕಾಚಾರ್. ಅವರ ಪೂರ್ವಾಶ್ರಮದ ತಮ್ಮನ ಹೆಸರು ದೇಶಿಕಾಚಾರ್. ನ್ಯಾಷನಲ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ಕೆಮಿಸ್ಟ್ರಿ ಪ್ರೊಫೆಸರ್ ಅವರು. ಸೊ ಅದರಿಂದ ದೇಶಿಕ ಎಂಬತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಮಾತು. 3 ಅಕ್ಷರ ಇದೆ, ದೇ ಶಿ ಕ.
ದೇವತಾ ರೂಪಧಾರಿತ್ವಾತ್ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ದೇಶಿಕ ಶಬ್ದಕ್ಕಿರ್ತಕ್ಕಂಥ ಲಕ್ಷಣ ದೇವತಾ ರೂಪಧಾರಿತ್ವ, ಸಾಕ್ಷಾತ್ ಭಗವಂತನೇ ಧರಿಗಿಳಿತಾನೆ. ಯಾಕೆ? ಶಿಷ್ಯಾನುಗ್ರಹ ಕಾರಣಾತ್, ಶಿಷ್ಯನ ಮೇಲಕ್ಕೆ ಆಧ್ಯಾತ್ಮಿಕವಾಗಿ ಎತ್ತೋದಿಕ್ಕೆ. ಅದಕ್ಕೆ ಜೆ ಕೃಷ್ಣಮೂರ್ತಿ ಒಂದು ಕಡೆ ಬರೀತಾರೆ, ಇಫ್ ಮ್ಯಾನ್ ಟ್ರೈಸ್ ಟು ಅಸೆಂಡ್ 1 ಸ್ಟೆಪ್ ಟುವರ್ಡ್ಸ್ ಗಾಡ್, ಗಾಡ್ ಡಿಸೆಂಡ್ಸ್ ಡೌನ್ 7 ಸ್ಟೆಪ್ಸ್ ಅಂತ. ನೀವು 1 ಹೆಜ್ಜೆ ಹತ್ತಕ್ಕೆ ಪ್ರಯತ್ನ ಪಟ್ಟರೆ ಸಾಕು ಭಗವಂತನ ಹತ್ರ, ಭಗವಂತ 7 ಹೆಜ್ಜೆ ದಡದಡ ಅಂತ ತಿಳ್ಕೊಂಬಂದು ನಿಮ್ಮನ್ನು ಮೇಲೆ ಕೆತ್ತಾನೆ ಅಂತ. ಅದಕ್ಕೆ ನಮಗೆ ಆರೋಹಣ, ಅವನಿಗೆ ಅವರೋಹಣ. ಸೊ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಶಿಷ್ಯ ಅನುಗ್ರಹ ಕಾರಣಾತ್. ಕಾಳಿದಾಸ ಹೇಳ್ತಾನೆ, ಗುರು ಅಂದರೆ ಹೇಗಿರಬೇಕು ಅಂದರೆ, ಕೆಲವು ಚೆನ್ನಾಗಿ ಓದ್ಕೊಂಡಿರ್ತಾರಂತೆ, ಆದರೆ ಶಿಷ್ಯ ಕಾಳಜಿ ಇರೋದಿಲ್ಲ. ಇನ್ನು ಕೆಲವರಿಗೆ ಶಿಷ್ಯ ಕಾಳಜಿ ಇರುತ್ತಂತೆ, ಓದೇ ಇರಲ್ಲ. ಅವರಿಬ್ಬರೂ ಕೂಡ ಒಳ್ಳೆ ಗುರುಗಳಲ್ಲ. ಶ್ಲಿಷ್ಟಾಕ್ರಿಯಾ ಕಸ್ಯಚಿದಾತ್ಮ ಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯ ಉಭಯಂ ಸಾಧು ಸ ಶಿಕ್ಷಕಾಣ ಧುರಿ ಪ್ರತಿಷ್ಠಾಪಯಿತವ್ಯ ಏವ. ಮೊದಲನೇ ಅಂಕ 14ನೇ ಶ್ಲೋಕ, ಮಾಲವಿಕಾಗ್ನಿ ಮಿತ್ರ ನಾಟಕ, ಕಾಳಿದಾಸನ ಲೇಖನಿಯಿಂದ ಹೊರಹೊಮ್ಮಿರತಕ್ಕಂಥ ಮೊದಲನೆಯ ಅಪಕ್ವವಾಗಿರ್ತಕ್ಕಂತಹ ನಾಟಕ. ಶಾಕುಂತಲದಲ್ಲಿ ಎಷ್ಟು ಪಕ್ವ ಆಯಿತೋ ಇಲ್ಲಿ ಅಷ್ಟೇ ಅಪಕ್ವವಾಗಿರ್ತಕ್ಕಂಥ ಶೈಲಿ ಕಾಳಿದಾಸಂದು. ಆಗ್ತಾನೆ ಬರೆಯೋಕ್ಕೆ ಶುರು ಮಾಡಿದ್ದಾನೆ. ಆ ದೃಷ್ಟಿಯಿಂದ ಅವನೇ ಹೇಳ್ಕೊತಾನೆ, ಭಾಸ, ಸೌಮಿಲ್ಲ, ಕವಿಪುತ್ರ ಮುಂತಾದಂಥ ಪ್ರಖ್ಯಾತವಾಗಿರ್ತಕ್ಕಂಥ ಋಷಿಗಳು, ಕವಿಗಳು, ಪುಂಗವರು ಇರುವಾಗ ನನ್ನ ಗ್ರಂಥವನ್ನು ಯಾರು ತಾನೇ ಮೆಚ್ತಾರೆ ಅಂತ ತನ್ನ ಬಗ್ಗೆ ತಾನೇ ಶಂಕೆಯನ್ನು ವ್ಯಕ್ತಪಡಿಸ್ಕೋತಾನೆ ಪ್ರಾರಂಭದಲ್ಲಿ. ತದಿದಂ ಪ್ರತಿತ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವೇಹೇ ಕಾಳಿದಾಸಸ್ಯ ಕೃತೌ ಕಥಂ ವಿದುಷಾಂ ಬಹುಮಾನಃ. ನಾಟಕ ಶುರುವಾಗೋದೇ ಹಾಗೆ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನನ್ನ ಲಿಮಿಟೇಷನ್ಸ್ ನನಗೆ ಅರ್ಥ ಆಗಿಬಿಟ್ರೆ, ದಟ್ಸ್ ದ ಫಸ್ಟ್ ಮಾರ್ಕ್ ಆಫ್ ಒನ್ಸ್ ವಿಸ್ಡಮ್. ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗ್ಬಿಟ್ರೆ ಆವಾಗ ಸರಿಯಾದ ಮಾರ್ಗದಲ್ಲಿ ನಾವಿದ್ದೀವಿ ಅಂತ. ನಾಹಂ ಮನ್ಯೇ ಸುವೇದೇತಿ ನೋನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೋನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಅದಕ್ಕೆ ಕೇನೋಪನಿಷತ್ತಲ್ಲಿ ಆ ಮಾತು ಬಂದಿರತಕ್ಕಂಥದ್ದು. ರಷ್ಯಾ ದೇಶದಲ್ಲಿ ಒಂದು ನಾಣ್ಣುಡಿ ಇದೆ, ಟ್ರೂತ್ ವಿಲ್ ಬಿ ಔಟ್ ಈವನ್ ಇಫ್ ಯು ಬರಿ ಟ್ರೂತ್ ಇನ್ ಎ ಗೋಲ್ಡನ್ ಕಾಫಿನ್ ಅಂತ. ನೀನು ಭದ್ರವಾಗಿ ಬೀಗ ಹಾಕಿಟ್ಟಿದ್ರೂ ಕೂಡ ಸತ್ಯ ತಾನೇ ತಾನಾಗಿ ಆಚೆ ಬಂದೇ ಬರುತ್ತೆ. ಯಾರನ್ನೂ ಕೂಡ ಸತ್ಯವನ್ನು ಮುಚ್ಚಿಡೋದಕ್ಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಸೌಂದರ್ಯವೇ ಸತ್ಯ, ಸತ್ಯವೇ ಸೌಂದರ್ಯ. ನಿಮ್ಮಲ್ಲಿ ಎಷ್ಟು ಜನ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಗೊತ್ತಿದ್ದರೆ ರಿವಿಷನ್ನು, ಗೊತ್ತಿಲ್ಲದೆ ಹೋದರೆ ಗೊತ್ತು ಮಾಡಿಕೊಳ್ಳಿ. ಎಸ್.ಎಲ್. ಭೈರಪ್ಪನವರ PhD ಥೀಸಿಸು ಸತ್ಯ ಮತ್ತು ಸೌಂದರ್ಯ ಅಂತ. ಅದರ ಮೇಲೆ ಅವರು PhD ಥೀಸಿಸ್ ಮಾಡಿರೋದು. ಹಿ ವಾಸ್ ಎ ಪ್ರೊಫೆಸರ್ ಆಫ್ ಫಿಲಾಸಫಿ. ಅದನ್ನು ಮರಿಬಾರ್ದು. ನಾವು ಕನ್ನಡ ಕಾದಂಬರಿಕಾರರು ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ ಹೊರತು ಭೈರಪ್ಪನವರನ್ನು ಅವರು ಬರೀತಕ್ಕಂಥ ಒಂದೊಂದು ಕಾದಂಬರಿಗೂ ಕೂಡ ಫಿಲಾಸಾಫಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಅವರು ಫಿಲಾಸಫಿ ಟೀಚ್ ಮಾಡ್ತಾಯಿದ್ರು, ಬೋತ್ ಇಂಡಿಯನ್ ಫಿಲಾಸಫಿ ಆ್ಯಂಡ್ ವೆಸ್ಟರ್ನ್ ಫಿಲಾಸಫಿ. ಅದಕ್ಕೇ ಆ ಒಂದು ಆಂತರಿಕವಾಗಿರ್ತಕ್ಕಂಥ ಶಕ್ತಿ ಅನ್ನೋದು ಬಂದಿರತಕ್ಕಂಥದ್ದು. ಟ್ರೂತ್ ಈಸ್ ಬ್ಯೂಟಿ, ಬ್ಯೂಟಿ ಟ್ರೂತ್. ಕೀಟ್ಸ್ ಹೇಳ್ತಾನೆ ಓಡ್ ಅಂಡ್ ಅಗ್ರೀಷನ್ನಲ್ಲಿ. ನಮ್ಮಲ್ಲಿ ಅದೇ ಹೇಳಿರ್ತಕ್ಕಂಥದ್ದು ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದು ಸುಂದರ. ಆ ದೃಷ್ಟಿಯಿಂದನೇ ಸೌಂದರ್ಯ ಅಂದರೆ ಬಾಹ್ಯ ಸೌಂದರ್ಯ ಅಲ್ಲ, ಅದು ಹೋಗ್ಬಿಡತ್ತೆ. ಬೇಕಾಗಿರೋದು ಆಂತರಿಕ ಸೌಂದರ್ಯ, ಅದು ಯಾವಾಗಲೂ ಕೂಡ ಇರತಕ್ಕಂಥದ್ದು. ಇನ್ ದ ಮೌಂಟನ್ಸ್ ಆಫ್ ಟ್ರೂತ್ ಯು ನೆವರ್ ಕ್ಲೈಂಬ್ ಇನ್ ವೇನ್. ನೀಚೆ ಎಂಬತಕ್ಕಂತಹ ಪಾಶ್ಚಾತ್ಯ ಫಿಲಾಸಫರ್ ಹೇಳ್ತಾನೆ, ಇನ್ ದ ಮೌಂಟನ್ಸ್ ಆಫ್ ಟ್ರೂತ್ ಯು ನೆವರ್ ಕ್ಲೈಂಬ್ ಇನ್ ವೇನ್. ಯಾವತ್ತೂ ಕೂಡ ನೀನು ಆ ಸತ್ಯ ಎಂಬತಕ್ಕಂಥ ಪರ್ವತಾರೋಹಣ ಮಾಡ್ತಾ ಇರುವಾಗ ನಿಷ್ಫಲತೆ ಅನ್ನೋದು ನಿನಗುಂಟಾಗೋದೇ ಇಲ್ಲ. ಯಾವಾಗಲೂ ಕೂಡ ನಿನ್ನ ಗೆದ್ದೇ ಗೆಲ್ತೀಯ ಎಂಬತಕ್ಕಂಥ ಮಾತು. ಇಟಲಿ ದೇಶದಲ್ಲಿ ಒಂದು ಪ್ರಾವರ್ಬ್ ಇದೆ, 1,000 ಪ್ರಾಬಬಿಲಿಟೀಸ್ ಡು ನಾಟ್ ಮೇಕ್ 1 ಟ್ರೂತ್. ಅದೆಷ್ಟಾದರೂ ಪ್ರಾಬಬಿಲಿಟಿನೇ ಅಷ್ಟೇ ಹೊರತು ದಟ್ಸ್ ನಾಟ್ ದ ಟ್ರೂತ್. ಅದಕ್ಕೆ ನೋಡಿ, ಸೈನ್ಸ್ ಅವರು ಇದಮಿತ್ತಮ್ ಅಂತ ಹೇಳೋದೇ ಇಲ್ಲ. ಈಗ ನನ್ನ ಎಕ್ಸ್ಪೆರಿಮೆಂಟಲ್ಲಿ ಈ ಇನ್ಫರೆನ್ಸಿಗೆ ಬಂದಿದ್ದೀನಿ, ನಾಳೆ ಚೇಂಜ್ ಆಗ್ಬೋದು ಅಷ್ಟೇ. ಸೊ ಆ ದೃಷ್ಟಿಯಿಂದ ಇಟ್ಸ್ ಆಲ್ ಫ್ಲೆಕ್ಸಿಬಲ್, ಇಟ್ಸ್ ಗೋಯಿಂಗ್ ಟು ಚೇಂಜ್ ಫ್ರಮ್ ಡೇ ಟು ಡೇ. ಇಲ್ಲದೆ ಹೋದರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆದಮೇಲೆ ಇನ್ನೊಂದು ಥಿಯರಿ ಯಾಕೆ ಬರಬೇಕಾಯಿತು? ಅದೇ ಶಾಶ್ವತವಾಗಿ ನಿಂತು ಬಿಡಬೇಕಾಗಿತ್ತು. ಪಾರ್ಟಿಕಲ್ ಥಿಯರಿ ಆದಮೇಲೆ ನಮ್ಮಲ್ಲಿ ಅದನ್ನೇ ಏನ್ಷಂಟ್ ಇಂಡಿಯನ್ ಥಿಯರಿನಲ್ಲಿ ಹೇಳಿಲ್ವಾ? ಪಾರ್ಟಿಕಲ್ ಥಿಯರಿನ ಜಾಲ ಸೂರ್ಯ ಮರೀಚಿಷ್ಟಂ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ ತಸ್ಯ ಷಷ್ಠಸ್ತು ಯೋ ಭಾಗಃ ಪರಮಾಣುಸ್ಸ ಉಚ್ಯತೆ. ಬರೋ ತಿಂಗಳು 16ನೇ ತಾರೀಕು MES ಕಾಲೇಜಲ್ಲಿ ಇಂಡಿಯನ್ ಕಾಸ್ಮಾಲಜಿ ಅಂತ ಒಂದು ಸೆಮಿನಾರ್ ಇದೆ. ಅಲ್ಲಿ ಈ ಥರ ವಿಷಯಗಳೆಲ್ಲ ಡಿಸ್ಕಸ್ ಆಗುತ್ತೆ, ಇಲ್ಲಿ ಬೇಡ. ಸೊ ಆ ದೃಷ್ಟಿಯಿಂದ ರಾದರ್ ದ್ಯಾನ್ ಲವ್, ಮನಿ, ಫೇಮ್, ಗಿವ್ ಮಿ ಟ್ರೂತ್. ತೋರೋ ಹೇಳ್ತಾನೆ, ನನಗೆ ಪ್ರೀತಿ ಬೇಕಾಗಿಲ್ಲ, ನನಗೆ ಹಣ ಬೇಕಾಗಿಲ್ಲ, ನನಗೆ ಐಶ್ವರ್ಯ ಬೇಕಾಗಿಲ್ಲ, ನನಗೆ ಏಳಿಗೆ ಬೇಕಾಗಿಲ್ಲ, ಸತ್ಯ ಒಂದು ಕೊಟ್ಬಿಡಪ್ಪ ಅಂತ.
ಸೊ ಅದಕ್ಕೆ ಥೋರೋ ಯಾವಾಗಲೂ ಕೂಡ ಸಿಂಪ್ಲಿಫೈ 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 ಅಂತ ಹೇಳ್ತಾ ಇದ್ದಿದ್ದು. ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗು. ನಮ್ಮದೇನಾಗಿದೆ ಅಂದರೆ ಹೈ ಲಿವಿಂಗ್ ಆ್ಯಂಡ್ ಸಿಂಪಲ್ ಥಿಂಕಿಂಗ್ ಅಷ್ಟೇ ಆಗಿರ್ತಕ್ಕಂಥದ್ದು ವ್ಯತ್ಯಾಸ. ಎರಡೂ ಕೂಡ ಸ್ವಲ್ಪ ಹಿಂದೆ ಮುಂದೆ ವ್ಯತ್ಯಾಸ ಆಗಿದೆ. ಅದಕ್ಕೆ ಜೆ ಕೃಷ್ಣಮೂರ್ತಿ ಹೇಳೋದು, ನಾನು ನಿನ್ನೆ ಉಪನ್ಯಾಸದಲ್ಲಿ ಹೇಳಿದ್ದೆ, ಮತ್ತೆ ನಿಮಗೆ ಆ ಮಾತನ್ನು ಹೇಳ್ತಾ ಇದ್ದೀನಿ. ಮಾಡರ್ನ್ ಮ್ಯಾನ್ ಈಸ್ ಎಕ್ಸ್ಟರ್ನಲಿ ಸೊಫಿಸ್ಟಿಕೇಟೆಡ್ ಆ್ಯಂಡ್ ಇಂಟರ್ನಲಿ ಸಫೋಕೇಟೆಡ್ ಅಂತ. ದಟ್ಸ್ ದಿ ಡೆಫಿನೇಷನ್ ಆಫ್ ಮಾಡರ್ನ್ ಮ್ಯಾನ್. ಎಕ್ಸ್ಟರ್ನಲಿ ವಿ ಆರ್ ಆಲ್ ಸೊಫಿಸ್ಟಿಕೇಟೆಡ್ ಬಟ್ ಇಂಟರ್ನಲಿ ಮೋಸ್ಟ್ ಸಫೋಕೇಟೆಡ್ ಲಾಟ್. ಅದು ಆಗಿರ್ತಕ್ಕಂಥದ್ದು. ಐ ಹ್ಯಾವ್ ನೋನ್ ಮೆನಿ ಹೂ ಲವ್ ಗುಡ್ ಫಾರ್ ಗುಡ್ ಸೇಕ್ ಬಟ್ ವೆರಿ ಫ್ಯೂ ಇನ್ ಡೀಡ್ ಲವ್ ಟ್ರೂತ್ ಫಾರ್ ಟ್ರೂತ್ ಸೇಕ್. ಕೋಲ್ರಿಡ್ಜ್ ಹೇಳ್ತಕ್ಕಂಥ ಮಾತು. ನ್ಯಾಷನಲ್ ಕಾಲೇಜಲ್ಲಿ ಜಿ ರಾಮಕೃಷ್ಣ ಅಂತಿದ್ದರು, GR, ಇಂಗ್ಲೀಷ್ ಪಾಠ ಮಾಡೋರು. ಋಗ್ವೇದದ ಮೇಲೆ ಅವರು PhD ಥೀಸಿಸ್ ಇದೆ. ಅವರು ಲಂಡನ್ನಲ್ಲಿ ಕಾರ್ಡಿಫ್ ಯೂನಿವರ್ಸಿಟಿನಲ್ಲಿ MPhil ಥೀಸಿಸ್ಗೆ ಬರೆದ ಪ್ರೌಢ ಪ್ರಬಂಧ ಕೋಲ್ರಿಡ್ಜ್ ಆ್ಯಂಡ್ ಇಂಡಿಯನ್ ಮೆಟಫಿಸಿಕ್ಸ್ ಅಂತ. ನಮಗೆ ಅವರ ಕಮ್ಯುನಿಸ್ಟ್ ಆ್ಯಂಗಲ್ ಗೊತ್ತಿದೆಯೋ ಹೊರತು ನಮಗೆ ಅವರ ಪಾರಂಪರಿಕವಾಗಿರ್ತಕ್ಕಂಥ ಋಗ್ವೇದ ಆ್ಯಂಗಲ್ ಗೊತ್ತಿಲ್ಲ ಜನಗಳಿಗೆ. ದಟ್ಸ್ ದ ಬಿಗಿನಿಂಗ್ ಆ್ಯಂಗಲ್ ಆಫ್ GR. ಇರಲಿ. ಟ್ರೂತ್ ಈಸ್ ದ ಹೈಯೆಸ್ಟ್ ಥಿಂಗ್ ದಟ್ ಮ್ಯಾನ್ ಮಸ್ಟ್ ಕೀಪ್. ಚಾಸರ್ ಹೇಳ್ತಾನೆ, ಯಾವತ್ತೂ ಕೂಡ ಆ ಟ್ರೂತ್ ಬಗ್ಗೆ ನಾವು ಬಿಡಬಾರ್ದು. ಟ್ರೂತ್ ಈಸ್ ಎ ಜೂಯಲ್ ವಿ ಶುಡ್ ನೆವರ್ ಬಿ ಪೇಂಟೆಡ್ ಓವರ್. ಜಾರ್ಜ್ ಸ್ಯಾಂಟಾಯ್ನ ಹೇಳ್ತಾನೆ, ಥಿಯರೀಸ್ ಆಫ್ ಬ್ಯೂಟಿ ಅಂತಾನೆ ಒಂದು ಗ್ರಂಥ ಇದೆ ಒಂದು, ಜಾರ್ಜ್ ಸ್ಯಾಂಟಾಯ್ನ. ಅದು ಅಲ್ಲಿ ಹೇಳ್ತಾನೆ, ಟ್ರೂತ್ ಈಸ್ ಎ ಜೂಯಲ್ ವಿ ಶುಡ್ ನಾಟ್ ಬಿ ಪೇಂಟೆಡ್ ಓವರ್. ಅದು ಇದ್ದ ಹಾಗೆ ಬಿಟ್ಬಿಡ್ಬೇಕು, ಅದ್ರ ಮೇಲೆ ನಾವೇನೂ ಕೂಡ ಮಾಡೋಕ್ಕೆ ಹೋಗಬಾರ್ದು. ಟು ದೈನ್ ಓನ್ ಸೆಲ್ಫ್ ಬಿ ಟ್ರೂ. ನೋಡಿ, ಶೇಕ್ಸ್ಪಿಯರು ಎಂತಹ ವೇದಾಂತ ಮಾತನ್ನು ಹೇಳಿದ್ದಾನೆ. ಟು ದೈನ್ ಓನ್ ಸೆಲ್ಫ್ ಬಿ ಟ್ರೂ. ನಿನಗೆ ನೀನು ನಿಯತ್ತಾಗಿರಪ್ಪ. ಇನ್ನು ಯಾರಿಗೂ ನೀನು ನಿಯತ್ತಾಗಿ ತೋರಿಸ್ಕೋಬೇಕಾಗಿಲ್ಲ. ನಿನಗೆ ನೀನು ಸರಿಯಾಗಿದ್ದರೆ ಸಾಕು. ಅದಕ್ಕೆ ನಮಗೆ ಬೇಕಾಗಿರೋದೇನು ಅಂದರೆ ನಮ್ಮ ಆತ್ಮಕ್ಕೆ ನಾವು ಸರಿಯಾಗಿ ನಡ್ಕೊಂಡ್ಬಿಟ್ರೆ ಸಾಕು. ಇನ್ನು ಯಾರು ಏನು ಬೇಕಾದ ಅಂದ್ಕೊಂಡೋಗ್ಲಿ ಪ್ರಪಂಚದಲ್ಲಿ. ಪ್ರಮಾಣಂ ಅಂತಃಕರಣ ಪ್ರವೃತ್ತಯ. ಕಾಳಿದಾಸ ಎಂಥ ಮಾತನ್ನು ಹೇಳಿಸ್ತಾನೆ ದುಷ್ಯಂತನ ಬಾಯಿಂದ ಅಂತ ಹೇಳಿದ್ರೆ, ಎದುರುಗಡೆ ತನ್ನ ಮಡದಿಯನ್ನು ನೋಡ್ತಾ ಇದ್ದಾನೆ ಶಕುಂತಲೆಯನ್ನ, ಆದರೂ ಅವನು ನೆನಪು ಬರ್ತಾ ಇಲ್ಲ. ಯಾಕೆಂದರೆ ದೂರ್ವಾಸರ ಶಾಪ ತಟ್ಟುಬಿಟ್ಟಿದೆ. ಆವಾಗ ಅವನು ಯೋಚನೆ ಮಾಡ್ತಾನೆ, ಮದುವೆ ಆಗಿರ್ತಕ್ಕಂಥವಳನ್ನ ಬಿಡೋದು ಹೆಚ್ಚು ಪಾಪಾನ, ಮದುವೆನೇ ಆಗದೆ ಇರೋಳನ್ನ ಹೆಂಡ್ತಿ ಇಟ್ಕೊಳ್ಳೋದು ಹೆಚ್ಚು ಪಾಪಾನ? ಎರಡೂ ಪಾಪಾನೇ. ಆವಾಗ ಅವನು ಹೇಳ್ತಾನೆ, ನಾನು ಎಷ್ಟೇ ಯೋಚನೆ ಮಾಡಿದ್ರೂ ಕೂಡ ನಾನು ನೆನಪಾಗ್ತಾ ಇಲ್ವಲ್ಲ, ಏನು ಮಾಡಲಿ ಈಗ? ಆವಾಗ ಅವನು ಬಿಡೋದೇ ಸೂಕ್ತ ಅಂತ ಹೇಳಿಬಿಟ್ಟು ಶಕುಂತಲೆಯನ್ನು ಬಿಡ್ತಾನೆ. ಆವಾಗ ಅರಮನೆಯಲ್ಲಿರ್ತಕ್ಕಂತಹ ಪರಿಚಾರಕರು ಮಾತಾಡ್ತಾರೆ, ಇಂತಹ ಅಲೌಕಿಕ ಸುಂದರಿಯನ್ನು ಎದುರುಗಡೆ ಇಟ್ಕೊಂಡು ನನಗೆ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ನಮ್ಮ ರಾಜ, ಎಂಥ ಧಾರ್ಮಿಕ ರಾಜ ನಮ್ಮ ರಾಜ. ಇನ್ಯಾರಾದರೂ ಆಗಿದ್ದರೆ ಮರ್ತೋಗಿದ್ರು, ಹೌದಮ್ಮ ನೀನು ನನ್ನ ಹೆಂಡ್ತೀನಿ ಅಂತ ಸೇರಿಸ್ಕೊಳ್ಳೋರು ಅಂತಃಪುರಕ್ಕೆ. ಹಾಗಿರುವಾಗ ಎಂಥ ಒಳ್ಳೆ ರಾಜ ಅಂದ್ಬಿಟ್ಟು ಪರಿಚಾರಕರೇ ಆಡ್ತಕ್ಕಂಥ ಮಾತು. ನಾಟ್ ದಿ ಹೈಯರ್ ಕ್ಲಾಸ್, ನಾಟ್ ದಿ ಇಲೈಟ್, ಬಟ್ ಎ ಕಾಮನ್ ಮ್ಯಾನ್, ದೇ ಶೋ ದಟ್ ಕೈಂಡ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ದುಷ್ಯಂತ. ದಟ್ಸ್ ದ ರಿಯಲ್ ರೆಸ್ಪೆಕ್ಟ್. ಯಾಕೆಂದರೆ ಎಲ್ಲ ತರಹ ಜನಗಳಿಗೂ ಕೂಡ ಆದರ್ಶ ರಾಜ ಅಂದರೆ ಆ ರೀತಿ ಇದ್ದ ದುಷ್ಯಂತ. ಯಥಾ ರಾಜ ತಥಾ ಪ್ರಜಾ. ರಾಜನೇ ನೆಟ್ಟಿಗಿಲ್ಲದೆ ಹೋದರೆ ಪ್ರಜೆಗಳು ಹೇಗೆ ನೆಟ್ಟಿಗಿರಕ್ಕೆ ಸಾಧ್ಯ? ಆ ದೃಷ್ಟಿಯಿಂದನೇ ರಾಜ ಪ್ರಕೃತಿ ರಂಜನಾತ್, ರಾಜದೀಪ್ತೌ ಧಾತು, ದೇದೀಪ್ಯಮಾನವಾದ ಪ್ರಕಾಶಮಾನವಾದ ಕಣ್ಣು ಕೋರೈಸುವ ರಾರಾಜಿಸ್ತಕ್ಕಂತಹ ತೇಜಸ್ವಿಯಾಗಿರ್ತಕ್ಕಂತಹ ಅನ್ನೋ ಅರ್ಥದಲ್ಲಿ ರಾಜ ಎಂಬತಕ್ಕಂಥ ಶಬ್ದ ಬಂದಿರತಕ್ಕಂಥದ್ದು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ರಾಜರು ಕವಿಗಳನ್ನು ಪಂಡಿತರನ್ನು ಪೋಷಿಸ್ತಾ ಇದ್ದಿದ್ದು ಯಾವಾಗಲೂ ಕೂಡ. ಅದರಿಂದ ಅವನಿಗೆ ಒಂದು ಗೌರವ ಅಂತ. ಖ್ಯಾತ ನರಾಧಿಪತಯ ಕವಿ ಸಂಶ್ರಯೇಣ ರಾಜಾಶ್ರಯೇಣ ಜಗತ ಕವಯ ಪ್ರಸಿದ್ಧಿಂ ರಾಜ್ಞಾ ಸಮೋಸ್ತಿ ಕವೇನ ಪರಮೋಪಕಾರಿ ರಾಜ್ಞೋ ನ ಚಾಸ್ತಿ ಕವಿನ ಸದೃಶ ಸಹಾಯ. ರಾಜನಿಗೆ ಪಂಡಿತನ ಸಮಾನವಾಗಿರ್ತಕ್ಕಂಥ ಸ್ನೇಹಿತ ಇಲ್ಲ, ಪಂಡಿತನಿಗೆ ರಾಜನ ಸಮಾನವಾಗಿರ್ತಕ್ಕಂಥ ಸ್ನೇಹಿತನೂ ಇಲ್ಲ ಅಂತ ನಾನು ಹಿಂದೆ ಉಪನ್ಯಾಸದಲ್ಲಿ ಹೇಳಿದ್ದೆ. ಆ ಘಟನೆ ಮತ್ತೆ ಸ್ಮರಣೆಗೆ ತರ್ತಾ ಇದ್ದೀನಿ. ಮಹಾಮಹೋಪಾಧ್ಯಾಯ ಶ್ಯಾಮಶಾಸ್ತ್ರಿಗಳು ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿಂದ 115 ವರ್ಷಗಳ ಹಿಂದೆ ಲಂಡನ್ನಲ್ಲಿ ಆ ಗ್ರಂಥ ಫೇಮಸ್ ಆಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರು ಇಂಗ್ಲೆಂಡ್ಗೆ ಹೋದಾಗ, ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ ಅಂತ ಇನ್ವೈಟ್ ಮಾಡಿದ್ರಂತೆ. ಯು ಆರ್ ಮಹಾರಾಜ ಆಫ್ ಮೈಸೂರು ಅಂತ ಕರೀಲಿಲ್ಲ, ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಶಾಸ್ತ್ರಿ, ಯು ಆರ್ ವೆಲ್ಕಮ್. ನೀನು ಶ್ಯಾಮಶಾಸ್ತ್ರಿಗಳ ನಾಡಿಂದ ಬಂದಿದ್ಯಾ, ನಿನಗೆ ಗೌರವ ಅಂತ. ಆದರೆ ಮಹಾರಾಜರಿಗೆ ಶ್ಯಾಮಶಾಸ್ತ್ರಿಗಳು ಯಾರು ಅಂತಲೇ ಗೊತ್ತಿರಲಿಲ್ವಂತೆ. ಆಮೇಲೆ ಮೈಸೂರಿಗೆ ಬಂದು ಹೇಳಿ ಕಳಿಸಿದ್ರಂತೆ, ನಾನು ನೋಡಬೇಕು ಪಂಡಿತರನ್ನ ಅಂತ. ಇವ್ರು ಗಡಗಡ ನಡ್ಕೊಂಡು ಹೋದ್ರಂತೆ. ಏನು ಮಹಾಪರಾಧ ಆಯ್ತು ಸ್ವಾಮಿ ನನ್ನಿಂದ ಅಂತ. ಮಹಾರಾಜರು ಹೇಳಿದ್ರಂತೆ, ನೋಡಪ್ಪ, ನಿನ್ನಿಂದ ಅಲ್ಲ ಮಹಾಪರಾಧ ಆಗಿದ್ದು, ನನ್ನಿಂದ. ನಿನ್ನಂಥ ಒಬ್ಬ ಪಂಡಿತ್ ನಾನು ಇಟ್ಕೊಂಡು ನನ್ನ ರಾಜ್ಯದಲ್ಲಿ ನಾನು ನೋಡ್ಕೊಳ್ದೆ ಹೋದ್ನಲ್ಲ, ವಿದೇಶದಲ್ಲಿ ನೀನು ನನ್ನ ಕಣ್ಣು ತೆರೆಸ್ದೆ, ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಹೋಗಬೇಡ ಅಂತ ಮಹಾರಾಜರು ನಮಸ್ಕಾರ ಮಾಡಿ ಅವ್ರನ್ನ ಬರಮಾಡ್ಕೊಂಡ್ರಂತೆ.
ಅದಕ್ಕೆ ಹಿಂದಿನ ಕಾಲದಲ್ಲಿ ನಿನ್ನ ದೇಶ ಬಿಟ್ಟು ಹೋಗ್ತೀನಿ ಅಂದರೆ ಅದಕ್ಕಿಂತ ದೊಡ್ಡ ಪನಿಷ್ಮೆಂಟೇ ಇಲ್ಲ, ಪಂಡಿತ ರಾಜನೇ ಕೊಡಬೇಕಾಗಿರೋದು. ಅದೇ ಗ್ರಂಥನೇ ಒಂದು ಥಿಯರಿ ಪ್ರಕಾರ ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಕಾಳಿದಾಸನಿಗೂ ಭೋಜನಿಗೂ ಆಗಿರತಕ್ಕಂತಹ ಒಂದು ವಾದ. ಭೋಜರಾಜ ಕೊನೆಯ ಶ್ಲೋಕ ಕಾಳಿದಾಸನ ಬಾಯಿಂದ ಹೇಳಿಸಬೇಕು ಅಂತ ಅಭಿಪ್ರಾಯಪಟ್ಟ, ಚರ್ಮ ಶ್ಲೋಕ ಅಂತ. ಅದಕ್ಕೆ ಚರ್ಮಗೀತ, ಅದಕ್ಕೆ ಹಂಸಗೀತ, ಅದಕ್ಕೆ ಸ್ವಾನ್ ಸಾಂಗ್ ಅಂತ ನಾವು ಹೇಳ್ತಕ್ಕಂಥದ್ದು. ಆದರೆ ಕಾಳಿದಾಸ ನಾನು ಹೇಳಲ್ಲ ಅಂತ ಔಟ್ರೈಟ್ ರಿಜೆಕ್ಟ್ ಮಾಡಿಬಿಟ್ಟು ಏಕಶಿಲಾ ನಗರ ಕೊಟ್ಟದ, ಧಾರಾನಗರ ಬಿಟ್ಬಿಟ್ಟು ಇಲ್ಲಿದ್ದರೆ ಪಜಿತಿ ಮಾಡ್ತಾನೆ, ಇವನ ಮನಸ್ಸು ಬೇರೆ ಬೇಡ ಅಂತ. ಆದರೆ ಭೋಜರಾಜ ಏನು ಮಾಡ್ದ? ಪರ್ಸಿಸ್ಟೆಂಟ್ ಫೆಲೋ, ಬಿಡಲಿಲ್ಲ ಅವನು. ಮಾರ್ವೇಷ ಹಾಕ್ಕೊಂಡು ಬೇರೆ ಟೋನಲ್ಲಿ ಭೋಜಃ ದಿವಂಗತಃ ಅಲ್ಲಿ ಹೋಗಿ ಹೇಳಿದಂತೆ ಕಾಳಿದಾಸನ ಮುಂದೆ ಭೋಜರಾಜ ಹೋಗ್ಬಿಟ್ಟ ಅಂತ. ಆವಾಗ ಕಾಳಿದಾಸನಿಗೆ ಅಯ್ಯೋ ನನ್ನ ಪ್ರಭು ಕೊನೆ ಆಸೆ ನಾನು ತೀರ್ಸಕ್ಕಾಗಲಿಲ್ವಲ್ಲ ಅಂತ ಆಶುವಾಗಿ ತಕ್ಷಣ ಒಂದು ಶ್ಲೋಕ ಬಾಯಿಂದ ಹೇಳಿದಂತೆ, ಅದ್ಯಧಾರ ನಿರಾಧಾರ ನಿರಾಲಂಬ ಸರಸ್ವತಿ ಪಂಡಿತ ಖಂಡಿತ ಸರ್ವೇ ಭೋಜರಾಜೇ ದಿವಂಗತೆ. ಇವತ್ತು ಪಾಂಡಿತ್ಯಕ್ಕೆ ಬೆಲೆ ಇಲ್ಲದೆ ಹೋಯಿತು ಭೋಜರಾಜ ಹೋದ್ಮೇಲೆ ಅಂತ. ಆ ಶ್ಲೋಕ ಹೇಳಿದ ಕೂಡಲೇ ಅವನು ಕೆಳಗಡೆ ಬಿದ್ದು ಹೋಗ್ಬಿಟ್ನಂತೆ. ಆವಾಗ ಅನ್ನಿಸ್ತಂತೆ ಕಾಳಿದಾಸ ಕೊನೆಗೂ ಇವನೇ ಭೋಜ ಬಾಯಿ ಬಿಡಿಸ್ಬಿಟ್ಟ, ನನಗೆ ಚರ್ಮ ಶ್ಲೋಕ ಹೇಳ್ಸೇ ಬಿಟ್ಟ, ಇರಲಿ ಮಾಡ್ತೀನಿ ಅಂದ್ಬಿಟ್ಟು ಆ ಶ್ಲೋಕವನ್ನು ಹಿಂದೆ ಮುಂದಾಗಿ ಹೇಳಿದಂತೆ, ಅದ್ಯಧಾರ ಸದಾಧಾರ ಸದಾಲಂಬ ಸರಸ್ವತಿ ಪಂಡಿತ ಮಂಡಿತ ಸರ್ವೇ ಭೋಜರಾಜೇ ಭುವಂಗತೆ. ಆವಾಗ ಭೋಜ ಎದ್ದು ನಿಂತ್ಕೊಂಡ ಅಂತ ಕತೆ. ನಮಗೆ ಬೇಕಾಗಿರೋದೇನು ಅಂದರೆ ಪಂಡಿತರಿಗೂ ಮತ್ತು ರಾಜರಿಗೂ ಇದ್ದಕ್ಕಂಥ ಒಂದು ಸಂಬಂಧ ಎಷ್ಟು ಮಟ್ಟಿಗಿತ್ತು ಅನ್ನೋದಕ್ಕೆ. ಅದಕ್ಕೆ ಸುಭಾಷಿತಕಾರ ಹೇಳೋದು, ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಮನೆಯಲ್ಲಿ ಮಾತ್ರ ಬೆಲೆ, ಹೆತ್ತವ್ರಿಗೆ ಹೆಗ್ಣ ಮುದ್ದು ಅಂತ ಏನು ಮಾಡೋದು? ಲಿಟ್ಲಿ ಸಫರ್ ದೆಮ್ ಜಸ್ಟ್ ಆಸ್ ಯು ಆರ್ ಸಫರಿಂಗ್ ಮೈ ಲೆಕ್ಚರ್ಸ್ ಫಾರ್ ದಿಸ್ ಪಾಸ್ಟ್ 3 days. ಸ್ವಗ್ರಾಮೇ ಪೂಜ್ಯತೆ ಪ್ರಭು, ಪ್ರಭುಗೆ ಗ್ರಾಮದಲ್ಲಿ ಮಾತ್ರ ಬೆಲೆ, ಅದರಿಂದ ಆಚೆ ಯಾರೋ ಅವನ ಮಾತು ಕೇಳಲ್ಲ. ಸ್ವದೇಶೇ ಪೂಜ್ಯತೆ ರಾಜ, ರಾಜನಿಗೆ ದೇಶದಲ್ಲಿ ಮಾತ್ರ ಬೆಲೆ. ಆದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ, ವಿದ್ವಾಂಸ ಎಲ್ಲಿ ಹೋದರೂ ಅವನಿಗೆ ಗೌರವ ಇರುತ್ತೆ ಅಂತ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತೀನಿ. V.S. ಶ್ರೀನಿವಾಸ ಶಾಸ್ತ್ರಿ, ಹಿ ವಾಸ್ ಕಾಲ್ಡ್ ಸಿಲ್ವರ್ ಟಂಗ್ಡ್ ಆರೇಟರ್. ಲಂಡನ್ ಗಿಲ್ಡ್ ಹಾಲಲ್ಲಿ ಅವರು ಲೆಕ್ಚರ್ಸ್ ಆನ್ ರಾಮಾಯಣ ಸೀರೀಸ್ ಕೊಟ್ಟಾಗ ಇಂಗ್ಲಿಷ್ ಮೆನ್ ಬರ್ಕೊಂಡಿರೋದು ನೋಡಿ, ವಿ ಇಂಗ್ಲಿಷ್ ಮೆನ್ ಕೆನಾಟ್ ಸ್ಪೀಕ್ ಇಂಗ್ಲಿಷ್ ಲೈಕ್ ದಿಸ್ ಇಂಡಿಯನ್. What better certificate you want from the natives? But in India, he never spoke a word in English. He also used to speak only in Tamil, his mother tongue. ಸೊ ಹಾಗೆ ಯಾವಾಗಲೂ ಕೂಡ ಅದರಿಂದಾನೇ ಯಾರಾದರೂ ಆಸಕ್ತಿ, ನೆನ್ನೆ ಹೇಳಿದ್ದೆ ನಿಮ್ಮ ಹತ್ರ, ಮತ್ತೆ ಸ್ಮರಣೆ ಮಾಡ್ಕೋತಾ ಇದ್ದೀನಿ. ಜುಲೈ 6, 7, 8 ಇಸ್ಕಾನ್ ಮತ್ತು ಭಾರತೀಯ ವಿದ್ಯಾಭವನದಲ್ಲಿ ರಾಮಾಯಣದ ಬಗ್ಗೆ 3 ದಿನಗಳ ಕಾಲ ಒಂದು ಗೋಷ್ಠಿ ನಡೆಯುತ್ತೆ. ಬೆಳಗ್ಗೆ 9ರಿಂದ ಸಂಜೆ ಪೂರ್ತಿ ಇರುತ್ತೆ ಆ ಗೋಷ್ಠಿನಲ್ಲಿ. ಅದರಲ್ಲಿ B.R. ಶಾಂತಕುಮಾರಿ ಅಂತ, ಆಕೆ ಫಿಲಾಸಫಿ ಪ್ರೊಫೆಸರು ಪಾಂಡಿಚೇರಿ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ. ಆಕೆ ಬಂದು ಮಾತಾಡ್ತಾರೆ, ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರೀಸ್ ಕಾಂಟ್ರಿಬ್ಯೂಷನ್ ಟು ರಾಮಾಯಣ ಅಂತ. ಅಲ್ಲಿ ಈ ವಿಷಯ ಜಾಸ್ತಿ ಆಚೆ ಬರುತ್ತೆ. ಆ ದೃಷ್ಟಿಯಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳೆಲ್ಲ ರಾಮಾಯಣದ ಬಗ್ಗೆ ಬರುತ್ತೆ. 300 ರಾಮಾಯಣ, ಇನ್ನೊಂದು ಪೇಪರ್ ಇದೆ, 300 ರಾಮಾಯಣಗಳಿದೆ ಅಂತ. ಯಾವ್ಯಾವ್ದು ರಾಮಾಯಣಗಳು, ಯಾರ್ಯಾರು ಆತರು ನೋಡಿ, ಉತ್ಸಾಹ ಕೆರಳಿಸುತ್ತೆ ಒಂಥರ ಆ ಥರ ಟಾಪಿಕ್ಸ್ ಎಲ್ಲ ಕೂಡ. ಯಾರಿಗೆ ಸಮಯ ಆಗುತ್ತೋ ತಾವು ದಯವಿಟ್ಟು ಬಂದು ಕೇಳ್ಬೋದು ಅಂತ ತಮ್ಮ ಹತ್ರ ವಿನಂತಿಸ್ಕೋತಾ ಇದ್ದೀನಿ. ಮ್ಯಾಕ್ಸ್ ಮುಲ್ಲರ್ ಹೇಳ್ತಾನೆ, ಆಲ್ ಟ್ರೂತ್ ಈಸ್ ಸೇಫ್, ನಥಿಂಗ್ ಎಲ್ಸ್ ಈಸ್ ಸೇಫ್. ಯಾವುದು ನಿಜವಾಗ್ಲೂ ಸೇಫ್ ಆಗಿರೋದು ಅಂದರೆ ಸತ್ಯ ಒಂದೇ, ಇನ್ಯಾವುದೂ ಕೂಡ ಸತ್ಯ ಅಲ್ಲ. ದ ಟ್ರೂತ್ ಈಸ್ ದ್ಯಾಟ್ ಯು ಕೆನಾಟ್ ಅಟೈನ್ ಗಾಡ್ ಇಫ್ ಯು ಹ್ಯಾವ್ ಈವನ್ ಎ ಟ್ರೇಸ್ ಆಫ್ ಡಿಸೈರ್. ನಿನಗೆ ಸ್ವಲ್ಪವೂ ಆಸೆ ಇತ್ತು ಅಂತ ಹೇಳಿದ್ರೆ ಆವಾಗ ನಿನಗೆ ಭಗವತ್ ಸಾಕ್ಷಾತ್ಕಾರ ಆಗೋದು ಕಷ್ಟ ಆಗುತ್ತೆ ಅನ್ನೋದನ್ನು ರಾಮಕೃಷ್ಣ ಪರಮಹಂಸರು ಹೇಳಿದ್ದಾರೆ. ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ನೋಡಿ, ಸ್ವರ್ಗಕ್ಕೆ ದಾರಿ ಯಾವುದು ಪ್ರಶ್ನೆ, ಉತ್ತರ ಸತ್ಯ. ಈ ರೀತಿಯಾಗಿ ಪ್ರಶ್ನೆ ಉತ್ತರ ಕೇಳಿ 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 ಯಮಧರ್ಮರಾಯ ಧರ್ಮರಾಯನಿಗೆ ಕೊನೆ ಕೇಳ್ತಾನೆ, ಪ್ರಜ್ಞಾಶೂನ್ಯರಾಗಿ ಬಿದ್ದಿರ್ತಕ್ಕಂಥ ನಿನ್ನ ಸಹೋದರರಲ್ಲಿ ಯಾರು ಬದುಕಬೇಕು ಅಂತ. ಸುಲಭವಾಗಿ ಹೇಳ್ಬೋದಾಗಿತ್ತು, ಭೀಮನ್ ಬದುಕಿಸು, ಅರ್ಜುನನ್ ಬದುಕಿಸು ಅಂತ. ಅವನೇನು ಕೇಳ್ದ? ನಕುಲ ಅಥವಾ ಸಹದೇವನನ್ನು ಬದುಕಿಸು ಅಂತ ಕೇಳ್ದ. ಯಾಕಂದರೆ ಕುಂತಿ ಮಗನಾಗಿ ನಾನು ಬದುಕಿದ್ದೀನಿ, ಮಾದ್ರಿ ಮಗನಾಗಿ ಒಬ್ಬ ಬದುಕಬೇಕು ಅನ್ನೋ ಧರ್ಮ ಪ್ರಜ್ಞೆ ಇತ್ತು ಧರ್ಮರಾಯನಿಗೆ. ಆ ದೃಷ್ಟಿಯಿಂದನೇ ಸಜೀವವಾಗಿ ಸ್ವರ್ಗಕ್ಕೆ ಅವನು ನಡ್ಕೊಂಡು ಹೋಗ್ಬಿಟ್ಟ. ಸ್ವರ್ಗಾರೋಹಣ ಪರ್ವದಲ್ಲಿ ನಾವು ಮಾಡಿ ಮೆಟ್ಲು ಹತ್ಕೊಂಡು ಮಾಡಿ ಹೋಗೋ ಹಾಗೆ ಸ್ವರ್ಗಕ್ಕೆ ನಡ್ಕೊಂಡು ಹೋಗ್ಬಿಟ್ಟ. ಕೊನೆಯ ತನಕ ಒಂದು ನಾಯಿ ಹೋಯ್ತು, ಕೊನೆಗೆ ನಾಯಿನೂ ಬಿದ್ದೋಯ್ತು. ಭೀಮಾರ್ಜುನರು ಮೊದಲೇ ಬಿದ್ದೋದ್ರು, ಯಾಕೆಂದರೆ ಅವರಿಗೆ ಅಹಂಕಾರ ಸ್ವಲ್ಪ ಜಾಸ್ತಿ ಇತ್ತು. ಆ ದೃಷ್ಟಿಯಿಂದ ಆ ಅಹಂ ಹೋಗದೆ ಹೋದರೆ ಹೋಗಲ್ಲ. ಅದಕ್ಕೆ ಹೇಳಿದ್ದು ಯಾವಾಗಲೂ ಕೂಡ ಇರೇಸ್ ಈಗೋ ಅಂತ ರಮಣರು ಅದಕ್ಕೆ ಹೇಳಿರ್ತಕ್ಕಂಥದ್ದು. ಫಸ್ಟ್ ಯು ಇರೇಸ್ ದಟ್ ಈಗೋ. ಆದರೆ ನಾವೇನು ಮಾಡ್ತೀವಿ, ಆರ್ನಾಲ್ಡ್ ಶ್ವಾರ್ಟ್ಸ್ನೆಗರ್ ಇರೇಸರ್ ನೋಡ್ತೀವಿ ಅಷ್ಟೇ.
ಈ ಇರೇಸ್ ಈಗೋ ಮಾಡ್ಕೊಳ್ಳಲ್ವಲ್ಲ. ಸೈಕಾಲಜಿನಲ್ಲಿ ಅದಕ್ಕೆ ಪ್ರಾಬ್ಲಮ್ಮು. ಇಡ್ ಅಂದ್ರೇನು, ಈಗೋ ಅಂದ್ರೇನು, ಸೂಪರ್ ಈಗೋ ಅಂದ್ರೇನು ಅಂತ. ಕೆಲಗೆ ಈಗೋ ಇಲ್ಲ, ಸೂಪರ್ ಈಗೋ ಇರುತ್ತೆ. ಸೊ ಆ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಕಳಂಕಗಳು ನಮ್ಮಲ್ಲಿ ಬಂದಿರತಕ್ಕಂಥದ್ದು. ಸತ್ಯವೇ ಬ್ರಹ್ಮ, ಸತ್ಯದಿಂದಲೇ ಧರ್ಮ ನಿಂತಿರುವುದು, ಸತ್ಯವೇ ಅಕ್ಷಯ ವೇದ, ಸತ್ಯದಿಂದಲೇ ಶ್ರೇಯ ಪ್ರಾಪ್ತಿ. ರಾಮಾಯಣದಲ್ಲಿ ವಾಲ್ಮೀಕಿಗಳ ಮಾತು ನೋಡಿ, ಸತ್ಯ ಎಂಬತಕ್ಕಂಥದ್ದು ಅದೇ ಬ್ರಹ್ಮ. ಬ್ರಹ್ಮಣೋ ನಾಮ ಸತ್ಯಂ ಅನ್ನೋ ಶ್ರುತಿಗೆ ಅನುಗುಣವಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಧರ್ಮ ನಿಂತಿರೋದು ಯಾವುದು? ಅದು ಸತ್ಯದಿಂದಲೇ. ಅದಕ್ಕೆ ಹೇಳೋದು ರಾಮ ಸತ್ಯ ಪರಾಕ್ರಮ, ರಾಮೋ ವಿಗ್ರಹವಾನ್ ಧರ್ಮ, ರಾಮ ದ್ವಿರ್ನಾಭಿಭಾಷತೆ. ಅದಕ್ಕೆ ರಾಮಬಾಣ ಅಂತ ಹೆಸರಿರ್ತಕ್ಕಂಥದ್ದು. ರಾಮನ ಬಿಲ್ಲಿಂದ ಬಾಣ ಬಂತು ಅಂದರೆ ಗುರಿ ಮುಟ್ತು ಅಂತಲೇ ಗ್ಯಾರಂಟಿ, ವಿಫಲ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಹೇಳ್ತಾರೆ, ದೇರ್ ಕ್ಯಾನ್ ಬಿ 100 ರಾಮಾಸ್ ಬಟ್ ದೇರ್ ಕೆನಾಟ್ ಬಿ ಸೆಕೆಂಡ್ ಸೀತಾ ಅಂತ ಅವ್ರು ಹೇಳ್ತಕ್ಕಂಥದ್ದು. 100 ಜನ ರಾಮಂದ್ರೆ ಹುಟ್ಟು ಬರ್ಬೋದಂತೆ, ಆದರೆ 2ನೇ ಸೀತೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ಅಂದರೆ ಸೀತೆ ತನ್ನ ಪಾತಿವ್ರತ್ಯದಿಂದಲೇ ರಾವಣಾಸುರನ ಸುಟ್ಟು ಬೂದಿ ಮಾಡೋ ಶಕ್ತಿ ಇದ್ದರೂ ಕೂಡ ತನ್ನ ಗಂಡ ಬರಲಿ, ಅವನ ಬಾಣದ ಪರಾಕ್ರಮ ಜನಗಳಿಗೆ ಗೊತ್ತಾಗಲಿ ಅಂತ ಸುಮ್ಮನೆ ಇದ್ಲು ಅಂತ. ಕೈಯಲ್ಲಾಗದೆ ಅಲ್ಲ ಅವಳು ಸುಮ್ಮನೆ ಇದ್ದಿದ್ದು, ತನ್ನ ಗಂಡನ ಚಾರಿತ್ರವನ್ನು ಎತ್ತಿ ಹಿಡಿಯೋದಕ್ಕೆ ತಾನು ಸಫರ್ ಮಾಡಿದ್ಲು ಅಂತ. ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ಸೆಲ್ಫ್ಲೆಸ್ ವೈಫ್ ಅಂತ. ಸೊ ಹಾಗೆ ಮನೇಲಿರ್ತಕ್ಕಂಥವ್ರು ಆ ರೀತಿಯಾಗಿದ್ದರೆ ಗಂಡಂದರು ಆ ರೀತಿಯಾಗಿ ಕೆಲಸ ಮಾಡೋದಕ್ಕೂ ಕೂಡ ಜಾಸ್ತಿ ಆಗುತ್ತೆ. ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ ಮಾಡ್ತಕ್ಕಂಥದ್ದು. ಸತ್ಯ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಅದಕ್ಕೆ ಬಸವಣ್ಣವ್ರು ಹೇಳ್ತಕ್ಕಂಥದ್ದು ಯಾವುದು ಸತ್ಯ ಅದೇ ದೇವಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ಮೆಟ್ಟಿ ನಿಂತರೆ ಮೆಚ್ಚನ ಪರಮಾತ್ಮನು. ಪುಣ್ಯಕೋಟಿ ಕತೆ ನೋಡಿ ಎಷ್ಟು ಚೆನ್ನಾಗಿದೆ ಅದು ಮಕ್ಕಳಿಗೆ ಹೇಳೋದಕ್ಕೆ, ಸತ್ಯವನ್ನು ಹೇಳೋದಕ್ಕೆ. ಶೃಂಗೇರಿ ಜಗದ್ಗುರು ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳ ಕಾಲೇಜಿನಲ್ಲಿ ಪ್ರತಿ ವರ್ಷವೂ ಕೂಡ ಅಕ್ಟೋಬರ್ 2ನೇ ತಾರೀಕು ಸತ್ಯದ ಮೇಲೆ ಒಂದು ಸೆಮಿನಾರ್ ಮಾಡ್ತಾರೆ. ಹೋದ ವರ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿಯವರ ಜೊತೆ ಅದೇ ಕಾರಲ್ಲಿ ಹೋಗ್ತಕ್ಕಂಥ ಪುಣ್ಯ ನನಗೆ ಲಭಿಸಿತ್ತು. ಆವಾಗ ಈ ಮಾತು ಅಲ್ಲಿ ಬಂತು. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪುಣ್ಯಕೋಟಿ ಕತೆ ಆಧಾರದ ಮೇಲೆ ಸತ್ಯ ಪ್ರತಿಪಾದನೆ ಅಂತ ಅವ್ರು ಕೊಟ್ಟಿದ್ದ ಟಾಪಿಕ್ಕು. ಯಾಕೆ ಅಂದರೆ ಅಷ್ಟು ಮಕ್ಕಳಿಗೆ ಆ ಮಟ್ಟದಲ್ಲಿರ್ತಕ್ಕಂಥವರಿಗೆ ಕಥೆ ಮುಖಾಂತರ ಹೇಳಿದ್ರೇ ತತ್ವ ಹಿಡಿಯೋದು. ಮಕ್ಕಳು ನಾವೆಲ್ಲ ಮಕ್ಕಳೇನೆ. ಬಾಲಾನಾಂ ಸುಖಬೋಧಾಯ ಕ್ರಿಯತೆ ತರ್ಕ ಸಂಗ್ರಹ. ತರ್ಕ ಸಂಗ್ರಹ ಮಾಡೋಕ್ಕೆ ಮುಂಚೆ ನಾನು ಬಾಲರಿಗೆ ಬೈತಾ ಇದ್ದೀನಿ ಅಂತ ಹೇಳ್ತಾರೆ. ಬಾಲ ಅಂದರೆ ಯಾರು? ಮಿಕ್ಕ ಶಾಸ್ತ್ರಗಳ ಪರಿಚಯ ಇದ್ದರೂ ಕೂಡ ತರ್ಕಶಾಸ್ತ್ರ ಗೊತ್ತಿಲ್ಲದೆ ಇರೋದಂತ ನಾವು ಬಾಲರು ಅಂತ. ಅದಕ್ಕೆ ಪ್ರಾಯಶಃ ಮುಂದಿನ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಕೂಡ ಏನು ಅಂದ್ಕೊಂಡಿದ್ದೀನಿ ಅಂದರೆ 53 ಕಥೆ ಬರುತ್ತೆ ಯೋಗ ವಾಸಿಷ್ಠದಲ್ಲಿ. ಮೊದಲು ನಿಮಗೆ ಕತೆ ಹೇಳಿಬಿಟ್ಟು ಆ ಕಥೆ ಕೊನೆಯಲ್ಲಿ ಇರ್ತಕ್ಕಂಥ ತತ್ವ ಇದೆಯಲ್ಲ ಅದನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ಇನ್ನು ಪರಮಾತ್ಮ ಹೇಗೆ ಆಡಿಸ್ತಾನೋ ಬಾಯಲ್ಲಿ ಗೊತ್ತಿಲ್ಲ, ಹಾಗೆ ಅಂತ ಅನ್ಕೋತಾ ಇದ್ದೀನಿ ಫಾರ್ ದ ನೆಕ್ಸ್ಟ್ ಸೀರೀಸ್. ಸೊ ಸತ್ಯ ಎಂಬತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ನಮ್ಮ ತಾಯಿ ತಂದೆ. ಹತ್ಯಾಗ್ರಹಕ್ಕೆ ಸತ್ಯಾಗ್ರಹವೇ ಮದ್ದು. ಪೂತಿನ ಹೇಳ್ತಾರೆ ಒಂದು ಕಡೆ, ಎಲ್ಲ ಕಡೆ ಹತ್ಯೆ ಆಗ್ತಾ ಇರೋವಾಗ ಸತ್ಯವನ್ನು ಆಗ್ರಹಪೂರ್ವಕವಾಗಿ ನಾವು ಲೋಕಕ್ಕೆ ಕೊಡಬೇಕು. ಸತ್ಯವು ಕಹಿಗಿಂತಲೂ ಕಹಿ ಹೆಚ್ಚು, ಅದು ಸತ್ಯದ ತಪ್ಪೇ. ಸತ್ಯದ ವಿರಾಟ್ ರೂಪ ಭಯಾನಕವೂ ಆಗಬಹುದು, ಕ್ರೂರವಾಗಿಯೂ ಕಾಣಬಹುದು, ಆದರೆ ಅದನ್ನು ಬಿಡಬಾರದು. ಬೀಚಿಯವರು ಹೇಳ್ತಕ್ಕಂಥ ಮಾತು. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ಸತ್ಯಂ ಎಂಬತಕ್ಕಂಥದಕ್ಕೆ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈಶಾವಾಸ್ಯೋಪನಿಷತ್ತಿನ 16ನೇ ಮಂತ್ರ. ನಾವು ಈ ಅಜ್ಞಾನ ಎಂಬತಕ್ಕಂಥ ಪರದೆ ಮುಚ್ಚಾಕ್ಬಿಟ್ಟಿದೆ ಸತ್ಯವನ್ನು. ಆ ಪರದೆನ ಪಕ್ಕಕ್ಕೆ ಸರಿಸಬೇಕು, ಅಷ್ಟೇ ನಾವು ಮಾಡಬೇಕಾಗಿರೋದು. ಆವಾಗ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವರೂಪದ ಜ್ಞಾನ ಉಂಟಾಗತ್ತೆ. ಅದಕ್ಕೆ ಸ್ವಾಮಿ ರಂಗನಾಥಾನಂದ ಅವರು ಅಂಟಿಲ್ ಅಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್ ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಅದಕ್ಕೆ ಅವ್ರು ಹೇಳಿರೋದು, ಯು ಮೇಕ್ ದ ಡೆವಿಲ್ ಡೈ, ದಟ್ ಈಸ್ ಅಜ್ಞಾನ. ವಾಟ್ ರಿಮೈನ್ಸ್ ಇಸ್ ಓನ್ಲಿ ಜ್ಞಾನ. ಜ್ಞಾನ ಆಚೆಯಿಂದ ಬರೋದಲ್ಲ. ಅದು ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ, ಕತ್ತಲೆ ಹೋದ ಕೂಡಲೇ ಬೆಳಕಿದ್ದೇ ಇದೆ. ಕತ್ತಲೆ ಹೋಗೋದ್ರಲ್ಲಿ ತಾತ್ಪರ್ಯ ಹೊರತು ಬೆಳಕು ಬರೋದ್ರಲ್ಲ. ನಮಗೆ ಯಾವಾಗ ಬೆಳಕಿನ ಮಹತ್ವ ಗೊತ್ತಾಗತ್ತೆ ಅಂದರೆ ಬೆಳಕಿಲ್ಲದೆ ಇರೋವಾಗ. ಅದಕ್ಕೆ ನಮ್ಮ ಸರ್ಕಾರ ಆವಾಗವಾಗ ಬೆಳಕು ತೆಗೆಯೋದು. 24 ಗಂಟೆ ಬೆಳಕೆ ಕೊಟ್ಬಿಟ್ರೆ ಬೆಳಕಿನ ಒಂದು ಮಹತ್ವ ಯಾರಿಗೆ ಗೊತ್ತಾಗತ್ತೆ? ಅದಕ್ಕೆ ನಮ್ಮ ದೇಶದಲ್ಲಿ ಯಾವಾಗಲೂ ಪಾಸ್ಟಮಸ್ ಅವಾರ್ಡ್ಸೇ ಕೊಡೋದು. ಭಾರತ ರತ್ನ ಪಾಸ್ಟಮಸ್. ಯಾಕೆಂದರೆ ಬದುಕಿರೋವಾಗ ಯಾರಿಗೂ ಏನೂ ಗೊತ್ತಾಗಲ್ವಲ್ಲ ಅವ್ರು ಏನು ಮಾಡಿದ್ದಾರೆ ಅಂತ. ಸತ್ತ ಮೇಲೆ ಓಹೋ ಈ ಥರವ್ರೊಬ್ರು ಇದ್ರು ಅಂತ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳೋದಕ್ಕೆ ಭಾರತ ರತ್ನ ಡಿಸೈಡ್ ಮಾಡೋದು. ಹೀಗೆ
ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತಯಾ ಸಾಧುವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲಂ ಸ್ಖಾಲಿತ್ಯೇಷಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ವೇದಾಂತ ದೇಶಿಕರು ನ್ಯಾಸ ವಿಂಶತಿ ಅನ್ನೋ ಗ್ರಂಥದ 3ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾರೆ. ಡಾಕ್ಟರ್ NS ಅನಂತರಂಗಾಚಾರ್ಯ ಅವರಿದ್ದಾಗ ಇದು ಅವರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ಶ್ಲೋಕ ಆಗಿತ್ತು. 580 5ನೇ ಮುಖ್ಯ ರಸ್ತೆ, ವಿಜಯನಗರ, ಬೆಂಗಳೂರು 40ರಲ್ಲಿ ಅವರು ಮಧ್ಯಾಹ್ನ 3ರಿಂದ 5 ತನಕ ಕಾಲಕ್ಷೇಪ ಮಾಡೋವಾಗ ಈ ಶ್ಲೋಕ ಹೇಳ್ತಾ ಇದ್ರು ಮನೆಯಲ್ಲಿ. ಸೊ ಈ ದೃಷ್ಟಿಯಿಂದ ಸಿದ್ಧಂ ಸತ್ಸಂಪ್ರದಾಯೇ, ಸಂಪ್ರದಾಯದಲ್ಲಿ ಸಿದ್ಧತೆ ಇರಬೇಕು. ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಪರಶುರಾಮರ ಕಲ್ಪಸೂತ್ರ ಅದಕ್ಕೆ ಹೇಳಿರೋದು. ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಇರುತ್ತೋ ಅವರಿಗೆಲ್ಲವೂ ಸಿದ್ಧವಾಗತ್ತೆ. ವಿಶ್ವಾಸ ನಂಬಿಕೆ ನಾವು ಬಿಡಬಾರ್ದು. ಅದಕ್ಕೆ ಶೇಷಾಚಲ ಶರ್ಮರು ಒಂದು ಮಾತು ಹೇಳೋರು, ಶ್ವಾಸ ಇರೋ ತನಕ ವಿಶ್ವಾಸ ಬಿಡಬೇಡ ಅಂತ. ಸೊ ಎಲ್ಲಿ ತನಕ ಶ್ವಾಸ ಇರುತ್ತೋ ನಿನ್ನ ಕೊನೆ ತನಕ ನಿನ್ನನಾಗಿ ಮಾಡೋದೇ ವಿಶ್ವಾಸನಪ್ಪ. ಜನಗಳನ್ನು ನೀನು ಸಂಪಾದನೆ ಮಾಡಬೇಕು, ಹಣನಲ್ಲ. ಯಾವಾಗ ಜನಗಳು ನಿನ್ನ ಕಡೆ ಇರ್ತಾರೋ ಹಣೆ ತಾನಾಗಿ ಬರುತ್ತೆ ನಿನ್ನ ಕಷ್ಟ ಕಾಲದಲ್ಲಿ. ಅದಕ್ಕೋಸ್ಕರ ಹಣದ ಹಿಂದೆ ಹೋಗಬೇಡ, ಜನದ ಹಿಂದೆ ಹೋಗು ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಯಾವಾಗಲೂ ಕೂಡ ಜನಗಳನ್ನು ಒಂದು ಒಳ್ಳೆ ಸಂಸ್ಕಾರವಂತರನ್ನಾಗಿ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ಅನ್ನೋ ದೃಷ್ಟಿಯಿಂದ. ಆ ದೃಷ್ಟಿಯಿಂದನೇ ಯಾರಿಗೆ ಎಷ್ಟೇ ಬುದ್ಧಿವಂತರಾದರೂ ಕೂಡ ಸಂಪ್ರದಾಯ ಇಲ್ಲದೆ ಹೋದರೆ ವೇದಾಂತಕ್ಕೆ ಅವರು ಅನರ್ಹರು ಅಂತ ಶಂಕರಾಚಾರ್ಯರೇ ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 2ನೇ ಸಾಲಲ್ಲಿ ಅವರು 16ನೇ ವಯಸ್ಸಿನಲ್ಲಿ ಬರೆದಿರತಕ್ಕಂಥ ಭಾಷ್ಯವಾಕ್ಯ. ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಅದಕ್ಕೆ ಸಂಪ್ರದಾಯಕ್ಕೆ ನಾವು ಅಷ್ಟು ಬೆಲೆ ಕೊಟ್ಟಿರ್ತಕ್ಕಂಥದ್ದು. ಅನಘಂ, ಅಘ ಅಂದರೆ ಪಾಪ, ಅನಘಂ ಅಂದರೆ ಪಾಪರಹಿತ. ಅನಘಾಯೈ ನಮಃ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಪ್ರಾಯಶಃ ಹೋಬಳಿಯವರು ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ ಈ ಸಭಾಂಗಣದಲ್ಲಿ. ಅದಾಗಿರ್ಬೋದು ಇಷ್ಟೊತ್ತಿಗೆ ಆ ನಾಮ. ಅಘಾಸುರ ಅಂತ ಒಬ್ಬ ರಾಕ್ಷಸನೂ ಬರ್ತಾನೆ ಭಾಗವತದಲ್ಲಿ. ಕೃಷ್ಣ ಪರಮಾತ್ಮ ಎಷ್ಟು ರಾಕ್ಷಸರನ್ನು ಕೊಂದ, ಎಷ್ಟು ಜನಕ್ಕೆ ಒಳಿತನ್ನು ಉಂಟು ಮಾಡ್ದ ಅಂದರೆ ಶಕಟಾಸುರ, ಅಘಾಸುರ, ಪೂತನಿ, ಲೆಕ್ಕ ಇಲ್ಲ ಕೊನೆ ಇಲ್ಲ ಅವನು ಕೊಂದಿರ್ತಕ್ಕಂಥ ರಾಕ್ಷಸರು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ನೋಡಿ ಗುರುವಾಗಿರ್ತಕ್ಕಂಥವ್ನು ಹೇಗಿರಬೇಕು ಅಂದರೆ ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಶ್ರೋತ್ರಿಯ ಅನ್ನೋ ಪದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ವೇದಾಧ್ಯಯನ ಸಂಪನ್ನ ಅಂತ. ಅದರಿಂದಾನೇ ತದ್ವಿಜ್ಞಾನಾರ್ಥಂ ಸ ಗುರುಮೇವಾ ವಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್ತು ಸ್ಪಷ್ಟವಾಗಿ ಹೇಳ್ತಾ ಇದೆ. ಶ್ರುತಿಯಿಂದಲೇ ಮುಖ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ಅಭ್ಯಾಸ ಮಾಡ್ತಾ ಇದ್ವಿ. ಯಾಕೆಂದರೆ ಬರವಣಿಗೆ ಇರಲಿಲ್ಲ ಆಗಿನ ಕಾಲದಲ್ಲಿ. ಕೇಳಿ ಕೇಳಿ, ಹೇಳಿ ಹೇಳಿ, ಅದನ್ನೇ ಅದೇ ರೀತಿಯಾಗಿ ಉಚ್ಚಾರಣ ಅನುಚ್ಚಾರಣಂ ವೇದ. ಅದಕ್ಕೆ ವೇದಕ್ಕಿರ್ತಕ್ಕಂಥ ಶಬ್ದ ಋಗ್ವೇದಲ್ಲಾದರೆ 3 ಸಲ ಹೇಳಬೇಕು, ಯಜುರ್ವೇದಾದರೆ 2 ಸಲ ಹೇಳಬೇಕು ಅಂತ ಪರಂಪರೆ ಇರೋದು. ಗುರುಗಳಿಂದ ಕಲ್ತ್ಕೊಳ್ಳೋವಾಗ ನಾವು ಯಾವಾಗಲೂ ಕೂಡ ಆ ರೀತಿಯಾಗಿ ಪಠಣ ಮಾಡಬೇಕು. ಆವಾಗಲೇ ಆ ವೇದ ಎಂಬತಕ್ಕಂಥದ್ದು ಸುಸ್ಥಿರವಾಗಿ ನಿಲ್ಲೋದು. ಏನಾದರೂ ಅಪಸ್ವರಗಳು ಕೂತ್ಕೊಂಡ್ಬಿಟ್ರೆ ಆಮೇಲೆ ಭಾಳ ಕಷ್ಟ ಅದು ತಿದ್ದೋದು. ಏನೂ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಕೊಟ್ಟು ಬಿಡ್ಬೋದು ವೇದಾನ, ಎಲ್ಲ ಗೊತ್ತಿರೋರಿಗೆ ಹೇಳಲೇಬೇಕಾಗಿಲ್ಲ. ಆದರೆ ತಪ್ಪಾಗಿ ಸ್ವರಗಳು ಯಾರಾದರೂ ಕೂತ್ಕೊಂಡ್ಬಿಟ್ಟಿದ್ರೆ, ಉದಾತ್ತ ಅನುದಾತ್ತಗಳ ವ್ಯತ್ಯಾಸ ಆಗಿಬಿಟ್ರೆ ಅರ್ಥಪೂರ್ತಿ ಅನರ್ಥವಾಗಿಬಿಡುತ್ತೆ. ಇಂದ್ರ ಶತ್ರುರ್ ವರ್ಧಸ್ವ, ಅದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ಲು. ಇಂದ್ರನ ಶತ್ರು ಹಾಳಾಗಲಿ ಅನ್ನೋ ಬದಲು ಇಂದ್ರ ಹಾಳಾಗಲಿ ಅನ್ನೋ ಅರ್ಥ ಬಂದ್ಬಿಡುತ್ತೆ. ಅಷ್ಟು ವಿರುದ್ಧಾರ್ಥಗಳು ಬಂದ್ಬಿಡುತ್ತೆ. ಹೇಗೆ ಅಂದರೆ ಅಲ್ಪಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಇರೋ ಹಾಗೆ. ಪೂಜೆ ಮಾಡೋವಾಗ ಸ್ಪಷ್ಟವಾಗಿ ಫಲಮಾನಯ ಮಹಾಪ್ರಾಣ ಹೇಳಬೇಕೇ ಹೊರತು ಫಲಮಾನಯ ಅಂತ ಹೇಳಬೇಡಿಪ್ಪ. ಫಲ ಅಂದರೆ ಹಣ್ಣು, ಫಲ ಅಂದರೆ ಮಾಂಸ ತಂದಿಡಬೇಕು ನೈವೇದ್ಯಕ್ಕೆ, ಫಲಮಾನಯ ಅಂತ ಹೇಳಿದರೆ ಎಷ್ಟು ವ್ಯತ್ಯಾಸ ಆಗುತ್ತೆ ನೋಡಿ. ಕೆಲವು ಹಾಕಿರ್ತಾರೆ ಬೋರ್ಡ್ ಫಲಹಾರ ಮಂದಿರ ಅಂತ. ಸೊ ಈ ತರಹ ಎಲ್ಲ ನೋಡಬೇಕಾಗತ್ತೆ. ಏನು ಮಾಡೋದು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಸೊ ಆ ಬ್ರಹ್ಮನಿಷ್ಠತೆ ಎಂಬತಕ್ಕಂಥದ್ದು ಇರಬೇಕು ಅವನಿಗೆ. ಸತ್ವಸ್ಥಂ ಸತ್ಯವಾಚಂ, ಯಾವಾಗಲೂ ಸತ್ವಗುಣದಲ್ಲಿ ಕೂತಿರಬೇಕು ಯಾವಾಗಲೂ ಕೂಡ. ನೋಡಿ, ಸತ್ವ ಎಂಬತಕ್ಕಂಥದ್ದು ಸತ್ ಅನ್ನೋ ಶಬ್ದದಿಂದ ಬಂದಿರೋದು. ಸತ್ವ ಅನ್ನೋದಕ್ಕೆ ಬಿಳಿ ಎಂಬತಕ್ಕಂಥ ಅರ್ಥ ಇದೆ, ರಜಸ್ ಅನ್ನೋದಕ್ಕೆ ಕೆಂಪು ಅನ್ನೋ ಅರ್ಥ ಇದೆ, ತಮಸ್ ಅನ್ನೋದಕ್ಕೆ ಕಪ್ಪು ಅನ್ನೋ ಅರ್ಥ ಇದೆ. ನೋಡಿ, ನಮ್ಮಲ್ಲಿ ಒಂದು ಡಿಕ್ಷನರಿ ಇದೆ, ಡಿಕ್ಷನರಿ ಆಫ್ ಕಲರ್ಸ್ ಆ್ಯಂಡ್ ಸಿಂಬಲ್ಸ್ ಅಂತ. ಸೊ ಒಂದೊಂದು ಕಲರು ಏನೇನು ಇಂಡಿಕೇಟ್ ಮಾಡುತ್ತೆ ಅಂತ ಅದು ನೀವು ನೋಡ್ತಾ ಹೋದರೆ, ವೈಟ್ ಈಸ್ ಫಾರ್ ಪ್ಯೂರಿಟಿ, ರೆಡ್ ಈಸ್ ಫಾರ್ ರಿವೆಂಜ್, ಬ್ಲ್ಯಾಕ್ ಈಸ್ ಫಾರ್ ಈವಿಲ್, ಯೆಲ್ಲೋ ಈಸ್ ಫಾರ್ ಕವರ್ಡಿಸ್, ಗ್ರೇ ಈಸ್ ಫಾರ್ ಡಿಗ್ನಿಟಿ, ಬ್ಲೂ ಈಸ್ ಫಾರ್ ಇನ್ಫಿನಿಟಿ, ಗ್ರೀನ್ ಈಸ್ ಫಾರ್ ಫರ್ಟಿಲಿಟಿ, and grey is dignity, and violet is the color of gods. Therefore no human being should wear violet, because gods will get angry and they will punish them ಅಂತ. ಡಿಕ್ಷನರಿ ಆಫ್ ಕಲರ್ಸ್ ಅಂತಾನೆ ಒಂದು ಡಿಕ್ಷನರಿ. ಸೊ ಎಷ್ಟಿದೆ ನಾವು ಓದೋದು ಅಂತ ಹೇಳಿದ್ರೆ, ಏನೂ ಓದಿಲ್ಲ ನಾವು.
ಸೊ ಅದೇ ಬಾಧೆ ಆಗುತ್ತೆ, ಇನ್ನು ಅದೋದಿಲ್ಲ ಇದೋದಿಲ್ಲ, ಯಾವ ಕಾಲಕ್ಕಪ್ಪ ಓದೋದು ಅಂತ ಭಯ ಆಗುತ್ತೆ. ಸೊ ಅದಕ್ಕೇ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ ನೋಡಿ, ಗುರುಗೀತಾನಲ್ಲಿ ಸಚ್ಚಿದಾನಂದ ಕಂದಾಯ ಜಗದಂಕುರ ಹೇತವೇ ಸದೋದಿತಾಯ ಪೂರ್ಣಾಯ ನಮೋ ಅನಂತ ಭೀಷಣೆ ಸತ್ಯಾನಂದ ಸ್ವರೂಪಾಯ ಬೋಧೈಕ ಸುಖಕಾರಿಣೆ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿ ಸಾಕ್ಷಿಣೆ. ನಾವು ಸಾಕ್ಷಿ ಹೇಳ್ಕೋಬೇಕಾದ್ರೆ ನಮಗೆ ಕೋರ್ಟಲ್ಲಿ ಬೇರೆಯವ್ರಿಗೆ ಸಾಕ್ಷಿ ಹೇಳೋದಿದ್ದೇ ಇದೆ. ಆದರೆ ಪ್ರತಿನಿತ್ಯವೂ ಕೂಡ ಈ ಬೆಳಿಗ್ಗೆಯಿಂದ ರಾತ್ರಿ ತನಕ ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ನಾ ಅಂತ ನನ್ನನ್ನು ನಾನು ಪ್ರಶ್ನೆ ಕೇಳಿಕೊಂಡ್ರೆ ಇಲ್ಲ ಅಂತಾನೆ ಉತ್ತರ ಬರುತ್ತೆ. ನಾವು ಯಾವಾಗ ಬೇರೆಯವರಿಗೆ ಪ್ರಶ್ನೆ ಕೇಳ್ತೇವೆ ಹೊರತು ನಮಗೆ ಪ್ರಶ್ನೆ ಕೇಳ್ಕೊಳ್ಳೋದೇ ಇಲ್ವಲ್ಲ. ಬಿಕಾಸ್ ವಿ ಆಲ್ವೇಸ್ ಥಿಂಕ್ ಐ ಆಮ್ ಪರ್ಫೆಕ್ಟ್. ಸೊ ದಟ್ ಇಸ್ ದ ಬೇಸಿಕ್ ಎರರ್ ವಿಚ್ ವಿ ಕಮಿಟ್. ಅದಕ್ಕೆ ಹೇಳ್ತಕ್ಕಂಥದ್ದು ಯಾವಾಗಲೂ ಮುಕ್ತಿ ಮಿಚ್ಚಸಿ ಚೇತಾತ ವಿಷಯಾನ್ ವಿಷವತ್ಯಜ ಕ್ಷಮಾರ್ಜವ ದಯಾ ಸತ್ಯಂ ಪೀಯೂಷವತ್ ಪಿಬ. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಅಪ್ಪಣೆ ಕೊಡಿಸ್ತಾರೆ. ನಿನಗೆ ಏನಾದರೂ ಮುಕ್ತಿ ಬೇಕಾದರೆ ವಿಷಯಾನ್ ವಿಷವತ್ಯಜ, ಇಂದ್ರಿಯಜನ್ಯವಾಗಿರ್ತಕ್ಕಂಥ ಸುಖಗಳನ್ನು ವಿಷ ದೂರ ಇಡೋ ಹಾಗೆ ದೂರ ಇಡು. ಹಾಗಿದ್ರೆ ಏನು ಮಾಡಬೇಕು ನಾನು ಅಂತ ಹೇಳಿದರೆ, ಶಮ ಅಧಿಷಟ್ಕ ಸಂಪತ್ತಿ ಪೀಯೂಷವತ್ ಪಿಬ. ಶಮ ದಮ ಉಪರತಿ ತಿತಿಕ್ಷಾ ಸಮಾಧಾನ ಶ್ರದ್ಧಾ ಎಂಬತಕ್ಕಂಥ ಆರನ್ನು ಅಮೃತ ಕುಡಿಯೋ ಹಾಗೆ ಕುಡಿ ಅಂತ. ಪೀಯೂಷಂ ಅಮೃತಂ ಸುಧಾ, ಅದೆಲ್ಲವೂ ಕೂಡ ಅಮರಕೋಶದಲ್ಲಿ ಸುಧಾ ಅನ್ನೋದಕ್ಕೆ ಪೀಯೂಷ ಎಂಬುದಾಗಿಯೂ ಕೂಡ ಅರ್ಥವನ್ನು ಬಳಸಿದ್ದಾರೆ. ಸತ್ಯಂ ದಾನಂ ದಯಾಲೋಭೋ ವಿಘ್ನೇಚ್ಛಾ ಪೂಜನಂ ದಮಃ ಅಷ್ಟೌತಾನಿ ಪವಿತ್ರಾಣಿ ಶಿಷ್ಟಾಚಾರಸ್ಯ ಲಕ್ಷಣಂ. ಗರುಡ ಪುರಾಣದಲ್ಲಿ 8 ಲಕ್ಷಣಗಳಿರಬೇಕು ಮನುಷ್ಯನಿಗೆ ಅಂತ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಅದೇ ಸತ್ಯ. ಈ ಸತ್ ಎಂಬತಕ್ಕಂಥ ಪದವನ್ನು ನೋಡಿ, ಸತ್ಯವ್ರತ ಯೈ ನಮಃ 817ನೇ ನಾಮ ಲಲಿತಾ ಸಹಸ್ರನಾಮದಲ್ಲಿ, ಇನ್ನು ಅಲ್ಲಿ ತನಕ ಬಂದಿಲ್ಲ ಅಂತ ಕಾಣುತ್ತೆ. ಸತ್ಯರೂಪ ಯೈ ನಮಃ 818ನೇ ನಾಮ, ಸತ್ಯೈ ನಮಃ 820ನೇ ನಾಮ. ಈ ಸತ್ಯವ್ರತಾಯ ಎಂಬತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ, ಶಿವ ಸಹಸ್ರನಾಮದಲ್ಲಿ ಬರುತ್ತೆ, ಲಲಿತಾ ಸಹಸ್ರನಾಮದಲ್ಲೂ ಬರುತ್ತೆ. 3 ಸಹಸ್ರನಾಮದಲ್ಲಿ ಬರ್ತಕ್ಕಂಥ ನಾಮ ಅಂದರೆ ಸತ್ಯವ್ರತಾಯೈ ನಮಃ. ಭಾರತ ದೇಶಕ್ಕೆ ಪ್ರಪ್ರಥಮ ಸಂಸ್ಕೃತಕ್ಕೆ ಜ್ಞಾನಪೀಠ ಪುರಸ್ಕಾರ ತಂದುಕೊಟ್ಟವರ ಹೆಸರು ಸತ್ಯವ್ರತ ಶಾಸ್ತ್ರಿ. ನಂಬರ್ 242 ಡಿಫೆನ್ಸ್ ಕಾಲೋನಿ, ಡೆಲ್ಲಿ 11/0/00/23. ನಾಳೆ ದಿವಸ ಅವರಿಗೆ 88ನೇ ಹುಟ್ಟುಹಬ್ಬ. ಸೊ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಸತ್ಯವ್ರತಾಯೈ ನಮಃ. ಆ ಸತ್ಯವನ್ನೇ ವ್ರತವಾಗಿ ಯಾರು ಇಟ್ಕೊಂಡಿರ್ತಾರೋ ಅಂಥವರಿಗೆ ಸತ್ಯವ್ರತ ಎಂಬತಕ್ಕಂಥ ಹೆಸರು ಬಂದಿರುತ್ತೆ. ಮುಖ್ಯವಾಗಿ ತದೇತತ್ ಸತ್ಯಂ, ಮುಂಡಕೋಪನಿಷತ್ತಲ್ಲಿ ಯಾವುದು ಸತ್ಯ ಅಂದರೆ ಅದೇ ಸತ್ಯ ಎಂಬತಕ್ಕಂಥ ಮಾತನ್ನು ಹೇಳ್ತಾರೆ ನೋಡಿ. ಅನುದ್ವೇಗಕರಂ ವಾಕ್ಯಂ ಸತ್ಯಂ. ಗೀತಾ 17ನೇ ಅಧ್ಯಾಯ 15ನೇ ಶ್ಲೋಕದಲ್ಲಿ ಉದ್ವೇಗವನ್ನು ಉಂಟು ಮಾಡದೇ ಇರತಕ್ಕಂಥ ವಾಕ್ಯ ಯಾವುದೋ ಅದು ಸತ್ಯ. ಯಾರಿಗೂ ಕೂಡ ಉದ್ವೇಗವನ್ನು ಉಂಟು ಮಾಡಬಾರ್ದು. ಮಾತೇ ಆಡದೆ ಹೋದರೆ ಅದರಿಂದ ಏನು ಹಾನಿ ಇಲ್ಲ. ಆದರೆ ಮಾತಾಡಿ ಉದ್ವೇಗ ಕೆಡಿಸ್ತಕ್ಕಂಥದ್ದು ಮಾತ್ರ ಮಾಡಬಾರ್ದು. ನಮ್ಮ ತಾತ ಒಂದು ಮಾತು ಹೇಳೋರು 40 ವರ್ಷದ ಕೆಳಗೆ, ರಿಲಿಜನ್ ಆ್ಯಂಡ್ ಪಾಲಿಟಿಕ್ಸ್ ಡೋಂಟ್ ಡಿಸ್ಕಸ್ ವಿತ್ ಸ್ಟ್ರೇಂಜರ್ಸ್ ಅಂತ. ಬೆಸ್ಟ್ ಆಫ್ ದಿ ಫ್ರೆಂಡ್ಸ್ ಟರ್ನ್ ಔಟ್ ಟು ಬಿ ವರ್ಸ್ಟ್ ಆಫ್ ದಿ ಎನಿಮೀಸ್. ಡೋಂಟ್ ಟಾಕ್ ರಿಲಿಜನ್, ಡೋಂಟ್ ಟಾಕ್ ಪಾಲಿಟಿಕ್ಸ್ ಅಂತ. ಯಾಕೆ ಅಂತ ಹೇಳಿದ್ರೆ ಅತ್ಯಂತ ಆಪ್ತರಾಗಿರ್ತಕ್ಕಂಥವರು ಕೂಡ ವ್ಯತ್ಯಾಸ ಆಗಿಬಿಡತ್ತೆ, ಆ ವೈಮನಸ್ಯ ಅನ್ನೋಕ್ಕೆ ಕಾರಣ ಆಗತ್ತೆ. ಅದರಿಂದ ಆ ಥರದ್ದು ಮಾತಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅನುದ್ವೇಗಕರಂ ವಾಕ್ಯಂ, ಉದ್ವೇಗ ಇಲ್ಲದೇ ಇರತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನೋಡಿ, ಸನ್ಮಾತ್ರಂ ಹಿ ಬ್ರಹ್ಮ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಸತ್ ಎಂಬತಕ್ಕಂಥದ್ದೇ ಬ್ರಹ್ಮ. ಡಾಕ್ಟರ್ KS ನಾಗರಾಜನ್ ಅಂತ ಏಜಿಸ್ ಆಫೀಸಲ್ಲಿ ಆಫೀಸರ್ ಆಗಿ ರಿಟೈರ್ ಆದರು. BSc PhD MA ಮಾಡಲಿಲ್ಲ ಅವರು. ಪೂನಾ ಯೂನಿವರ್ಸಿಟಿನಲ್ಲಿ BSc ಆದ ಕೂಡಲೇ ಅವರಿಗೆ ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಮೃತ ಲಿಟ್ರೇಚರ್ ಅಂತ PhD ಥೀಸಿಸು, 642 ಪುಟ. ಕರಣ್ ಸಿಂಗು ಫೋರ್ವರ್ಡ್ ಬರೆದಿರೋದು. ದೇರ್ ಕಾಂಟ್ ಬಿ ಎ ಬೆಟರ್ ಪರ್ಸನ್ ಟು ರೈಟ್ ಎ ಫೋರ್ವರ್ಡ್ ಅದರ್ ದನ್ ಕರಣ್ ಸಿಂಗ್, ಬಿಕಾಸ್ ಹಿ ಹಿಮ್ಸೆಲ್ಫ್ ಇಸ್ ದ ಪ್ರಿನ್ಸ್ ಆಫ್ ಕಾಶ್ಮೀರ್. ನೋಡಿ, ಕರಣ್ ಸಿಂಗ್ ಕೈಯಲ್ಲಿ ಅವರು ಫೋರ್ವರ್ಡ್ ಬರೆಸಿದ್ರು ಆ ಗ್ರಂಥಕ್ಕೆ KS ನಾಗರಾಜನ್. ಇನ್ನು ಹತ್ತಿರ ಹೇಳಬೇಕು ಅಂತ ಹೇಳಿದ್ರೆ, ಗಣೇಶ್ ಅವರ ಹತ್ತಿರ ಸಂಬಂಧಿ KS ನಾಗರಾಜನ್. ನನಗೆ ಅನಿಸಿರೋ ಒಂದು ಮಾತು ನಿಮಗೆ ಬಿಚ್ಚಿಬಿಟ್ಟು ಹೇಳಿಬಿಡ್ತೀನಿ. KS ನಾಗರಾಜನ್ ಅವರಿಗೆ ಯಾವ ಕವಿತ್ವ ಶಕ್ತಿ ಇತ್ತೋ ಅದು ಸುಪ್ತವಾಗಿ ಗಣೇಶ್ ಅವರಿಗೆ ಹರಿದು ಬಂದಿದೆ ಅಂತ ನನ್ನ ಅನಿಸಿಕೆ. ಸಂಸ್ಕಾರವನ್ನು ನೀವು ಒಪ್ಪೋದಾದರೆ. ಯಾಕೆ ಅಂತ ಹೇಳಿದರೆ, ಮನೆಯಲ್ಲಿ ಡೈರೆಕ್ಟಾಗಿ ತಂದೆ ತಾಯಿಂದನೇ ಬರಬೇಕು ಅಂತೇನಿಲ್ಲ, ಯಾರಿಂದ ಬೇಕಾದರೂ ಸಂಸ್ಕಾರ ಎಂಬತಕ್ಕಂಥದ್ದು ಆ ರೀತಿಯಾಗಿ ಬರಬಹುದು ಅನ್ನೋ ದೃಷ್ಟಿಗೆ ಅಲ್ಲಿ ಹೇಳ್ತಾರೆ ನೋಡಿ. ಸತ್ಯ ಅನ್ನೋ ಪದಕ್ಕೆ KS ನಾಗರಾಜನ್ ವ್ಯಾಖ್ಯಾನ ನೋಡಿ.
ಸತ್ಯಂ ದೈವತಮುತ್ತಮಂ ಭುಮಿರುಣಾಂ ಸತ್ಯಂ ತಪೋ ನಿರ್ಮಲಂ ಸತ್ಯಂ ದಿವ್ಯಪದಂ ಸದಾಶಮವತಾಂ ಸತ್ಯಂ ಪವಿತ್ರಂ ಗುರು ಸತ್ಯಂ ಮಿತ್ರಮತಂದ್ರಿತಂ ವಿಪದಿ ಚ ಪ್ರಜ್ಞಾಸು ಸತ್ಯಂ ಸದಾ ಸತ್ಯಾನ್ನಾಸ್ತಿ ಪರಾಯಣಂ ಪರತರಂ ಸತ್ಯಂ ಶಿವಂ ಸುಂದರಂ. ಇದು KS ನಾಗರಾಜನವರ ಶ್ಲೋಕ. ಅವರು ಹೋದಾಗ 4 ಬೀರು ಇತ್ತು ಅವ್ರ ಮನೆಯಲ್ಲಿ ಪುಸ್ತಕ. 2 ಬೀರು ನಮ್ಮನೆಗೆ ಬಂತು, 2 ಬೀರು ಗಣೇಶ್ ಅವ್ರ ಮನೆಗೆ ಹೋಯಿತು ಅವ್ರ ಪುಸ್ತಕ ಎಲ್ಲವೂ ಕೂಡ. ಸತ್ಯ ಎಂಬ ದೈವವೇ ಉತ್ತಮವಾದುದು. ಅದಕ್ಕೆ ಈಗೇನೋ ನನ್ನ ಮನೇಲಿ ಇಲ್ಲ ಅಂದರೆ ಡೈರೆಕ್ಟಾಗಿ ಗಣೇಶ್ ಮನೆಗೆ ಹೋಗ್ತೀನಿ, ಆ ಪುಸ್ತಕ ಕೊಡಿಪ್ಪ ಅಂತ. ಅವರು ಹಾಗೆ ಮಾಡ್ತಾರೆ. ಯಾವುದಾದ್ರು ಸಂಜೆ ಉಪನ್ಯಾಸ ಇದ್ದು ಪುಸ್ತಕ ಸಿಕ್ಕಿಬಿಟ್ಟು ಹುಡುಕ್ಬಿಟ್ಟು ಸಿಗದೆ ಹೋದರೆ ಡೈರೆಕ್ಟಾಗಿ ನಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಇರುತ್ತೆ, ಇಬ್ಬರಲ್ಲಿ ಒಬ್ಬರ ಹತ್ರ ಇರಬೇಕದು. ಯಾಕೆಂದರೆ ನಾಗರಾಜನ್ ಪುಸ್ತಕ ಎಲ್ಲ ಆ ರೀತಿ ಬಂದಿರೋದರಿಂದ. ಸತ್ಯ ಎಂಬ ದೈವವೇ ಉತ್ತಮವಾದುದು, ಸತ್ಯದಿಂದಲೇ ನಿರ್ಮಲ ತಪಸ್ಸು. ನೋಡಿ, ತಪಸ್ಸು ಎಂಬತಕ್ಕಂಥದ್ದು ನಿರ್ಮಲವಾಗಿರಬೇಕಾಗಿರೋದು ಸತ್ಯದಿಂದ. ಸತ್ಯವೇ ದಿವ್ಯ ಪದ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾತತಂ ತದ್ವಿಪ್ರಾಸೋ ವಿಪನ್ಯವೋಜಾಗ್ರವಾಂಸಃ ಸಮಿಂದತೆ ವಿಷ್ಣೋರ್ಯತ್ ಪರಮಂ ಪದಂ. ಅದಕ್ಕೆ ಹೇಳಿರ್ತಕ್ಕಂಥದ್ದು ಪರಮೋತ್ಕೃಷ್ಟ ಪದ ಯಾವುದು ಅಂದರೆ ಅದೇ ಪದ. ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಯಾವುದನ್ನು ಸೇರಿದ ಮೇಲೆ ಮತ್ತೆ ಹಿಂತಿರುಗೋದಿಲ್ವೋ ಮುಕ್ತಿಯೇ ಅಲ್ಲಿ ಗ್ಯಾರಂಟಿ. ಅದಕ್ಕೆ ಮುಕ್ತಿಯೇ ಭಕ್ತಿಗೆ ಸೋಪಾನ ಅಂತ ಹೇಳ್ತಕ್ಕಂಥದ್ದು. ಕಲವು ಭಕ್ತಿ ಕಲವು ಭಕ್ತಿ ಕಲವು ಭಕ್ತಿ ಕಲವು ಯುಗೆ. ಕಲಿಯುಗದಲ್ಲಿ ಭಕ್ತಿ ಹೊಂದಿದ್ರೆ ಸಾಕು, ಇನ್ನು ಏನೂ ಕೂಡ ಬೇಕಾಗಿಲ್ಲ, ಯಾವ ಬೇರೆ ಸಲಕರಣೆಯೂ ಬೇಕಾಗಿಲ್ಲ ಅಂತ. ಅದಕ್ಕೇ ಭಕ್ತಿಯನ್ನು ನಾವು ಯಾವತ್ತೂ ಕೂಡ ಭಗವಂತನಲ್ಲಿ ಇಟ್ಕೊಂಡಿದ್ದೆ ಆದರೆ ಭಕ್ತಿ ಭಗವತಃ ದೃಢಾದೀಯತಾಂ. ಶಂಕರಾಚಾರ್ಯರ ಸೋಪಾನ ಪಂಚಕದ 2ನೇ ಸಾಲಿನ 2ನೇ ವಾಕ್ಯ. ಅದನ್ನು ನಾವು ಜೀವನದಲ್ಲಿ ಇಟ್ಕೊಂಡ್ಬಿಟ್ರೆ ಆ ಭಕ್ತಿಯೇ ನಮಗೆ ಮುಂದೆ ಕರ್ಕೊಂಡು ಹೋಗುತ್ತೆ. ನೋಡಿ, ಸತ್ಯ ಎಂಬ ದೈವವೇ ಉತ್ತಮವಾದುದು, ಸತ್ಯದಿಂದಲೇ ನಿರ್ಮಲ ತಪಸ್ಸು, ಸತ್ಯವೇ ದಿವ್ಯ ಪದ, ಸತ್ಯವೇ ಪಾವನವಾದ ಗುರು, ಸತ್ಯವೇ ಸನ್ಮಿತ್ರ. ನಿಜವಾದ ಮಿತ್ರ ಯಾರು ಅಂದರೆ ಸತ್ಯ. ಸತ್ಯವೇ ಆಪತ್ಕಾಲದಲ್ಲಿ ನಮ್ಮೊಂದಿಗೆ ಇರತಕ್ಕಂಥದ್ದು. ಪ್ರಜ್ಞೆಯೇ ಸತ್ಯ, ಸತ್ಯಕ್ಕಿಂತಲೂ ಮಿಗಿಲಾದದಿಲ್ಲ. ಸತ್ಯವೇ ಶಿವ ಹಾಗೂ ಸುಂದರ. ಈ ದೃಷ್ಟಿಯಲ್ಲಿ ಸತ್ಯ ಎಂಬತಕ್ಕಂಥ ಪದವನ್ನು ತಿಳ್ಕೊಂಡ ಮೇಲೆ ಈ ಮಂಗಳ ಶ್ಲೋಕದಲ್ಲಿರ್ತಕ್ಕಂತಹ ಕೊನೆಯ ಪದ ಯಾವುದು ಅಂದರೆ ಆತ್ಮ. ಅಲ್ಲಿಗೆ ಏನು ಹೇಳಿದಂಗೆ ಆಯಿತು ಅಂದರೆ ಯೋಗ ವಾಸಿಷ್ಠದಲ್ಲಿ ಆತ್ಮದ ಬಗ್ಗೆ, ಸತ್ಯದ ಬಗ್ಗೆ ಹೆಚ್ಚು ಒಲವು ಕೊಟ್ಟಿದ್ದಾರೆ ಅನ್ನೋದನ್ನು ಮಂಗಳ ಶ್ಲೋಕದಿಂದಲೇ ನಮಗೆ ಇಂಟ್ರಡ್ಯೂಸ್ ಮಾಡ್ತಾರೆ. ನೋಡಿ, ಅದಕ್ಕೆ ಆತ್ಮ ಅಂದ್ರೇನು ಎಂಬತಕ್ಕಂಥದ್ದನ್ನು ಹಿನ್ನೆಲೆಯಾಗಿ ಸ್ವಲ್ಪ ನಾವು ತಿಳ್ಕೋಬೇಕಾಗತ್ತೆ ಗ್ರಂಥ ಪ್ರವೇಶಕ್ಕೆ ಮುಂಚೆ. ಆತ್ಮ ಅನಾತ್ಮ ವಿವೇಕಂತೂ ಜ್ಞಾನಮಾಹುರ್ಮನೀಷಿಣಃ. ಆತ್ಮ ಅನಾತ್ಮ ವಿವೇಕವೇ ಜ್ಞಾನ ಎಂದು ಬಲ್ಲವರು ಹೇಳುತ್ತಾರೆ. ನೋಡಿ, ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲ, ಬಲ್ಲವರು ಹೇಳುತ್ತಾರೆ. ಎಷ್ಟು ವಿನಯಪೂರ್ವಕವಾಗಿ ಹೇಳ್ಕೋತಾರೆ ನೋಡಿ ಶಂಕರಾಚಾರ್ಯರು. ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಸದಾಚಾರ ಅನುಸಂಧಾನ ಎಂಬತಕ್ಕಂಥ ಗ್ರಂಥದ 47ನೇ ಶ್ಲೋಕದಲ್ಲಿ ಬಲ್ಲವರು ಹೀಗೆ ಹೇಳ್ತಾರಪ್ಪ, ಅದನ್ನು ತಿಳ್ಕೊಳ್ಳಿ ನೀವು. ಇತಿ ಬ್ರಹ್ಮವಿದೋ ವದಂತಿ. ಅಹಂ ವದಾಮಿ ಅಂತ ಹೇಳ್ತಾ ಇಲ್ಲ, ಬ್ರಹ್ಮವಿದೋ ವದಂತಿ. ಬ್ರಹ್ಮಜ್ಞಾನಿಗಳಿಗೆ ಹೇಳ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಪ್ಪ ಅಷ್ಟೇ. ಆತ್ಮ ಅನಾತ್ಮ ಅಂದರೂ ಒಂದೇ, ಆತ್ಮ ದೇಹ ಅಂದರೂ ಒಂದೇ. ಆ ದೃಷ್ಟಿಯಿಂದ ದೇಹ ಅನಿತ್ಯ, ಆತ್ಮ ನಿತ್ಯ ಅನ್ನೋದನ್ನು ಮತ್ತೆ ಮತ್ತೆ ಒತ್ತಿ ಹೇಳ್ತಕ್ಕಂಥದ್ದು ಪೂರ್ತಿ ಬರ್ತಬೇಕಾದ್ದು. ಅಷ್ಟು ಹೇಳೇ ನಮಗೆ ಕೂತ್ಕೊಳ್ಳಲ್ಲ. ಏನು ಮಾಡೋದು? ಒಂದು ಸಲ ಹೇಳಿ ಹೊಟ್ಟೋಗ್ಬಿಟ್ರೆ ನಮಗದು ನಿಲ್ಲಲ್ವಲ್ಲ. ಆ ದೃಷ್ಟಿಯಿಂದನೇ ಪಾರಾಯಣ ಪದ್ಧತಿ ನಮ್ಮಲ್ಲಿರೋದು. ಮತ್ತೆ ಓದಿದ್ದನ್ನೇ ಓದೋದು ಬೆಳಗ್ಗೆ ಎದ್ದು. ಎಷ್ಟೋ ಜನ ಪಾರಾಯಣ ಮಾಡೋರಿದ್ದಾರೆ ಇವತ್ತಿಗೂ ಕೂಡ. ಭಗವದ್ಗೀತೆ ಮಾಡ್ತಾರೆ, ಉಪನಿಷತ್ ಪಾರಾಯಣ ಮಾಡ್ತಾರೆ, ಸುಂದರಕಾಂಡ ಮಾಡ್ತಾರೆ, ದುರ್ಗಾ ಸಪ್ತಶತಿ ಮಾಡ್ತಾರೆ, ಶಿವ ಸಹಸ್ರನಾಮ ಮಾಡ್ತಾರೆ, ವಿಷ್ಣು ಸಹಸ್ರನಾಮ ಮಾಡ್ತಾರೆ. ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ. ನಮಗೆ ಯಾವುದಲ್ಲಿ ವಿಶ್ವಾಸ ನಂಬಿಕೆ ಇದೆಯೋ ಅದೇ ಮುಖ್ಯವಾಗಿರೋದು. ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದಿ ಪೇಷಂಟ್ ಮೋರ್ ದ್ಯಾನ್ ದಿ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಹಿ ಪ್ರಿಸ್ಕ್ರೈಬ್ಸ್. ರಾಧಾಕೃಷ್ಣನ್, ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ, ವಾಲ್ಯೂಮ್ 2, ಪೇಜ್ 442, ಪ್ಯಾರಾಗ್ರಾಫ್ 3, ಲೈನ್ 2. ಸೊ ಆ ದೃಷ್ಟಿಯಿಂದ ನಮಗೆ ನಮ್ಮ ವೈದ್ಯನಲ್ಲಿರ್ತಕ್ಕಂಥ ನಂಬಿಕೆಯಿಂದ ಗುಣವಾಗ್ತಾ ಇದೆಯೇ ಹೊರತು ವೈದ್ಯ ಕೊಡ್ತಕ್ಕಂಥ ಔಷಧಿಯಿಂದ ಅಲ್ಲ. ಔಷಧಿ ಕೇವಲ ನಿಮಿತ್ತ ಮಾತ್ರ. ಅವರು ಕೊಟ್ಟಮೇಲೆ ನನಗೆ ಗುಣ ಆಗತ್ತೆ ಅನ್ನೋ ನಂಬಿಕೆ ನೋಡಿ ಅದು. ಅದಕ್ಕೆ ಎಷ್ಟೋ ಜನ ಕಾಯ್ತಾರೆ. 1-2 ದಿನ ಅವ್ರ ಡಾಕ್ಟರ್ ಇಲ್ಲದೆ ಹೋದರೂ ಕೂಡ ಊರಲ್ಲಿ ಆ ಪಕ್ಕದಲ್ಲಿ ಇನ್ನೂ ದೊಡ್ಡ ಡಾಕ್ಟರ್ ಇರ್ತಾನೆ, ಹೆಸರಿಗಿಂತ ಉದ್ದ ಇರುತ್ತೆ ಡಿಗ್ರಿಗಳು, ಆದರೂ ಅವ್ರ ಹತ್ರ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಅವರಲ್ಲಿ ನಂಬಿಕೆ ಇಲ್ಲ. ಆ ದೃಷ್ಟಿಯಿಂದ ಆ ನಂಬಿಕೆ ಅನ್ನೋದೇ, ತುಂಬ ವಿಶ್ವಾಸ ಅನ್ನೋದೇ ಮನುಷ್ಯನಿಗೆ ಯಾವತ್ತೂ ಕೂಡ ಕಾಪಾಡ್ತಕ್ಕಂಥದ್ದು. ಅಹಮಾತ್ಮ ಅನ್ನೋದೇ ವಿವೇಕ. ಮನುಷ್ಯ ವಿವೇಕ ಕಳ್ಕೊಂಡ್ಬಿಟ್ರೆ ಪ್ರಾಣಿಗೂ ಅವನಿಗೂ ಯಾವ ರೀತಿಯಲ್ಲೂ ವ್ಯತ್ಯಾಸ ಇಲ್ಲ. ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡೋದೇ ವಿವೇಕ. ಅದಕ್ಕೆ ವಿವೇಕ ಚೂಡಾಮಣಿ ಅಂತಲೇ ಗ್ರಂಥವನ್ನು ಆಚಾರ್ಯ ಶಂಕರರು ಲೋಕಕ್ಕೆ ಕೊಟ್ಟಿದ್ದು.
ಕ್ರೆಸ್ಟ್ ಜೋಯಲ್ ಆಫ್ ಡಿಸ್ಕ್ರಿಮಿನೇಷನ್ ಅಂತ ಕ್ರಿಸ್ಟಫರ್ ಐಶರ್ವುಡ್ ಸ್ವಾಮಿ ಪ್ರಭುವಾನಂದ ಜೊತೆ ಬೆವರ್ಲಿ ಹಿಲ್ಸಲ್ಲಿ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಗ್ರಂಥ. Christopher Isherwood, he started as a communist. And later on, he came under the spell of Swami Prabhupada and became a Vedantin. What a transformation. Communism to Vedanta. So, total ಈ ಎಂಡಿಂದ ಆ ಎಂಡಿಗೆ ಲೆಫ್ಟಿಸ್ಟಿಂದ ರೈಟಿಸ್ಟ್ ಆಗಿಬಿಟ್ರು. ಅದಕ್ಕೆ ಲೆಫ್ಟಿಸ್ಟ್ ಹೇಳೋದು ಲೆಫ್ಟ್ ಈಸ್ ಆಲ್ವೇಸ್ ರೈಟ್ ಅಂತ. ಇವ್ರು ಹೇಳೋದು ರೈಟ್ ಈಸ್ ಆಲ್ವೇಸ್ ಲೆಫ್ಟ್ ಅಂತ. ಸೊ ಆ ದೃಷ್ಟಿಯಿಂದನೇ ಯಾವುದು ಅನ್ನೋದು ಮುಖ್ಯವಾಗಿ ನಮಗೆ ಬೇಕಾಗಿರೋದು. ಅಹಮಾತ್ಮ ಎಂಬತಕ್ಕಂಥದ್ದು ವಿವೇಕ. ವಿವೇಕ ಹೇಗೆ ಆವಿರ್ಭವಿಸ್ತದೆ? ಭಾಗ್ಯೋದಯೇನ ಬಹುಜನ್ಮ ಸಮಾರ್ಜಿತೇನ ಸತ್ಸಂಗಮಂಚಲಭತೆ ಪುರುಷೋ ಯದಾ ವೈ ಅಜ್ಞಾನ ಹೇತುಕೃತ ಮೋಹ ಮದ ಅಂಧಕಾರ ನಾಶಂ ವಿದಾಯ ತದಾ ಉದಯತೆ ವಿವೇಕ. ಭಾಗವತದಲ್ಲಿ ಬರ್ತಕ್ಕಂಥ ಶ್ಲೋಕ. ಸೊ ಜನ್ಮಾಂತರಗಳ ಸಂಸ್ಕಾರ ವಿಶೇಷದಿಂದ ಈ ತರಹ ಒಂದು ಸತ್ಸಂಗ ಅನ್ನೋದು ಏರ್ಪಡುತ್ತೆ. ಆ ಸತ್ಸಂಗದಿಂದ ವಿವೇಕ ಎಂಬತಕ್ಕಂಥದ್ದು ಆವಿರ್ಭವಿಸುತ್ತೆ. ಅದಕ್ಕೆ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳಿರೋದು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚರಿತತ್ವಂ, ನಿಶ್ಚರಿತತ್ವೇ ಜೀವನ್ಮುಕ್ತಿ. ನೋಡಿ, ಜೀವನ್ಮುಕ್ತಿ ತನಕ ಕರ್ಕೊಂಡು ಹೋಗುತ್ತೆ. ಇದರಲ್ಲಿ ಬರೋ ಒಂದು ಮುಖ್ಯ ಘಟ್ಟ ಏನು ಅಂದರೆ ಜೀವನ್ಮುಕ್ತಿ. ಯೋಗ ವಾಸಿಷ್ಠದಲ್ಲಿ ಕೊನೆಗೆ ಅದರಿಂದ ತಾನೇ ಎಂಡ್ ಆಗಬೇಕಾಗಿರೋದು, ಜೀವನ್ಮುಕ್ತಿಯಿಂದನೇ ಕೊನೆ ಆಗಬೇಕು. ಸೊ ಆ ದೃಷ್ಟಿಯಿಂದನೇ ಅದಕ್ಕೆ ಏನೇನು ಮುಂದೆ ಗ್ರಂಥದಲ್ಲಿ ಬರುತ್ತೋ ಆ ಟಾಪಿಕ್ಸ್ ಎಲ್ಲ ಕೂಡ ಇಂಟ್ರೊಡಕ್ಟರಿ ಲೆಕ್ಚರ್ ತರಹ ಕೊಡ್ತಾ ಇದ್ದೀನಿ ಈ ಸೀರೀಸಲ್ಲಿ. ಯಾಕೆಂದರೆ ಗ್ರಂಥ ಪ್ರವೇಶ ಆಗೋಕ್ಕೆ ಮುಂಚೆ ಗ್ರಂಥದ ಹಿನ್ನೆಲೆ ನಮಗೆ ಚೆನ್ನಾಗಿ ಕೂತ್ಕೊಂಡ್ರೆ ಆಮೇಲೆ ಬೆಳೆಸೋದಕ್ಕೆ ಸುಲಭ ಆಗುತ್ತೆ, ಆವಾಗ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತಾನು. ಸೊ ಆ ದೃಷ್ಟಿಯಿಂದ ಇದು ಇಂಟ್ರೊಡಕ್ಟರಿ ಸೀರೀಸ್ ಅಷ್ಟೇ. ಬಂಧದಿಂದ ಬಿಡುಗಡೆ ಹೊಂದೋದಕ್ಕೆ ಜಾಣನಾದವನು ಆತ್ಮ ಅನಾತ್ಮ ವಿವೇಕವನ್ನು ತೋರಿಕೊಳ್ಳಬೇಕು. ಮುಖ್ಯವಾಗಿ ಅದು ಆಗಬೇಕಾಗಿರೋದು. ಆದ್ದರಿಂದಲೇ ಸಚ್ಚಿದಾನಂದ ಸ್ವರೂಪವನ್ನು ತಿಳಿದುಕೊಂಡು ಆನಂದವುಳ್ಳವನಾಗುತ್ತಾನೆ. ಮನುಷ್ಯ ಮುಖ್ಯವಾಗಿ ಬೇಕಾಗಿರೋದು ಆತ್ಮನಃ ವಿಕ್ರಿಯಾ ನಾಸ್ತಿ. ಆತ್ಮನಿಗೆ ಯಾವ ವಿಕಾರಗಳು ಇಲ್ಲ. ಆತ್ಮಬೋಧ ಅಂತ ಒಂದು ಪ್ರಕರಣ ಗ್ರಂಥ ಶಂಕರಾಚಾರ್ಯರದು, 44 ಶ್ಲೋಕ ಇರತಕ್ಕಂತಹ ಗ್ರಂಥ. ಪಾರಂಪರಿಕವಾಗಿ ಅದ್ವೈತ ವೇದಾಂತ ಪ್ರಾರಂಭ ಮಾಡೋರಿಗೆ ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ ಗೊತ್ತಾ? ಮೊದಲು ಆತ್ಮಬೋಧ ಓದು, ಎರಡನೇದು ಮಹಾವಾಕ್ಯ ದರ್ಪಣ ಓದು, ಮೂರನೇದು ವಿವೇಕ್ ಚೂಡಾಮಣಿ ಓದು, ಆಮೇಲೆ ಭಗವದ್ಗೀತೆಗೆ ಬಾ ಅಂತ. ಪಾರಂಪರಿಕವಾಗಿ ಓದೋವರಿಗೆ 8 ವರ್ಷ ಪಾಠಶಾಲೆ ಟ್ರೈನಿಂಗಲ್ಲಿ ಓದೋವರಿಗೆ ಈ ತರಹ ಓದಿದರೆ ಮನಸ್ಸಿಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ. ಮಹಾವಾಕ್ಯ ದರ್ಪಣ ಎಂಬತಕ್ಕಂಥದ್ದು ಮಹಾವಾಕ್ಯಕ್ಕೆ ಕನ್ನಡಿ ಹಿಡಿಯೋ ಹಾಗೆ. ನಮ್ಮ ಪೇಪರಲ್ಲಿ ಏನು ಅನೌನ್ಸ್ ಮಾಡ್ತಾರೆ ಗೊತ್ತಾ? ಮಹಾವಾಕ್ಯ ತರ್ಪಣ ಅಂತ ಹಾಕ್ಬಿಡ್ತಾರೆ. ಯಾಕಂದರೆ ದರ್ಪಣ ಗೊತ್ತಿಲ್ವಲ್ಲ ಅವ್ರಿಗೆ. ತರ್ಪಣ ಆದರೆ ಕೇಳಿ ಕೇಳಿ ಅಭ್ಯಾಸ ಇರುತ್ತೆ ನೋಡಿ. ಸೊ ಹಾಗಾಗಿ ಮಹಾವಾಕ್ಯ ದರ್ಪಣ ಅಂತ ನಾನು ಶಂಕರ ಕೃಪಾನಲ್ಲಿ ಜಯನಗರದಲ್ಲಿ ಮಾತಾಡ್ತಾ ಇದ್ದಾಗ ಪ್ರತಿ ತಿಂಗಳು ಮಹಾವಾಕ್ಯ ತರ್ಪಣ ಅಂತಲೇ ಪ್ರಿಂಟ್ ಮಾಡೋರು. ನಾನೇ ಒಂದ್ಸಲ ಆ ಪ್ರೆಸ್ಗೆ ಹೋಗ್ಬಿಟ್ಟು ಹೇಳಿಬಿಟ್ಟು ಬಂದೆ, ಹಾಗಲ್ಲ ಸ್ವಾಮಿ, ದಯವಿಟ್ಟು ನೆಕ್ಸ್ಟ್ ಮಂತ್ ಆದರೂ ದರ್ಪಣ ಅಂತ ಹಾಕಿ. ದರ್ಪಣ ಅಂದರೆ ಕನ್ನಡಿ, ಅದು ಮಹಾವಾಕ್ಯಗಳು 4 ಇದೆ. ಆ 4 ಮಹಾವಾಕ್ಯಗಳಿಗೆ ಕನ್ನಡಿ ತರಹ ಹಿಡಿದು ಲೋಕಕ್ಕೆ ತೋರಿಸೋದಕ್ಕೆ ಹೋಗಿರೋದು. ನೀವು ಅದಕ್ಕೆ ತರ್ಪಣ ಕೊಟ್ಬಿಟ್ರೆ ಏನು ಗತಿ ಅಂತ. ಸೊ ಆ ದೃಷ್ಟಿಯಿಂದ ಬಂಧದಿಂದ ಬಿಡುಗಡೆ ಹೊಂದುವುದಕ್ಕೆ ಮುಖ್ಯವಾಗಿ ಆತ್ಮ ಅನಾತ್ಮ ವಿವೇಕವನ್ನು ಮಾಡಿಕೊಳ್ಳಬೇಕು. ಅದಕ್ಕೆ ಮನುಷ್ಯನು ವಿಕಾರರಹಿತ ಆತ್ಮ ಅನ್ನುವುದನ್ನು ಅನುಭವಕ್ಕೆ ತಂದುಕೊಳ್ಳಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅನುಭವದಲ್ಲಿ ನಿಲ್ಲಬೇಕದು. ಯಾವುದೇ ಆದರೂ ಅಷ್ಟೇ, ಅನುಭವ ಇಲ್ಲದೆ ಹೋದರೆ ವೇದಾಂತಕ್ಕೆ ಪ್ರಯೋಜನವೇ ಇಲ್ಲ. ಅದಕ್ಕೆ ರಾಧಾಕೃಷ್ಣನ್ ಬರೀತಾರೆ, ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ಹೂ ಈಸ್ ಗೋಯಿಂಗ್ ಟು ಪ್ರಾಕ್ಟೀಸ್? ಎವ್ರಿಬಡಿ ಇಸ್ ಅ ಪ್ರೀಚರ್. ಈಗಂತೂ ತುಂಬ ಕಷ್ಟ ಆಗಿಬಿಡ್ತಾ ಇದೆ. ಯಾರು ಗುರುಗಳೋ, ಯಾರು ಜಗದ್ಗುರುಗಳೋ ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ತಮಾಷೆಗೆ ಹೇಳೋರು, ಜಗದ್ಗುರು ಅಂದರೆ ಯಾರು ಗೊತ್ತೇನಪ್ಪ? ಜಗತ್ತಿಗೆ ಭಾರವಾಗಿ ಜಗತ್ತ ಮೇಲೆ ಯಾರು ಕೂತಿದ್ದಾರೋ ಅವರು ಜಗದ್ಗುರುಗಳು ಅಂತ ಅವರು ಹೇಳ್ತಾ ಇದ್ದ ಮಾತು, ನನ್ನ ಮಾತಲ್ಲ. ಸೊ ಈಗ ಆ ಥರವರೇ ಜಾಸ್ತಿ ಆಗಿಬಿಟ್ಟಿರೋದ್ರಿಂದ ಪ್ರಪಂಚದಲ್ಲಿ ಯಾರನ್ನು ನಂಬೋದು ಅನ್ನೋದೇ ಕಷ್ಟ ಆಗಿಬಿಡುತ್ತೆ. ಇವತ್ತು ಗುರು ಅನ್ಕೋತೀವಿ, ನಾಳೆ ಜೈಲು, ಆಚೆ ನಾಳೆ ಬೈಲು. ಈ ಸ್ಥಿತಿಗೆ ಬಂದುಬಿಟ್ರೆ ಯಾರಪ್ಪ ಗುರುಗಳು? ನಿಜಕ್ಕೂ ಭಯ ಆಗತ್ತೆ. ಅದಕ್ಕೆ ಹೇಳ್ತಾರೆ ನೋಡಿ, ಮಹಾವಾಕ್ಯ ದರ್ಪಣ ಎಂಬತಕ್ಕಂಥದ್ದು ಮಹಾವಾಕ್ಯಗಳಿಗೆ 4 ಮಹಾವಾಕ್ಯಗಳು, 4 ವೇದಗಳ ಪ್ರತಿಪಾದನೆ ಆಗಿರೋದಕ್ಕೆ 4 ಆಚಾರ್ಯ ಪೀಠಗಳನ್ನು ಸಂಸ್ಥಾಪನೆ ಮಾಡಿ 4 ದಿಕ್ಕುಗಳಲ್ಲಿ 4 ಜನ ಶಿಷ್ಯರನ್ನು ನೇಮಕಾತಿ ಮಾಡಿ ಅವಿಚ್ಛಿನ್ನವಾಗಿ ಅಸ್ಖಲಿತವಾಗಿ ಅನನ್ಯಾದೃಶವಾಗಿ ಗುರು ಪರಂಪರೆ ಎಂಬತಕ್ಕಂಥದ್ದು 1300 ವರ್ಷ ಹರಿಯೋದಕ್ಕೆ ಪ್ರಧಾನ ಕಾರಣೀಭೂತರಾಗಿರ್ತಕ್ಕಂಥವರು ಸಾಕ್ಷಾತ್ ಪರಮೇಶ್ವರನ ರೂಪವಂದ ಅವತಾರವನ್ನು ಧರಿಸಿ ಶಂಕರರಾಗಿ ಲೋಕಕ್ಕೆ ಶಂ ಮಂಗಳಂ ತನೋತಿ ಕರೋತಿ ಇತಿ ಶಂಕರಃ ಎಂಬುದಾಗಿ ಖ್ಯಾತರಾಗಿರ್ತಕ್ಕಂತಹ ಮಹಾನುಭಾವರು. 32 ವರ್ಷ ಅವರಿದ್ದಿದ್ದು ನೋಡಿ ಜೀವನದಲ್ಲಿ. ನಮಗೆ 32ನೇ ವಯಸ್ಸಿಗೆ ಶಂಕರಾಚಾರ್ಯರು ಅಂತ ಒಬ್ಬರು ಭೂಮಿ ಮೇಲೆ ಇದ್ದರು ಅಂತ ಗೊತ್ತಾಗ್ಬಿಟ್ರೆ ನಾವು ಧನ್ಯರು.
ಅಷ್ಟೇ ನಾವು ಪಡ್ಕೊಂಡಿರೋದು. ಏನು ಮಾಡೋದು? ಅವ್ರು 32 ಜೀವನವೇ ಕಳೆದೋಯ್ತಲ್ಲ. ಅಷ್ಟವರ್ಷೇ ಚತುರ್ವೇದಿ, 8ನೇ ವಯಸ್ಸಿಗೆ 4 ವೇದಗಳು ಕರ್ತಲಾಮಲಕವಾಗಿತ್ತು. 12 ಸರ್ವಶಾಸ್ತ್ರವಿತ್ತು. 12ನೇ ವಯಸ್ಸಿಗೆ ಎಲ್ಲ ಶಾಸ್ತ್ರಗಳೂ ಕೂಡ ಅವ್ರ ಹಿಡಿದಲ್ಲಿತ್ತು. ಷೋಡಶೇ ಕೃತವಾನ್ ಭಾಷ್ಯಂ, 16ನೇ ವಯಸ್ಸಿನಲ್ಲಿ 700 ಭಗವದ್ಗೀತೆ ಶ್ಲೋಕಗಳು, 555 ಬ್ರಹ್ಮಸೂತ್ರಗಳು, 10 ಉಪನಿಷತ್ತುಗಳು, ವಿಷ್ಣು ಸಹಸ್ರನಾಮ, ಸನತ್ಸುಜಾತೀಯಕ್ಕೆ ಪ್ರಸನ್ನ ಗಂಭೀರ ಶೈಲಿಯಲ್ಲಿ ಭಾಷ್ಯ ಬರೆದ ವಯಸ್ಸು 16. ಇನ್ನು 16 ವರ್ಷ ಆಸೇತು ಹಿಮಾಚಲ ಪರ್ಯಂತ ಕಾಲ್ನಡಿಗೆಯಲ್ಲಿ ನಡೆದು 4 ಆಮ್ನಾಯ ಪೀಠಗಳನ್ನು ಸಂಸ್ಥಾಪನೆ ಮಾಡಿ 4 ಜನ ಶಿಷ್ಯರನ್ನು ನೇಮಕಾತಿ ಮಾಡಿ ಆ 4 ವೇದಗಳ ಪುನರುಜ್ಜೀವನಕ್ಕೋಸ್ಕರ ಹಿಂದೂ ಧರ್ಮ ಇವತ್ತು ಉಳ್ಕೊಂಡಿದೆ ಅಂದರೆ ಶಂಕರಾಚಾರ್ಯರಿಂದಾನೇ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅದರಲ್ಲಿ ವಿರೋಧ ಇಲ್ಲ. ಇಲ್ಲದೆ ನಾವೆಲ್ಲ ಬೌದ್ಧರೋ ಜೈನರೋ ಆಗಬೇಕಾಗಿತ್ತು. ಇವತ್ತು ಹಿಂದೂ ಧರ್ಮವೇ ಉಳಿತಾ ಇರಲಿಲ್ಲ. ಸೊ ಆ ದೃಷ್ಟಿಯಿಂದ ನಾವು ಮತತ್ರಯ ಆಚಾರ್ಯರು ಎಲ್ಲರೂ ಕೂಡ ಆಯಾ ಕಾಲದಲ್ಲಿ ಮಾಡಿರ್ತಕ್ಕಂಥ ಕೆಲಸ ಅತ್ಯಂತ ಶ್ಲಾಘನೀಯವಾಗಿರೋದು. ಆ ದೃಷ್ಟಿಯಿಂದ ಅವ್ರ ಮೇಲೂ ಒಬ್ರು ಕೀಳು ಅಂತ ಹೇಳ್ತಕ್ಕಂಥ ವಿಷಯವೇ ಇಲ್ಲ. ಅದೆಲ್ಲ ಸಾಮಾನ್ಯರು ಮಾಡ್ಕೊಂಡಿರೋ ತಪ್ಪು ಕಲ್ಪನೆಗಳೇ ಹೊರತು ಎಲ್ಲ ಆಚಾರ್ಯರು ಮಹನೀಯರೇ. ಅನಂತರಂಗಾಚಾರ್ಯ ಒಂದೇ ಮಾತು ಹೇಳೋರು, ಆಲ್ ಆರ್ ಗ್ರೇಟ್ ಮಾಸ್ಟರ್ಸ್, ಹೂ ಆಮ್ ಐ ಟು ಜಡ್ಜ್ ದೇರ್ ಇಂಟೆಲೆಕ್ಟ್ ಅಂತ. ನಾನು ಯಾರು ಅವ್ರನ್ನ ಅಳತೆ ಮಾಡೋದಕ್ಕೋಸ್ಕರ? ನನ್ನ ಮಟ್ಟ ಏನು, ಅವ್ರ ಮಟ್ಟ ಏನಪ್ಪ? ಅವ್ರು ಹೇಳಿರೋದನ್ನು 4 ಮಾತು ಹೇಳೋದಕ್ಕೇನಪ್ಪ ನಿಮಗೆ? ಯಾಕಪ್ಪ ಆ ರೀತಿ ಮಾಡ್ತೀರಾ? ವೈಮನಸ್ಯ ಮಾಡಬೇಡಿ. ಎಲ್ಲರೂ ಕೂಡ ಮಹನೀಯರೇ. ಯಾರಿಂದ ಒಳ್ಳೆ ಮಾತು ಬಂದರೂ ಸ್ವೀಕರಿಸೋದಕ್ಕೆ ನಾನು ಯಾವಾಗಲೂ ಸಿದ್ಧವಾಗಿರಬೇಕು. ಆನೋ ಭದ್ರಾ ಕ್ರತವೋ ಯಂತು ವಿಶ್ವತೋ ದಬ್ದಾಸೋ ಅಪರೀತಾಸ ಉದ್ಭಿದ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಮೀ ಫ್ರಮ್ ಎವ್ರಿ ಆ್ಯಂಗಲ್. ಭಾರತೀಯ ವಿದ್ಯಾವನ್ ಮಾಟನು ಅದೇ. ಯಾರು ಹೇಳಿದ್ರು ಅದನ್ನು ಮುಖ್ಯ. ಏನೇ ಹೇಳಿದ್ರು ನಾವು ಅದನ್ನು ಸ್ವೀಕರಿಸೋದಕ್ಕೆ ತಯಾರಿರಬೇಕು. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಹೃದಯ ಸನ್ನಿವಿಷ್ಟ, ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ. ಹೃದಯದಲ್ಲಿ ಇದ್ದಾನೆ ಭಗವಂತ. ಕ್ರಿಸ್ತ ಏನು ಹೇಳ್ದ? ಕಿಂಗ್ಡಮ್ ಆಫ್ ಗಾಡ್ ಈಸ್ ವಿತ್ ಇನ್ ಯು. ಬೈಬಲ್. ಕೊರಾನಲ್ಲಿ ಏನು ಬರುತ್ತೆ? ಗಾಡ್ ಈಸ್ ನಿಯರರ್ ಟು ಯು ದ್ಯಾನ್ ದಿ ಆರ್ಟರಿ ಆಫ್ ಯುವರ್ ಹಾರ್ಟ್. ಏನಾಯ್ತಪ್ಪ? 3 ಜನನು ಒಂದೇ ತಾನೇ ಹೇಳಿದ್ದು. ಈ ರೀತಿಯಾಗಿ ಕಂಪ್ಯಾರಿಟಿವ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿ ನೀವು ಒಂದು ಸರ್ವಧರ್ಮ ಸಮನ್ವಯ ತರಹ ಪ್ರಿಸ್ಕ್ರೈಬ್ ಮಾಡ್ತಾ ಹೋದರೆ ಯಾತಕ್ಕೋಸ್ಕರ ವೈಮನಸ್ಯ ಬರುತ್ತೆ, ಯಾತಕ್ಕೋಸ್ಕರ ಜಗಳ ಬರುತ್ತೆ, ಯಾಕೋಸ್ಕರ ಯುದ್ಧ ಆಗುತ್ತೆ. ದಟ್ ಈಸ್ ದಿ ನೀಡ್ ಆಫ್ ದಿ ಅವರ್. ಅದಕ್ಕೆ ಓದಬೇಕು, ದಿನಕ್ಕೊಂದು 16 ಗಂಟೆ ಓದಬೇಕು. ಇಲ್ಲದೇ ಆಗಲ್ಲ. ಯಾಕೆ ಅಂತ ಹೇಳಿದರೆ ಅದು ಸಮನ್ವಯ ಆಗಬೇಕಲ್ಲ. ಸಮನ್ವಯ ಆಗೋದಕ್ಕೆ ಮೊದಲು ಥಾಟ್ಸ್ ಬರಬೇಕು, ಥಾಟ್ಸ್ ಆದಮೇಲೆ ಜಡ್ಜ್ಮೆಂಟ್ ಬರಬೇಕು, ಜಡ್ಜ್ಮೆಂಟ್ ಬಂದಮೇಲೆ ಇವ್ಯಾಲ್ಯೂಯೇಷನ್ ಆಗಬೇಕು, ಇವ್ಯಾಲ್ಯೂಯೇಷನ್ ಕೂತ್ಕೋಬೇಕು ತಲೆಯಲ್ಲಿ. ಆ ದೃಷ್ಟಿಯಿಂದ ಕಾಲ ಓಡ್ತಾ ಇರುತ್ತೆ, ಯಾರನ್ನೂ ಕೂಡ ಬಿಟ್ಟಿದ್ದಲ್ಲ ಕಾಲ. ಆಯುರ್ವರ್ಷ ಶತಂ ನೃಣಾಂ ಪರಿಮಿತಂ ರಾತ್ರೌ ತದರ್ಧಂಗತಂ. ಅದಕ್ಕೆ ಭರ್ತೃಹರಿ ಹೇಳೋದು 100 ವರ್ಷ ಮನುಷ್ಯ ಆಯುಸ್ಸಿದೆ ಅಂತ ಹೇಳಿದ್ರೆ 50 ವರ್ಷ ನಿದ್ದೆಯಲ್ಲಿ ಕಳೆದೋಯ್ತಾ. ಇನ್ನು 50 ವರ್ಷದಲ್ಲಿ 30 ವರ್ಷ ಬಾಲತ್ವ ವೃದ್ಧತ್ವಯೋ. ತೀರಾ ಚಿಕ್ಕ ವಯಸ್ಸಲ್ಲಿ ಏನೂ ಮಾಡೋಕ್ಕಾಗಲ್ಲ, ತೀರಾ ವಯಸ್ಸಾದ್ಮೇಲೂ ಏನೂ ಮಾಡೋಕ್ಕಾಗಲ್ಲ. ಹಾಗಿರುವಾಗ 100 ವರ್ಷ ಬದುಕಿದ್ರು ಕೂಡ 20 ವರ್ಷ ನೀನು ಸಾರ್ಥಕ ಜೀವನ ನಡೆಸೋದು. ಆ 20 ವರ್ಷನೂ ಹಾಳು ಮಾಡ್ಕೊಂಡ್ಬಿಟ್ರೆ ಹೇಗಪ್ಪ ನಿನ್ನ ಜೀವನ? ಎಂತಹ ಮನಸ್ಸನ್ನು ಕೆದಕ್ತಕ್ಕಂಥ, ಕೆರಳಿಸ್ತಕ್ಕಂಥ ಮಾತನ್ನು ಭರ್ತೃಹರಿ ಹೇಳ್ತಾನೆ ನೋಡಿ. ಅದಕ್ಕೆ ಹೇಳೋದು ಕಾಲೋ ಜಗದ್ಭಕ್ಷಕಃ. ಕಾಲ ಯಾರನ್ನೂ ಬಿಡೋದಿಲ್ಲ. ಕಾಲಾಯ ತಸ್ಮೈ ನಮಃ. ನನಗೂ ಇನ್ನು ಕಾಲ 14 ನಿಮಿಷ ಇರೋದು. ಸೊ ಆ ದೃಷ್ಟಿಯಿಂದನೇ ಆತ್ಮಾತು ಸತತಂ ಪ್ರಾಪ್ತಃ. ಆತ್ಮ ಯಾವತ್ತೂ ಕೂಡ ನಮ್ಮಲ್ಲೇ ಇರೋದು. ಎಂಥ ಉದಾಹರಣೆ ಕೊಡ್ತಾರೆ ನೋಡಿ ಶಂಕರ ಭಗವತ್ಪಾದರು. ಪ್ರತಿಯೊಬ್ಬರ ಅನುಭವಕ್ಕೂ ಬಂದಿರುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಕೂಡ. ಮನೆಯಲ್ಲಿ ಕುತ್ತಿಗೆಯಲ್ಲಿ ಸರ ಹಾಕ್ಕೊಂಡು ಎಲ್ಲರೂ ಕೇಳ್ತಾ ಬರ್ತಾರೆ, ನನ್ನ ಸರ ಕಳೆದೋಯ್ತು, ನನ್ನ ಸರ ಕಳೆದೋಯ್ತು, ನನ್ನ ಸರ ನೋಡಿದ್ರಾ? ಯಾರೋ ಹೇಳ್ತಾರೆ ಕುತ್ತಿಗೆಲೇ ಇದ್ದಂಗಿದೆಯಲ್ಲಮ್ಮ, ನೋಡ್ಕೊಂಡ್ರೆ ಇಲ್ಲೇ ಇದೆ ಸರ, ಎಲ್ಲೂ ಹೋಗಿಲ್ಲ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಅದೇ ಆಗಿರ್ತಕ್ಕಂಥದ್ದು. ಹಾಗೆಯೇ ಆತ್ಮ ನಮ್ಮ ಒಳಗಡೆ ಇರೋದು, ಹೊರಗಡೆ ಅಲ್ಲ. ಆ ದೃಷ್ಟಿಯಿಂದ ಒಳದೃಷ್ಟಿಯನ್ನು ನೀನು ಇಟ್ಕೋ, ಹೊರ ದೃಷ್ಟಿಯಲ್ಲ. ಎಲ್ಲ ಹೊರಮುಖವಾಗಿರೋ ಇಂದ್ರಿಯಗಳನ್ನ ಒಳಮುಖವಾಗಿ ತಿರುಗಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡು. ಹಾಗೆ ಕೂರ್ಮೋಂಗಾನೀವ ಸರ್ವಶಃ. ಗೀತೆನಲ್ಲೇ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟಿದ್ದಾನೆ ಸ್ಪಷ್ಟವಾಗಿ. ಒಂದು ಗೀತೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೇನು ಬೇಕಿಲ್ಲಪ್ಪ, ಎಲ್ಲ ಬಂದ್ಬಿಟ್ಟಿದೆ ಅದರಲ್ಲೇ. ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ. ಶಂಕರಾಚಾರ್ಯ ಭಾಷ್ಯ ಶುರುವಾಗೋದು ಹಾಗೆ. ಗೀತಾ ಎಂಬತಕ್ಕಂಥ ಸಮಸ್ತ ವೇದಗಳ ಸಾರ ಸಂಭೂತವಾಗಿರ್ತಕ್ಕಂಥದ್ದು. ಅಲ್ಲಿ ಹೇಳ್ತಾರೆ ನೋಡಿ, ಮನೆಯಲ್ಲಿ ಪ್ರತಿಯೊಬ್ಬರು ಅನುಭವಕ್ಕೆ ಬಂದಿರುತ್ತೆ. ಹಲ್ಲುಜ್ಜೋದಕ್ಕೆ ಅಂದ್ಬಿಟ್ಟು ಬಚ್ಚಲ ಮನೆಗೆ ಹೋಗಿ ಕಿಟಕಿ ಹತ್ರ ಕನ್ನಡಕ ಇಟ್ಬಿಟ್ಟು ಆಚೆ ಬಂದುಬಿಡ್ತಾರೆ. ಆಮೇಲೆ ಮನೆಯವರೆಲ್ಲ ಕೇಳ್ತಾರೆ, ನನ್ನ ಕನ್ನಡಕ ನೋಡಿದ್ರೆ, ನನ್ನ ಕನ್ನಡಕ ನೋಡಿದ್ರೆ. ಅಲ್ಲೇ ಇರುತ್ತೆ ಕಿಟಕಿನಲ್ಲೇ. ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ ನಾವು. ಅದೇ ಆಗಿರ್ತಕ್ಕಂಥದ್ದು. ಅದಕ್ಕೆ ಒಳಗಡೆ ನಾವು ನೋಡ್ಕೋಬೇಕಾದ್ರೆ ಪರಾಂಚಿಕಾನಿ ವ್ಯತನ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ
ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಒಬ್ಬ ಧೀರ ಮಾತ್ರ ಒಳಮುಖವಾಗಿ ನೋಡ್ಕೋತಾನೆ ಹೊರತು ಹೊರಮುಖವಾಗಲ್ಲ. ಯಾರು ಧೀರ ಅಂದರೆ ನಚಿಕೇತ ಧೀರ. 7 ಕಡೆ ಬರುತ್ತೆ ಧೀರ ಎಂಬತಕ್ಕಂಥ ಶಬ್ದಕ್ಕೆ ರೆಫರೆನ್ಸ್ ಪೂರ್ತಿ ಕಠೋಪನಿಷತ್ತಲ್ಲಿ. ಸತ್ಯನಾರಾಯಣ ಶಾಸ್ತ್ರಿಗಳು ಅಂತ ಕೆಮಿಸ್ಟ್ರಿ ಪ್ರೊಫೆಸರ್ ಇದ್ದರು ವಿಜಯ ಕಾಲೇಜಲ್ಲಿ. ವೇದಾಂತದ ಬಗ್ಗೆ ಅವರು ಉಪನ್ಯಾಸಗಳನ್ನು ಕೊಡ್ತಾ ಇದ್ರು. ಅವರು ಗತಿಸಿ ಹೋದ ಮೊದಲನೇ ಪುಣ್ಯತಿಥಿನಲ್ಲಿ ಜಿಗಣಿನಲ್ಲಿ HR ನಾಗೇಂದ್ರ ಅವರು ಅರೇಂಜ್ ಮಾಡಿದ ಸೆಮಿನಾರ್ ಕಠೋಪನಿಷತ್ತಲ್ಲಿ ನನಗೆ ಕೊಟ್ಟ ಟಾಪಿಕ್ಕು ನಚಿಕೇತ ಎಸ್ ಧೀರ ಪ್ರೂವ್ ಇಟ್ ಅಂತ. ಸೊ ಹೀಗೆ ಯಾತಕ್ಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಧೀರ ಎಂಬತಕ್ಕಂಥ ಶಬ್ದ ಬಾಹ್ಯ ಧೈರ್ಯವಲ್ಲ, ಆಂತರಿಕ ಧೈರ್ಯವೇ ಧೈರ್ಯ. ನಿಜವಾಗಿರ್ತಕ್ಕಂಥ ನೋಡಿ, ಕೆಲವರು ನೋಡಿ ತುಂಬ ಸಣ್ಣಕ್ಕಿರ್ತಾರೆ, ಅದು ಎಂಥ ಡಿಟರ್ಮಿನೇಷನ್ ಅಂತ ಹೇಳಿದ್ರೆ ಅವ್ರು ಏನೇ ಮಾಡಿದ್ರೂ ಕೂಡ ಹಿಡಿದಿರ್ತಕ್ಕಂಥ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸೋದಿಲ್ಲ. ಇನ್ಕೆವರು ಪಾಪ ದಪ್ಪಕ್ಕಿರ್ತಾರೆ ನೋಡೋಕ್ಕೆ, ಆದರೆ ಬರೀ ಟೊಳ್ಳು ಅಷ್ಟೇ, ಏನು ಇದಿರೋದೇ ಇಲ್ಲ. ಅದಕ್ಕೆ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಶೇಕ್ಸ್ಪಿಯರ್ ಒಂದು ಮಾತು ಹೇಳಿಸ್ತಾನೆ, ಯಾನ್ ಕ್ಯಾಶಿಯಸ್ ಲುಕ್ಸ್ ಲೀನ್ ಆ್ಯಂಡ್ ಹಂಗ್ರಿ ಲುಕಿಂಗ್, ದೇ ಥಿಂಕ್ ಎ ಲಾಟ್, ಸಚ್ ಮೆನ್ ಆರ್ ಡೇಂಜರಸ್, ಲೆಟ್ ಮಿ ಹ್ಯಾವ್ ಓನ್ಲಿ ಫ್ಯಾಟ್ ಪೀಪಲ್ ಅರೌಂಡ್ ಮೀ ಸೊ ದಟ್ ಐ ಆಮ್ ಸೇಫ್ ಅಂತ. ಯಾವಾಗಲೂ ಕೂಡ ದಪ್ಪಕ್ಕಿರೋರೇ ಸುತ್ತಲೂ ಇದ್ದರೆ ನಾನು ತುಂಬ ಸೇಫು, ಸಣ್ಣಕ್ಕಿರೋರು ತುಂಬ ಯೋಚನೆ ಮಾಡ್ತಾರೆ, ಆದ್ದರಿಂದ ಕ್ಯಾಶಿಯಸ್ ಬಗ್ಗೆ ನಂಬಬೇಡ ಅಂತ ಸೀಸರ್ ಹೇಳ್ತಕ್ಕಂಥ ಮಾತು ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಆಫ್ ಮೈ ಪೂರ್ ಮೆಮರಿ. ಸೊ ಆತ್ಮ ಎಂದೆಂದೂ ಕೂಡ ಪ್ರಾಪ್ತವೇ, ಆದರೆ ಪ್ರಾಪ್ತ ಆಗಿಲ್ಲ ಎಂಬತಕ್ಕಂಥ ಭ್ರಮೆ ಇದೆಯಲ್ಲ, ಭ್ರಮೆ ಹೋಗೋದಾಗಲೇ ಭ್ರಮೆ ಉಂಟಾಗೋದು. ಭ್ರಮ ಅಂದ್ರೇನು? ಅಯಥಾರ್ಥ ಜ್ಞಾನ. ಪ್ರಮ ಅಂದ್ರೇನು? ಯಥಾರ್ಥ ಜ್ಞಾನ. ಪ್ರಮ ಅಂದ್ರೇನಪ್ಪ? ಪತ್ತಿ ಶ್ರೀಧರ ಅವ್ರನ್ನ ಪತ್ತಿ ಶ್ರೀಧರ ಅಂತ ಅಂದ್ಕೊಂಡ್ರೆ ಭ್ರಮಾತ್ಮಕ ಜ್ಞಾನ, ಪತ್ತಿ ಶ್ರೀಧರ ಅವ್ರನ್ನ ರಾಮು ಅಂತ ಅಂದ್ಕೊಂಡ್ರೆ ಭ್ರಮಾತ್ಮಕ ಜ್ಞಾನ, ಅಷ್ಟೇ ವ್ಯತ್ಯಾಸ. ಸೊ ಇರೋದನ್ನು ಇರೋ ಹಾಗೆ ತಿಳ್ಕೋಬೇಕೇ ಹೊರತು ಇರೋದನ್ನು ಮರ್ತು ಹೋಗೋದಾಗಲಿ, ಯಾರೋ ಇದ್ದರೆ ಇನ್ಯಾರೋ ಅಂತ ತಿಳ್ಕೊಳ್ಳೋದಾಗಲಿ, ಅವರೋ ಇವರೋ ಅಂತ ಕೊನೆ ತನಕ ಸಂದೇಹ ಇಟ್ಕೊಳ್ಳೋದಾಗಲಿ, 3 ರೀತಿಯಾಗಿ ಅಜ್ಞಾನ ಅನ್ನೋದು ನಮ್ಮನ್ನು ಬಾಧಿಸತ್ತೆ. ಸಂಶಯ ಜ್ಞಾನ, ಸಂಶಯಾತ್ಮ ವಿನಶ್ಯತಿ, ಅನುಮಾನಂ ಪೆದ್ದ ರೋಗಂ. అన్నిటికన్నా పెద్ద రోగం యావది అంటే అనుమానం. ఎవరి విషయమైనా మనకు అనుమానం శురువైతే అది పెరుగుతా పోతుందే ಹೊರತು అది ముక్తాయమే కాదు. దాని నుంచి మొదలెత్తుకుంటే అనుమానమే పడరాదు. నమ్ముల జనాలను ఎప్పుడూ కూడా నమ్మితే నిజంగా ఒక దొంగకు కూడా వీడింట్లో నేను ಎಷ್ಟು దొంగతనం చేసేది అంటే వానికి కూడా ಕಷ್ಟಮవుతుంది. ಅದಕ್ಕೆ ಯಾವಾಗಲೂ ಕೂಡ ನಾವು ನಂಬಬೇಕು. ಒಬ್ಬನ್ನ ಕಳ್ಳನ್ನು ನಂಬಿದ್ರೆ ಅವನಿಗೆ ಭಯ ಆಗುತ್ತೆ, ಇವು ನಾನು ನಂಬಿದಾನಲ್ಲ, ಇವನ ಮನೆ ನಾನು ಹೇಗೆ ದೋಚೋದು, ಅವನಿಗೆ ಪಾಪ ಭೀತಿ ಶುರುವಾಗುತ್ತೆ. ಅದಕ್ಕೆ ಮನುಷ್ಯನನ್ನು ಮುಖ್ಯವಾಗಿ ನಂಬಬೇಕು. ಆ ನಂಬಿಕೆ ಇಲ್ಲದೆ ಹೋದರೆ ಯಾವ ವ್ಯವಹಾರವೂ ಕೂಡ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಈ ಜಗತ್ತಿನಲ್ಲಿ ಯಾವುದಿದೆಯೋ ಅದೆಲ್ಲವೂ ಆತ್ಮನ ಅಂಶವೇ. ಅಂಶಾಂಶಿ ಭಾವ ಅಂತ ನೀವು ತೆಗೆದುಕೊಳ್ಳೋದಾದರೆ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಅಂಶ ಯಾವುದು, ಅಂಶಿ ಯಾವುದು? ಅಂಶ ಬ್ರಹ್ಮ, ಅಂಶಿ ಅನ್ನೋದು ಜೀವ. ಆವಾಗ ಅಂಶಾಂಶಿ ಭಾವದಲ್ಲಿ ಏನಾಗುತ್ತೆ ಅಂದರೆ ಆ ಜೀವತ್ವ ಎಂಬತಕ್ಕಂಥದ್ದು ಅವನಿಗೆ ಆ ಭ್ರಮೆ ಹೋದಾಗ ತಾನೇ ಬ್ರಹ್ಮ ಎಂಬತಕ್ಕಂಥದ್ದು ಉಂಟಾಗುತ್ತೆ. ಹೇಗೆ ಅಂದರೆ, ಮೊನ್ನೆ ಉಪನ್ಯಾಸದಲ್ಲಿ ಉದಾಹರಣೆ ಕೊಟ್ಟಿದ್ದೀನಿ, ಮತ್ತೆ ಕೊಡ್ತಾ ಇದ್ದೀನಿ. ಒಬ್ಬ ರಾಜಕುಮಾರ ಜೀವನದಲ್ಲಿ ಕಳೆದು ಹೋಗಿಬಿಟ್ಟು ಬೇಡರ ಮಧ್ಯೆ ಬೆಳೆದುಬಿಟ್ಟು ನಾನು ಬೇಡ ನಾನು ಬೇಡ ನಾನು ಬೇಡ ಎಂಬತಕ್ಕಂಥ ತಿಳುವಳಿಕೆಯಲ್ಲಿದ್ದಾನೆ. ಯಾರೋ ಹೇಳಿದ್ರೆ ನೀನು ಬೇಡ ಅಲ್ಲಪ್ಪ, ನೀನೇ ರಾಜಕುಮಾರ ಅಂತ. ಹಾಗಿದ್ರೆ ಅವನು ರಾಜಕುಮಾರ ಆಗಿರಲಿಲ್ವೇನೋ? ಯಾವಾಗಲೂ ರಾಜಕುಮಾರನೇ. ನಾನು ರಾಜಕುಮಾರ ಅಲ್ಲ ಅನ್ನೋ ತಿಳುವಳಿಕೆ ಹೋಗೋದು ತಾತ್ಪರ್ಯ ಹೊರತು ನಾನು ರಾಜಕುಮಾರ ಅನ್ನೋದು ಬರೋದಲ್ಲ. ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಶಿಲ್ಪಿ ಒಂದು ದೊಡ್ಡ ಕಲ್ಲು ಬಂಡೆ ನೋಡ್ತಾನೆ. ಕಲ್ಲು ಬಂಡೆಯಲ್ಲಿ ಅವನಿಗೆ ನಟರಾಜನ ಕಲ್ಪನೆ ಉಂಟಾಗುತ್ತೆ. ಅವನು ನಟರಾಜನಂತಂದು ಪ್ರತಿಷ್ಠಾಪನೆ ಮಾಡಲ್ಲ. ಏನು ಮಾಡ್ತಾನೆ ಗೊತ್ತಾ? ನಟರಾಜನಿಗೆ ಏನು ಬೇಡವೋ ಅದೆಲ್ಲ ತೆಗೆದಾಕ್ತಾ ಬರ್ತಾನೆ. ಕೊನೆಗೆ ಉಳಿಯೋದೇನು? ಅದೇ ನಟರಾಜ. ಇಟ್ಸ್ ದ ಪ್ರಾಸೆಸ್ ಆಫ್ ಅನ್ಲರ್ನಿಂಗ್, ನಾಟ್ ದಿ ಪ್ರಾಸೆಸ್ ಆಫ್ ಲರ್ನಿಂಗ್. ಒಂದು ಗ್ರಂಥ ಇದೆ, ಆಲ್ವಿನ್ ಟಾಫ್ಲರ್, ಫ್ಯೂಚರ್ ಶಾಕ್ ಒಂದು ಗ್ರಂಥ ಬರೆದಿದ್ದಾನೆ. ಅಲ್ಲಿ ಒಂದು ಮಾತು ಹೇಳ್ತಾನೆ, The illiterate of 20th century is not the one who does not know how to read or write, but one who has got the art of unlearning, learning and relearning ಅಂತ. ದಟ್ ಈಸ್ ಆಲ್ವಿನ್ ಟಾಫ್ಲರ್, ಫ್ಯೂಚರ್ ಶಾಕ್ ಅನ್ನೋ ಗ್ರಂಥದಲ್ಲಿ. ಮೊನ್ನೆ ಥರ್ಡ್ ಬ್ಲಾಕ್ ಜಯನಗರದಲ್ಲಿ ಫುಟ್ಪಾತ್ ಮೇಲೆ 25 ರೂಪಾಯಿಗೆ ಇತ್ತು ಆ ಪುಸ್ತಕ. ಸೊ ಆ ದೃಷ್ಟಿಯಿಂದ ಯಾವತ್ತೂ ಕೂಡ ಮುಖ್ಯವಾಗಿ ನಾನು ಅನ್ಲರ್ನಿಂಗಿಂದಾನೇ ಲರ್ನಿಂಗ್ ಕಡೆಗೆ ಹೋಗ್ತಕ್ಕಂಥ, ನನಗೆ ಗೊತ್ತಿಲ್ಲ ಅನ್ನೋದ್ರಿಂದ ಗೊತ್ತಾಗೋ ಕಡೆ ಹೋಗ್ತಕ್ಕಂಥದ್ದು ಯಾವಾಗಲೂ ಕೂಡ. ಅದಕ್ಕೆ ಏನು ಗೊತ್ತಿಲ್ಲ ಅನ್ನೋದು ಮೊದಲು ಗೊತ್ತು ಮಾಡ್ಕೋಬೇಕು. ಕೈಲಾಸಂ ಬರೀತಾರೆ ನೋಡಿ, ಅವನಿಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿಲ್ಲ ರೀ ಅಂತ. ತಮಿಳಲ್ಲಿ ಸ್ವಲ್ಪ ಕಾಗು ಗಾಗು ವ್ಯತ್ಯಾಸ ಕಡಿಮೆ ನೋಡಿ, ಬಂಗಾಳದಲ್ಲಿ ವಾಗು ಬಾಗು ಇರೋ ಹಾಗೆ. ಬೆಂಗಾಲಿ ಯಾರೂ ಕೂಡ ರವೀಂದ್ರನಾಥ್ ಟ್ಯಾಗೋರ್ ಅಂತ ಹೇಳೋದು, ರವೀಂದ್ರನಾಥ್ ಟ್ಯಾಗೋರ್, ರವೀಂದ್ರ ಸಂಗೀತ್ ಅಂತಲೇ ಕೇಳೋದು. ನನಗೆ ಒಬ್ಬ ಪ್ರೊಫೆಸರ್ ಕೇಳಿದ್ದ ಸಿಮ್ಲಾನಲ್ಲಿ 2000 ಡಿಸೆಂಬರ್ 11ನೇ ತಾರೀಕು 12 ಗಂಟೆಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಮುಂದೆ 202ನೇ ಡೋರ್ ನಂಬರಲ್ಲಿ ಕೇಳಿದ. ಅವನೇ ಒಂದು ಪ್ರಶ್ನೆ, ಸರ್ ಆರ್ ಯು ಬರ್ಕಿಂಗ್ ಅಂತ. ನೋ ಸರ್, ಐ ಆಮ್ ಬಾರ್ಕಿಂಗ್ ಅಂತ ಹೇಳಿದೆ. ಸೊ ಆ ದೃಷ್ಟಿಯಿಂದ ಒಬಯೋರ್ ಅಭೇದ, ಎರಡಕ್ಕೂ ಕೂಡ ಇರತಕ್ಕಂಥ ವ್ಯತ್ಯಾಸ. ಮೋಹ ಎಂಬ ಸಾಗರವನ್ನು ದಾಟಿ
ರಾಗ ದ್ವೇಷ ಎಂಬ ರಾಕ್ಷಸರನ್ನು ಕೊಂದು ಶಾಂತಿಯಿಂದ ಕೂಡಿಕೊಂಡಿರುವ ಯೋಗಿ ತನ್ನ ಆತ್ಮನಲ್ಲಿ ರಮಿಸುತ್ತಾನೆ. ಏನಾಗಬೇಕು? ಮುಖ್ಯವಾಗಿ ಇದು ಆಗಬೇಕಾಗಿರೋದು, ಮೋಹ ಎಂಬ ಸಾಗರವನ್ನು ದಾಟಿ, ಮೋಹ ಅನ್ನೋದೇ ಸಮುದ್ರ, ಅದಕ್ಕೆ ಹೇಳೋದು ಮೋಹ ಸಾಗರ, ಮೋಹ ಸಮುದ್ರ. ಮುಹ್ಯತೀತಿ ಮೋಹ, ಯಾವುದು ನಮ್ಮನ್ನು ಬಂದು ಹಿಡ್ಕೊಳ್ಳುತ್ತೋ ಅದಕ್ಕೆ ಮೋಹ ಅಂತ ಹೇಳ್ತಕ್ಕಂಥದ್ದು. ಸೊ ಅದಕ್ಕೇ ಆಕ್ಟೋಪಸ್ಗಿರ್ತಕ್ಕಂಥ 8 ಟೆಂಟಕಲ್ಸ್ ತರಹ, ಒಂದು ತಪ್ಪಿಸ್ಕೊಂಡ್ರೆ ಒಂದು ಹಿಡ್ಕೊಳ್ಳುತ್ತೆ, ಅದು ತಪ್ಪಿಸ್ಕೊಂಡ್ರೆ ಇನ್ನೊಂದು ಹಿಡ್ಕೊಳ್ಳುತ್ತೆ. ಆ ರೀತಿ ಯಾವುದೋ ಒಂದು ಹಿಡಿದು ಜಗ್ಬಿಡುತ್ತೆ ನಮ್ಮನ್ನು ಕೆಳಗಡೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಕಾಮ, ಕ್ರೋಧ, ಲೋಭ ತ್ರೀಣಿ ದ್ವಾರಾಣಿ ನರಕಸ್ಯ ಅಂತ. ನರಕ ಇರತಕ್ಕಂಥ 3 ಬಾಗಿಲುಗಳು ಯಾವುದು? ಕಾಮ, ಕ್ರೋಧ, ಲೋಭ. ಮುನಿ ಅಂದ್ರೆ ಯಾರು? ಕಾಮ, ಕ್ರೋಧ, ಲೋಭವನ್ನು ಗೆದ್ದಿರೋನು ಮುನಿ ಅಷ್ಟೇ. ಮುನಿ ಅನ್ನೋದಕ್ಕೆ ಅಷ್ಟೇ ಡೆಫಿನೇಷನ್ನು, ಇನ್ನೇನೂ ಇಲ್ಲ. ವೀತ ರಾಗ ಭಯ ಕ್ರೋಧ ಸ್ಥಿತದೀಹಿ ಮುನಿರುಚ್ಯತೆ, ಭಗವದ್ಗೀತೆ. ವೀತ ರಾಗ, ವೀತ ಭಯ, ವೀತ ಕ್ರೋಧ. ಆಸೆಗಳಿರಬಾರ್ದು, ಭಯ ಇರಬಾರ್ದು, ಕೋಪ ಬರಬಾರ್ದು. ಯಾರೋ ಹೇಳ್ತಾ ಇದ್ರು ನನಗೆ ಕೋಪನೇ ಬರಲ್ಲ ಅಂತ. 2ನೇ ಸಲ ಕೇಳಿದೆ, 3ನೇ ಸಲ ಕೇಳಿದೆ, ಎಷ್ಟಾಗಿದೆ ಕೋಪ ಬರಲ್ಲ ಅಂತ. ಕೋಪ ಬರಲ್ಲ ಅಂದರೆ ಕೋಪವಾಗಿ ಹೇಳಿಬಿಟ್ರೆ ಏನು ಮಾಡೋದು? ಅದಕ್ಕೆ ನಮ್ಮ ಬಸ್ಸಲ್ಲಿ ಬರೆದಿರ್ತಾರೆ ನೋಡಿ, ಕೋಪವು ನಂದಿದ ದೀಪವಾಗಲಿ, ನಗುವು ನಂದಾ ದೀಪವಾಗಲಿ. ಸೊ ಕೋಪ ನಂದು ಹೋಗಬೇಕು, ಅಲ್ಲೆಲ್ಲ ಬೆಳೆಸಬಾರ್ದು ಅದನ್ನು. 2 ಕೈ ಸೇರಿದ್ರೆ ಚಪ್ಪಾಳೆ, 1 ಕೈ ಏನು ಮಾಡುತ್ತೆ? ಹೊರೇಸ್ ಅನ್ನೋ ಪಾಶ್ಚಾತ್ಯ ವಿದ್ವಾಂಸ ಬರೀತಾನೆ ಮೆಟಫಿಸಿಕ್ಸಲ್ಲಿ, ವೆಸ್ಟರ್ನ್ ಮೆಟಫಿಸಿಕ್ಸಲ್ಲಿ, ಆ್ಯಂಗರ್ ಈಸ್ ಹಾಫ್ ಮ್ಯಾಡ್ನೆಸ್, ಟ್ರೈ ಟು ಕಂಟ್ರೋಲ್ ಇಟ್, ಅದರ್ವೈಸ್ ಇಟ್ ವಿಲ್ ಕಂಟ್ರೋಲ್ ಯು ಅಂತ. ನೀನು ಕೋಪವನ್ನು ತಡ್ಕೊಳ್ದೆ ಹೋದರೆ ಕೋಪವೇ ಬಂದು ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಆ ದೃಷ್ಟಿಯಿಂದ ಕೋಪ ಬಂದಾಗ ನಮ್ಮ ಬಾಯಲ್ಲಿ ಏನು ಬರುತ್ತೆ ನಮಗೆ ಗೊತ್ತಾಗೋದಿಲ್ಲ. ಆಮೇಲೆ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ? ಪೊಲೋನಿಯಸ್ ಹ್ಯಾಮ್ಲೆಟ್ ಕೇಳ್ತಾನೆ, ಆಕ್ಟ್ ಸೆಕೆಂಡ್ ಸೀನ್ ತರ್ ಲೈನ್ 42 ಶೇಕ್ಸ್ಪಿಯರ್ಸ್ ಹ್ಯಾಮ್ಲೆಟಲ್ಲಿ, ಸ್ಲಿಪ್ ಆಫ್ ದ ಫುಟ್ ಕ್ಯಾನ್ ಬಿ ರೆಸ್ಟೋರ್ಡ್ ಬ್ಯಾಕ್ ಬಟ್ ನೆವರ್ ದ ಸ್ಲಿಪ್ ಆಫ್ ದ ಟಂಗ್. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹೆಜ್ಜೆ ವಾಪಸ್ ತಗೋಬೋದು, ಒಂದು ಮಾತು ಬಾಯಿಂದ ಬಂದರೆ ಐ ಡಿಡ್ ನಾಟ್ ಮೀನ್ ಸೊ. ಕೆಲವರು ಹೇಳ್ತಾರೆ ನೋ ಮೀನು ಆರ್ ಮೊಸ್ಲೆ ವಿಲ್ ಕಮ್ ಟು ಯುವರ್ ಏಡ್. ಡಿಡ್ ಯು ಆರ್ ಡಿಡ್ ಯು ನಾಟ್ ಸೇ, ಅಷ್ಟೇ ಪ್ರಶ್ನೆ. ಹೇಳಿಬಿಟ್ಟು ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ ಅಂದರೆ ಆಮೇಲೆ ಏನು ಪ್ರಯೋಜನ? ಹೇಳೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಬೇಕು. ಅದಕ್ಕೆ ಹೇಳೋದು ಮೋಹ ಎಂಬ ಸಾಗರವನ್ನು ದಾಟಿ ರಾಗ ದ್ವೇಷ ಎಂಬ ರಾಕ್ಷಸರನ್ನು ಕೊಂದು. ನೋಡಿ, ಸಾಕ್ಷರ ಅನ್ನೋದನ್ನು ನೀವು ಹಿಂದೆ ಮುಂದಾಗಿ ಓದ್ಬಿಟ್ರೆ ರಾಕ್ಷಸ ಅಂತಾಗತ್ತೆ, ಅಷ್ಟೇ ವ್ಯತ್ಯಾಸ. ಅನುಲೋಮ ವಿಲೋಮ, ಗಣೇಶ್ ಅವರು ಒಂದು ಕಾವ್ಯ ಬರೆದಿದ್ದಾರೆ, ವಿವೇಕಾನಂದರ ಪರವಾಗಿ, ಶಂಕರಾಚಾರ್ಯರ ಪರವಾಗಿ, ಶಂಕರ ವಿವೇಕೀಯಂ ಅಂತ ಆ ಗ್ರಂಥದ ಹೆಸರು. ದಂಡಿ ಆಗಿನ ಕಾಲದಲ್ಲಿ ದ್ವಿಸಂಧಾನ ಕಾವ್ಯ ಬರೆದ. ದ್ವಿಸಂಧಾನ ಅಂದರೆ ಎಡಗಡೆಯಿಂದ ಮುಂದಕ್ಕೆ ಹೋದರೆ ಒಂದು ಅರ್ಥ ಬರಬೇಕು, ಮುಂದೆಯಿಂದ ಹಿಂದಿಂದ ಓದಿದ್ರೆ ಇನ್ನೊಂದು ಅರ್ಥ ಬರಬೇಕು. ಆ ರೀತಿ ಬರೀತಕ್ಕಂಥದ್ದು ಒಂದು ಚಮತ್ಕಾರ. ಅದನ್ನು ಗಣೇಶ್ ಅವರು ಮಾಡಿದ್ದಾರೆ. ಶಂಕರ ವಿವೇಕೀಯಂ ಅನ್ನೋ ಗ್ರಂಥದಲ್ಲಿ ಎಡಗಡೆಯಿಂದ ಓದ್ತಾ ಹೋದರೆ ಶಂಕರಾಚಾರ್ಯ ಪ್ರಕಾರ ಅರ್ಥ, ಹಿಂದಿಂದ ಓದ್ತಾ ಹೋದರೆ ವಿವೇಕಾನಂದರ ಪರವಾಗಿ ಅರ್ಥ. ಶಂಕರ ವಿವೇಕೀಯಂ ಅಂತ. ಏಕೆಂದರೆ ಏನೇನೋ ಬರೆದಿದ್ದಾರೆ ಪಾಪ, ಅವ್ರು ಏನೂ ಹೇಳ್ಕೊಳ್ಳಲ್ಲ, ನಾನಾದರೂ ಹೇಳಬೇಕಲ್ಲ, ಇದು ನಿಮ್ಗೆ ಹೆಂಗೆ ಗೊತ್ತಾಗೋದು? ಸೊ ಆ ದೃಷ್ಟಿಯಿಂದ ಎಂತೆಂಥ ಮಹನೀಯರು ಬಂದು ಮಾತಾಡಿದ್ದಾರೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ನಾವು ಯಾರು ಅವ್ರ ಮುಂದೆ ಸದ್ಯ? ದ್ವೇಷ ಎಂಬ ರಾಕ್ಷಸರನ್ನು ಕೊಂದು ಶಾಂತಿಯಿಂದ ಕೂಡಿಕೊಂಡಿರುವ ಯೋಗಿ. ಯೋಗಿಗೆ ಬೇಕಾಗಿರ್ತಕ್ಕಂಥದ್ದೇನು? ಶಾಂತಿ. ಅದೇ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ತನ್ನ ಆತ್ಮನಲ್ಲಿ ತಾನು ರಮಿಸುತ್ತಾನೆ. ನೋಡಿ, ಆತ್ಮಾರಾಮ, ಆತ್ಮಕ್ರೀಡ, ಆತ್ಮಜ್ಯೋತಿ. ಅದಕ್ಕೆ ಆ ಮಾತುಗಳು ಶ್ರುತಿಯಲ್ಲಿ ಬಂದಿರೋದು. ತನ್ನ ಆತ್ಮನಲ್ಲಿ ತಾನು ಕ್ರೀಡಿಸ್ತಾನೆ, ತನ್ನ ಆತ್ಮಲ್ಲಿ ತಾನು ರತಿ ಉಂಟು ಮಾಡ್ತಾನೆ. ಒಬ್ಬರು KS ಆಫೀಸರ್ ಇದ್ದರು, 4 ವರ್ಷದ ಕೆಳಗೆ ರಿಟೈರ್ ಆದರು. ಅವರ ಹೆಸರು ಆತ್ಮಾರಾಮಯ್ಯ ಅಂತ. ಶಂಕರಕೃಪಾ ಲೆಕ್ಚರ್ಸ್ಗೆ ಬರ್ತಾ ಇದ್ರು, ಈಗ ಟ್ರಾನ್ಸ್ಫರ್ ಆಗಿ ಎಲ್ಲೋ ಕೋಲಾರ್ಗೋ ಎಲ್ಲೋ ಹೊಟ್ಟೋಗಿದ್ದಾರೆ, ಈ ನಡುವೆ ಬರ್ತಾ ಇಲ್ಲ. ಆತ್ಮಾರಾಮ ಯತಿರಾಟ್ ಕೋಣೇಶು ಅಟನ್ನಾಸ್ತೆ. ಆತ್ಮವಿದ್ಯಾವಿಲಾಸ ಅಂತಲೇ ಗ್ರಂಥ ಸದಾಶಿವ ಬ್ರಹ್ಮೇಂದ್ರದು. ನಾನು ಹಿಂದೆ ಮಾತಾಡಿದ್ದೀನಿ, ಇಲ್ಲೇ ಪ್ರಾಬಬ್ಲಿ CD ಇದೆ ಅಂತ ಕಾಣುತ್ತೆ, ಸದಾಶಿವ ಬ್ರಹ್ಮೇಂದ್ರ ಬಗ್ಗೆ. ಅದರಲ್ಲಿ ಆತ್ಮವಿದ್ಯಾವಿಲಾಸದ ಬಗ್ಗೆಯೂ ಕೂಡ ಟಚ್ ಮಾಡಿದ್ದೀನಿ ಒಂದ್ಸಲ. ಆತ್ಮಾರಾಮ, ಧನ್ಯನಾದ ಯತೀಂದ್ರನು ಆತ್ಮಾರಾಮನಾಗಿ ಕಾಡಿನ ಮೂಲೆ ಮೂಲೆಯಲ್ಲಿ ಅಲಿಯುತ್ತಿರುತ್ತಾನೆ. ಇದು ಸ್ವಾನುಭವ ವಾಕ್ಯ ಸದಾಶಿವ ಬ್ರಹ್ಮೇಂದ್ರದು. ಬ್ರಹ್ಮೇಂದ್ರರು ಆತ್ಮ ಬ್ರಹ್ಮ ಅಂತ ಹೇಳಿ ಊಟದ ಕಡೆ ಗಮನ ಇಲ್ಲ, ನಿದ್ದೆ ಕಡೆ ಗಮನ ಇಲ್ಲ, ಹುಚ್ಚರ ತರಹ ಓಡಾಡ್ತಾ ಇದ್ರಂತೆ. ಅದಕ್ಕೆ ಅವರ ಸಹಪಾಠಿಗಳೆಲ್ಲ ಹೋಗಿ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರರಿಗೆ ದೂರ ಹೇಳಿದ್ರಂತೆ, ನಿಮ್ಮ ಶಿಷ್ಯನಿಗೆ ಹುಚ್ಚಿಡಿದು ಬಿಟ್ಟಿದೆ, ಆತ್ಮ ಬ್ರಹ್ಮ ಅಂತ ಓಡಾಡ್ತಾ ಇರ್ತಾನೆ, ಅವನಿಗೆ ಬುದ್ಧಿನೇ ಸ್ವಾಧೀನ ಇಲ್ಲ ಅಂತ. ಅದಕ್ಕೆ ಗುರುಗಳು ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ.
ಪರಮಶಿವೇಂದ್ರರ ಮಾತು ಸದಾಶಿವ ಬ್ರಹ್ಮೇಂದ್ರ ಮೇಲೆ ಇರತಕ್ಕಂಥದ್ದು. ಕನಕದಾಸರ ಬಗ್ಗೆ, ಪುರಂದರದಾಸರ ಬಗ್ಗೆ ಎಡ್ವಿನ್ ಆರ್ನಾಲ್ಡ್ ಒಂದು ಕಡೆ ಬರೀತಾನೆ, ಕನಕ ಆ್ಯಂಡ್ ಪುರಂದರ ವರ್ ಗಾಡ್ ಇಂಟಾಕ್ಸಿಕೇಟೆಡ್ ಮಿಸ್ಟಿಕ್ಸ್ ವಿತ್ ಗಾಡ್ ಇನ್ಸ್ಪೈರ್ಡ್ ಕಾಂಪೊಸಿಷನ್ ಆ್ಯಂಡ್ ಹೆನ್ಸ್ ದೇ ವರ್ ನಥಿಂಗ್ ಬಟ್ ಗಾಡ್ಲಿ ಅಂತ. ಯಾರ್ಯಾರು ಎಂತೆಂಥದ್ದೋ ಇಂಟಾಕ್ಸಿಕೇಷನ್ ಇರುತ್ತೆ, ಆದರೆ ಅವನಿಗೆ ಗಾಡ್ ಇಂಟಾಕ್ಸಿಕೇಷನ್ ಅವ್ರಿಗಿದ್ದಿದ್ದು. ಅವ್ರು ಎಲ್ಲ ನೋಡಿದ್ರೆ ಭಗವಂತನನ್ನೇ ಕಾಣ್ತಾ ಇದ್ರು. ಅದು ನಿಜವಾಗಿ ಇರತಕ್ಕಂತಹ ಭಕ್ತಿ ಅಂದರೆ ಅದು ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿ. ನೋಡಿ, ವಿಷಯಗಳು ಎಂಬ ಶತ್ರುಗಳನ್ನು ನಿರ್ಮೂಲನ ಮಾಡಿ ವೈರಾಗ್ಯ ಎಂಬ ಸರ್ವಸ್ವವನ್ನು ಸ್ವಾಧೀನಪಡಿಸಿಕೊಂಡು ಆನಂದ ಸಾಮ್ರಾಜ್ಯದಲ್ಲಿ ಯತಿಯು ವಿರಾಜಿಸುತ್ತಾನೆ. ಯತಿಗೆ ಯಾವಾಗಲೂ ದುಃಖ ಅನ್ನೋದೇ ಆಗೋದಿಲ್ಲ, ಯಾವಾಗಲೂ ಕೂಡ ಸಂತೋಷವಾಗಿರ್ತಾನೆ. ಯಾಕೆಂದರೆ ಅಲಂ ಪ್ರತ್ಯಯ ಬುದ್ಧಿ, ತೃಪ್ತಿ. ಯಾರಿಗೆ ತೃಪ್ತಿ ಇರುತ್ತೋ ಅವ್ರಿಗೆ ಯಾವಾಗಲೂ ಕೂಡ ನೆಮ್ಮದಿ ಇರುತ್ತೆ. ಯಾರಿಗೆ ನೆಮ್ಮದಿ ಇರುತ್ತೋ ಅವ್ರಿಗೆ ಆತಂಕ ಇರೋದಿಲ್ಲ. ಯಾವ್ರಿಗೆ ಆತಂಕ ಇರೋದಿಲ್ವೋ ಅವ್ರಿಗೆ ಕೋಪ ಬರಲ್ಲ. ಯಾರಿಗೆ ಕೋಪ ಬರಲ್ವೋ ಅವ್ರಿಗೆ ಬಿ ಪಿ ಇರಲ್ಲ. ಯಾರಿಗೆ ಬಿ ಪಿ ಇರೋದಿಲ್ವೋ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ಲ. ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಬರಲ್ವೋ ಅವ್ರು ಆರೋಗ್ಯವಾಗಿರ್ತಾರೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಬೇಕಾಗಿರೋದೇನು ಅಂದರೆ ತೃಪ್ತಿ. ಅಲಂ ಪ್ರತ್ಯಯ ಬುದ್ಧಿ. ಅಲಂ ಸಾಕು, ನನಗಿಷ್ಟು ಕೊಟ್ಟಿದ್ದಾನಲ್ಲ ಭಗವಂತ. ಅದೇ ಮಾತನ್ನೇ ರಾಮೂರ್ ಜೊತೆ ನಾನು ಈ ಉಪನ್ಯಾಸ ಪ್ರಾರಂಭ ಆಗೋಕ್ಕೆ ಮುಂಚೆ ಮಾತಾಡ್ತಾ ಇದ್ದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಆತ್ಮ ವಿನಿಷ್ಕಲಃ ಏಕಃ. ಅಪರೋಕ್ಷಾನುಭೂತಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಆತ್ಮವು ಅವಯವವಿಲ್ಲದ ಏಕರೂಪವಾದದ್ದು. ಯಾವ ರೀತಿಯಾಗಿ ಏಕ ಆತ್ಮ ಅನ್ನೋದನ್ನು ಅದ್ಭುತವಾಗಿ ರಂಗನಾಥ್ ಶರ್ಮರು ವರ್ಣನೆ ಮಾಡ್ತಾರೆ. ಅದನ್ನು ನಾಳೆ ದಿನದ ಉಪನ್ಯಾಸದಲ್ಲಿ ಮುಂದುವರಿಸೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಇಟ್ಕೊಂಡು ಈ 3ನೇ ದಿನದ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ ಶಂಕರಾರ್ಪಣ ಮಸ್ತು.